ಹಿರಿಯರಿಗೆ ನಮಸ್ಕಾರ. ಇವತ್ತಾಗಲೇ 3ನೇ ದಿವಸ. ನಿನ್ನೆ ದಿವಸ ಮಹಾಭಾರತದಲ್ಲಿ ಬಹಳಷ್ಟು ಜನ ಅವಸರ ಮಾಡಿದರು ಅಂತ. ಸ್ವಲ್ಪ ನಿಧಾನ ಮಾಡಿದರೆ ಕಥೆ ಗತಿಗೆ ಬೇರೆ ಆಗ್ತಿತ್ತು ಅಂತ. ಗಾಂಧಾರಿ ಸ್ವಲ್ಪ ಅವಸರ ಮಾಡದೆ ಹೋಗಿದ್ದರೆ, ಭೀಷ್ಮ ಅವಸರದ ಪ್ರತಿಜ್ಞೆ ಮಾಡದೆ ಹೋಗಿದ್ದರೆ, ಸತ್ಯವತಿ ಅವಸರ ಮಾಡದೆ ಹೋಗಿದ್ದರೆ, ಅಥವಾ ಕುಂತಿ ಕುತೂಹಲದ ಅವಸರ ಮಾಡದೆ ಹೋಗಿದ್ದರೆ ಏನೋ ಬದ್ದಿ ಆಗ್ತಿತ್ತು ಅಂತ. ನೀನು ನೋಡ್ತಾ ಸಮಸ್ಯೆ ಆದದ್ದು 1 ವರ್ಷದ ಅವಧಿಯನ್ನು ವ್ಯಾಸರು ಹೇಳಿದ ಹಾಗೆ ಕೊಟ್ಟಿದ್ದರೆ, ನಾವು ಹೇಳಿದಾಗೆ ಪಾಂಡು ಧೃತರಾಷ್ಟ್ರರ ಕಲ್ಪನೆಯೇ ಬೇರೆ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಆದರೆ ಕತೆ ಹೀಗೆ ರೋಚಕವಾಗಿ ಆಗೋದು. ಮತ್ತೊಂದು ಸಲ ವ್ಯಾಸರ ಕಾಣಿಸ್ಕೊಳ್ಳೋದು ನಿನ್ನೆ ನಾನು ಹೇಳಿದ ಹಾಗೆ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಶಿಶುಪಾಲ ವಧೆ ಅಂತ ಹೇಳಿದೆ. ಶಿಶುಪಾಲ ಕೃಷ್ಣನ ಕಡೆಯಿಂದಾನೇ ಸಾಯ್ತಾನೆ ಅಂತ ತಾಯಿಗೆ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು. ಯಾವತ್ತು ತನ್ನ ಮಗನ ಕೃಷ್ಣನ ಕೈಯಲ್ಲಿ ಹಾಕಿದ್ಲೋ, ಅವನಿಗಿದ್ದಂಥ 2 ಕೈ ಬಿದ್ದು ಹೋಯಿತು, ಮತ್ತು ಇನ್ನೊಂದು ಕಣ್ಣಿತ್ತು ಅವನಿಗೆ, ಅದು ಕಣ್ಣು ಹೋಯಿತು. ಈ 3 ಹೋದ ತಕ್ಷಣ ಆಕೆ ಗೊತ್ತಾಯಿತು ಕೃಷ್ಣನಿಂದ ಸಾಯ್ತಾನೆ ಅಂತ ಬೇಡ್ಕೊಂಡ್ಲು. ಆತ ವರ ಕೊಟ್ಟ, 100 ತಪ್ಪನ್ನು ಕ್ಷಮಿಸ್ತೇನೆ ಅಂತ ಹೇಳಿದ. ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರೋದು, ತಾಯಿಗೆ ಗೊತ್ತಿದ್ರೆ ಮಗನಿಗೆ ಹೇಳಿರ್ತಾಳ ಹುಷಾರಾಗಿರು ಅಂತ, ಅಥವಾ ಹೇಳಿರ್ಲಿಕ್ಕೂ ಇಲ್ಲ, ಆದರೆ ಸೂಚನೆ ಖಂಡಿತ ಕೊಟ್ಟಿರ್ತಾಳೆ ಕೃಷ್ಣನ ಹತ್ರ ಹೋಗಬೇಡ ಜಾಸ್ತಿ ನೀನು ಅಂತ. ಯಾಕಂದ್ರೆ ಯಾರಿಗಾದ್ರೂ ಇರುತ್ತಲ್ಲ, ಆಪತ್ತಿಲ್ಲಿದೆ ಅಂತಂದಾಗ ಅಲ್ಲಿ ಹೋಗ್ಬೇಡಪ್ಪ, ಸುಮ್ಮನೆ ಯಾಕೆ ತೊಂದರೆ ನಿನಗೆ ಅಂತ ಹೇಳೋದಿರುತ್ತೆ. ಆದ್ದರಿಂದ ಕೃಷ್ಣನಿಗೆ ಹತ್ರ ಹೋಗಬೇಡ ಅಂತ ಸೂಚನೆ ಕೊಟ್ಟಿರ್ಬೋದೇನೋ, ಅಥವಾ ಶಿಶುಪಾಲ ಗೊತ್ತೂ ಇರಲಿಕ್ಕಿಲ್ಲ. ಆದರೆ ಆತ ಮಹಾ ದುರಹಂಕಾರಿ. ಶಿಶುಪಾಲ ಕೃಷ್ಣನನ್ನು ಅಪಮಾನ ಮಾಡ್ತಾನೆ. ಅದಕ್ಕೆ ಬೇಕಾದಷ್ಟು ಕಾರಣ ಇದ್ದಾವೆ. ಪಾಪ ಶಿಶುಪಾಲ ಕೃಷ್ಣನ ಅಪಮಾನ ಮಾಡೋದಕ್ಕೆ ಕಾರಣ ಇಲ್ಲ ಅಂತಲ್ಲ, ಕಾರಣ ಇದ್ದಾವೆ. ಈಗೇನಾಗಿದೆ, ಜರಾಸಂಧನ ವಧೆ ಆಗೋಗಿದೆ. ಆದಮೇಲೆ ಅವನ ಬಹಳಷ್ಟು ಸೈನ್ಯವನ್ನು ಶಿಶುಪಾಲ ತೊಗೊಂಡ್ಬಿಟ್ಟಿದ್ದಾನೆ. ಪೊಲಿಟಿಕಲ್ ಸಂದರ್ಭ ಎಷ್ಟು ಚೆನ್ನಾಗಿದೆ. ಜರಾಸಂಧನ ಬಹಳಷ್ಟು ಸೈನ್ಯವನ್ನು ತೊಗೊಂಡು ಶಿಶುಪಾಲ ಅತ್ಯಂತ ಸಮರ್ಥ ಚಕ್ರವರ್ತಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಮಹಾಶೂರ ಅವನಿಗೆ. ಜರಾಸಂಧನ ನಂತರ ಅವನೇ ಈಗ ದೊಡ್ಡವನು, ಆ ಥರ ಆಗಿದ್ದಾನೆ. ಧರ್ಮರಾಜನಿಗೆ ಎದುರಾಗಿ ನಿಲ್ಲಬಲ್ಲಂಥ ಒಬ್ಬನೇ ಈಗ, ಅಡೆತಡೆ ಕೊಡುವಂಥವನೊಬ್ಬ. ಅವನಿಗೆ ಕೋಪ ಬಂದದ್ದು ಯಾಕೆ ಅಂತ ಸಹಜ. ಇದು ರಾಜರ ಸಭೆ, ಎಲ್ಲರೂ ರಾಜರು ಬಂದಿದ್ದಾರೆ. ಕೊನೆಗೆ ಅಗ್ರಪೀಠ ಯಾರಿಗೆ ಕೊಡಬೇಕು, ಅಗ್ರಪೂಜೆ ಯಾರಿಗೆ ಮಾಡಬೇಕು, ಆತ ಅಂದ್ಕೊಂಡು ಬಂದಿದ್ದಾನೆ. ಬಹುಶಃ ಅತ್ಯಂತ ಸಮರ್ಥರಾದ ರಾಜನಿಗೆ ಮಾಡ್ತಾರೆ, ಅದು ನಾನೇ. ನನ್ನಷ್ಟು ಸಮರ್ಥರಾದವ್ರು ಯಾರಿಲ್ಲ. ಧರ್ಮರಾಜ ಅಂತೂ ಆಗೋಕ್ಕಾಗಲ್ಲ, ಅವನು ಪೂಜೆ ಮಾಡೋವನೇ ಅವನು. ಆದ್ದರಿಂದ ನನಗೆ ಬಹುಶಃ ಅವಕಾಶ ಇದೆ ಅಂತ ಅಂದ್ಕೊಂಡಿದ್ರೆ ತಪ್ಪೇನೂ ಇಲ್ಲ ಅದರೊಳಗೆ. ನನ್ನಷ್ಟು ಪ್ರತಾಪಶಾಲಿ ಯಾರೂ ಇಲ್ಲ. ಅದರಿಂದ ಹೋಗಿ ಕೂತ್ಕೊಂಡಾಗ ಕೃಷ್ಣನಿಗೆ ಮಾಡಿದಾಗ ಅವನು ಸಂಕಟ ಆಗೋಯ್ತು. ಇವನು ರಾಜನೇ ಅಲ್ಲ, ಯಾವುದಕ್ಕೂ ರಾಜ ಆದವನಲ್ಲ, ಗೊಲ್ಲ ಅಂತ ಕರೆಸ್ಕೊಂಡವನು. ಅವನ ಬಗ್ಗೆ ಇನ್ನೊಂದು ಸಿಟ್ಟು ಬೇರೆ ಇದೆ. ಇವನು ಮೋಸದಿಂದ ಜರಾಸಂಧನ ಕೊಲ್ಲಿಸಿದವನು ಅಂತ. ಜರಾಸಂಧನು ಶಿಶುಪಾಲಕ್ಕೆ ಸ್ನೇಹಿತ. ನೋಡಿ ಹೆಂಗೆ ಸೇರ್ಕೊಂಡ್ಬಿಡ್ತಾವೆಲ್ಲ ಗುಣಗಳು. ಕಂಸ, ಜರಾಸಂಧ ಮತ್ತು ಇವರೆಲ್ಲ ಶಿಶುಪಾಲ ದೋಸ್ತರು. ಅವ್ರು ಆಡ್ಸ್ಕೊಂಡ್ಬಿಡ್ತಾವು, ಫ್ಲಾಕ್ಸ್ ಆಫ್ ದ ಸೇಮ್ ಬರ್ಡ್ ಅಂತಾರಲ್ಲ, ಬಂದ್ಕೊಂಡ್ಬಿಡ್ತಾರೆ. ಈಗ ಜರಾಸಂಧನ ಕೊಲಿಸಿದ್ದಕ್ಕೆ ಸಿಟ್ಟು ಯಾಕೆ ಬಂತು ಅಂದರೆ, ನೀವು ಸೈನ್ಯ ತೊಗೊಂಡು ಹೋಗಿ ಜರಾಸಂಧನ ಸೇನೆ ಜೋಡಿ ಯುದ್ಧ ಮಾಡಿ ಅವನು ಸೋಲಿಸಿದ್ರೆ ಅದು ಅಡ್ಡಿ ಇಲ್ಲಪ್ಪ, ಕ್ಷತ್ರಿಯರ ಕೆಲಸ, ಸೋಲಿಸಿದ ಅಂತ ಅನ್ಬೋದು. ಕೃಷ್ಣ ಏನು ಮೋಸ ಮಾಡಿದ? ಈ ಭೀಮ ಮತ್ತು ಅರ್ಜುನರನ್ನು ಬ್ರಾಹ್ಮಣ ವೇಷದಲ್ಲಿ ಕರ್ಕೊಂಡು ಹೋಗಿ ಹಿಂದಿನ ಬಾಗಿಲಲ್ಲಿ ಕರ್ಕೊಂಡು ಹೋಗಿ ಆ ಮುದುಕ ಜರಾಸಂಧನ ಪುಸಲಾಯಿಸಿ ಮಲ್ಲ ಯುದ್ಧಕ್ಕೆ ಕರೆದು, ಅಂದರೆ ಸೈನ್ಯ ಏನು ಪ್ರಯೋಜನಕ್ಕೆ ಬರಲಾರ್ದ ಹಾಗೆ ದೂರ ನಿಲ್ಲಿಸ್ಬಿಟ್ಟು ಅವರಿಬ್ಬರನ್ನ ಕುಸ್ತಿ ಆಡಿಸ್ದ. ವಯಸ್ಸಾದಂಥ ಜರಾಸಂಧ ಎಲ್ಲಿ, ತರುಣನಾದಂಥ ಭೀಮ ಎಲ್ಲಿ? ಇಬ್ಬರು ಯುದ್ಧ ಮಾಡಿ ಕೊನೆಗೆ ಬೇರೆ ಗುಟ್ಟು ಬೇರೆ ಬಿಟ್ಕೊಡ್ಬೇಕು. ಅದನ್ನು ಕಡ್ಡಿ ಹಿಂಗೆ ತೋರಿಸಿ ಸೀಳೆ ಅವನು ಹಾಕು ಅಂತ ಹೇಳಿ ತೋರಿಸಿ ಮಾಡಿದ. ಆದ್ದರಿಂದ ಅವನನ್ನು ಮೋಸದಿಂದ ಕೊಲ್ಲಿಸಿದ ಅಂತ ಒಂದು ತಲೆಗೆ ಹೊಂದಿದೆ. ಅವನು ಸಭೆಗೆ ಬರದೆ ಹೋಗಿದ್ದರೆ ಚೆನ್ನಾಗಿತ್ತು. ಬಂದ ಮೇಲೆ ಅವ್ನಿಗೆ ಅದಕ್ಕೆ ಅಧ್ಯಕ್ಷ ಪೀಠ ಕೊಡಲಿಲ್ಲಲ್ಲ, ಸಿಟ್ಟು ಬಂತು. ಈಗ ಹೇಗಾಗ್ತದೆ ಅಂದರೆ, ನೀವು ಅಪೇಕ್ಷೆ ಮಾಡ್ಕೊಂಡು ಹೋಗಿರ್ತೀರಿ ನಿಮ್ಮನ್ನೇ ಚುನಾಯಿಸಿಬಿಡ್ತಾರೆ ಅಧ್ಯಕ್ಷರು ಅಂತ ಹೇಳಿ, ತಯಾರಿ ಮಾಡಿಕೊಂಡು ಕೆಲವು ಹಾರ ತೋರಾಯಿ ಕೂಡ ತೊಗೊಂಡೋಗಿರ್ತಾರೆ. ಅವ್ರು ಅನೌನ್ಸ್ ಮಾಡಿದ ತಕ್ಷಣ ನಮ್ಗೆ ಹಾಕಿಬಿಡಿ ಅಂತ.
ಆದರೆ ಅಲ್ಲಿ ಹೋದಾಗ ಇನ್ಯಾರನ್ನ ಮಾಡಿ ಕೂಡಿಸ್ಬಿಟ್ರೆ ಎಷ್ಟು ಅಪಮಾನ ಆಗುತ್ತಲ್ಲ. ನನಗೊಂದು ಘಟನೆ ನೆನಪಾಗ್ತಾಯಿತ್ತು. ಗುಜರಾತಿಗೆ ನಮ್ಮೊಂದಿಷ್ಟು ಶಾಲೆಗಳಿದ್ದಾವೆ. ಒಂದು ಸಲ ಶಾಲೆಗೆ ಹೋದಾಗ ಅವತ್ತು ಆ ಶಾಲೆಗೆ ಹೋಗೋ ರಸ್ತೆ ಎಲ್ಲ ಬಂದಾಗಿತ್ತು. ನಾನು ಕೇಳಿದೆ, ಏನಾಯಿತು, ಶಾಲೆಗೆ ಹೋಗೋ ರಸ್ತೆ ಬಂದ್ ಮಾಡಿಬಿಟ್ಟಿದ್ದಾರಲ್ಲ, ಯಾಕೆ, ಹೋಗೋದು ಹೇಗೆ ಅಂತ. ನಿಮ್ಗೆ ಬೇಕಾದ್ರೆ ಇನ್ನೊಂದು ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ, ಮೇನ್ ರೋಡ್ ಬಂದ್ ಮಾಡಿಬಿಟ್ಟಿದ್ದಾರೆ, ತುಂಬ ಹೊಡೆದಾಟ ಬಡದಾಟ ಆಗಿದೆ ಶಾಲೆಯಲ್ಲಿ ಅಂತ. ಶಾಲೆಯಲ್ಲಿ ಹೊಡೆದಾಟ ಬಡದಾಟ ಏನು? ಶಾಲೆಗೆ ಸಂಬಂಧಪಟ್ಟದ್ದಲ್ಲ ಅದು. ಶಾಲೆ ಹಾಲನ್ನು ಬಳಸ್ಕೊಂಡಿದ್ದಾರೆ. ಅಲ್ಲಿ ಯಾವುದೋ ಒಂದು ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ಐ ಮೀನ್ ನಾಟ್ ರೆಗ್ಯುಲರ್ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ಅವ್ರದ್ದೊಂದು ಮೀಟಿಂಗ್ ಇತ್ತಂತೆ. ಅದಕ್ಕೆ ಹಾಲ್ ಕೇಳಿದ್ದಾರೆ ಶಾಲೆಗೆ, ಅವ್ರು ಕೊಟ್ಟಿದ್ದಾರೆ ಶಾಲೆಯವರು. ಈ ಶಾಲೆ ಅಧ್ಯಕ್ಷರೇನಿದ್ದಾರೆ ಅವರು ಆ ಪಾರ್ಟಿ ಜಿಲ್ಲಾಧ್ಯಕ್ಷರು ಆಗಿದ್ದವರು ಅಥವಾ ಆಗ್ತಾರೆ, ಪ್ರಮುಖ ನಾಯಕ ಅಂತ ಇಟ್ಕೊಳ್ಳಿ. ಈ ಸಭೆಯಲ್ಲಿ ಒಬ್ಬ ನಾಯಕನ ಆರಿಸಬೇಕಾಗಿದೆ. ಅವ್ರಿಗೆ ಖಾತ್ರಿ ಇತ್ತು, ನಾನೇ ಪಾರ್ಟಿ ಹೆಡ್ಡು, ಡಿಸ್ಟ್ರಿಕ್ಟ್ ನಾನೇ ಹೆಡ್, ಆದ್ದರಿಂದ ಸುಮ್ಮನೆ ಅದು ಸಾಂಕೇತಿಕವಾಗಿ ಹೋಗೋದಷ್ಟೇ, ಹೋದ ತಕ್ಷಣ ನನ್ನ ಆರಿಸ್ಬಿಡ್ತಾರೆ ಅಂತ ತೀರ್ಮಾನ ಮಾಡ್ಕೊಂಡು ಇವರೆಲ್ಲ ಹೋಗಿದ್ದಾರೆ. ಅಲ್ಲಿ ಆದದ್ದೇ ಬೇರೆ. ಈ ಐ ಕಮಾಂಡ್ ಆ್ಯಂಡ್ ಹೈ ಕಮಾಂಡ್ ಅಂತ ಇರ್ತಾವಲ್ಲ, ಅವರೇನು ತೀರ್ಮಾನ ಮಾಡಿದರು ಅಂದರೆ, ಇದು ನಾವು ಹೀಗೆ ಮಾಡಿದ್ರಲ್ಲ ಈ ಜಾತಿಗೆ ಕೊಟ್ಟರೆ ಪ್ರಯೋಜನ ಆಗ್ತದೆ ಅಂತೇನೋ ಲೆಕ್ಕ ಹಾಕ್ಕೊಂಡು ಒಬ್ಬ ಮನುಷ್ಯನ ತಯಾರು ಮಾಡಿ ಅವನ ಅಧ್ಯಕ್ಷ ಅಂತ ಅನೌನ್ಸ್ ಮಾಡಿಬಿಟ್ರು. ಅವನು ಯಾವನೋ ಮನುಷ್ಯ ಆಗಿದ್ದರೆ ಚಿಂತೆ ಇರಲಿಲ್ಲ. ಇವನು ಯಾವನ ಅಧ್ಯಕ್ಷ ಆಗಬೇಕಂತ ಹೋಗಿದ್ನಲ್ಲ, ಅವ್ರ ಮನೆ ಆಳವನು. ಇವರಿಗೆ ಮುಖ ಪರಿಚ್ಕೊಳ್ಳಂಗೆ ಆಗ್ಬಿಡ್ತು. ಮೊದಲು ತಾನು ಆಗ್ತೀನಿ ಅಂತ ಖಚಿತವಾದ ನಂಬಿಕೆ ಇತ್ತು, ತಾನು ಹಾಗೆ ಆಗ್ತೀನಿ ಅಂತ ತಯಾರು ಮಾಡ್ಕೊಂಡು ಹೆಂಡ್ತಿಗೂ ಹೇಳೋಗಿದ್ದ, ಬಂದುಬಿಡ್ತೀನಿ ಅಂತ. ಅವನು ಮತ್ತೊಬ್ಬರಾದರೂ ಸ್ವಲ್ಪ ಆದರೂ ಸಮಾಧಾನ ಇರ್ತಿತ್ತು. ತನ್ನ ಮನೆ ಆಳ ಅಧ್ಯಕ್ಷ ಆಗಿಬಿಟ್ರೆ ಏನಾಗಬೇಕು ಇವನಿಗೆ? ಅವನು ಮತ್ತೆ ಇನ್ನೊಂದೇನು ಮಾಡಿದ್ರು ಅವರು, ಈ ಸಂಧಾನ ಮಾಡೋದು ಹೀಗೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ, ಅವನು ಆರಿಸ್ಬಿಟ್ಟು ಇವನು ಸ್ವಾಗತ ಮಾಡೋಕೆ ಹೇಳಿದ್ದಾರೆ. ಇವನಿಗೆ ಅವನು ಆರಿಸ್ಬಿಟ್ಟು ತಕ್ಷಣ ಅಲ್ಲೇ ಆದದ್ದು, ನೀವು ಅವನು ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವನು ತಡ್ಕೊಂಡು ಬೇಕಾದಷ್ಟು ತಡ್ಕೊಂಡ್ಬಿಟ್ಟಿದ್ದಾನೆ. ಸ್ಟೇಜ್ನಲ್ಲಿ ಹೋದಾಗ ಅವ್ನು ಕರ್ಕೊಂಡು ಕುರ್ಚಿ ಮೇಲೆ ಕೂಡಿಸಿದ ತಕ್ಷಣ ಇವನು ರೋಷ ನೆತ್ತಿಗೇರ್ಬಿಡ್ತು, ಪಾರ್ಟಿ ಗೀಟಿ ಎಲ್ಲ ಮರೆತು ಹೋಗ್ಬಿಡ್ತು. ಕೈಯಲ್ಲಿ ತಲೆ ಕೋಲ್ ತೊಗೊಂಡು ರಪ 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 ಹೊಡೆದ್ಬಿಟ್ಟ ಅವನು. ಸ್ಟೇಜ್ನಲ್ಲಿ ಹೊಡೆದಾಗ ಅವ್ನು ಗಾಯ ಆಗಿ ಅವನೇನು ತಲೆ ಹೊಡೆದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಪೊಲೀಸ್ ಹಿಡ್ಕೊಂಡೋದ್ರು. ಈ ನಾಯಕನನ್ನು ಹಿಡ್ಕೊಂಡು ಹೋದ್ಮೇಲೆ ಏರಿಯಾ ಎಲ್ಲ ಸ್ವಲ್ಪ ಪ್ರಕ್ಷುಬ್ಧ ಆಗಿಬಿಟ್ಟು ರೋಡೆಲ್ಲ ಬ್ಲಾಕ್ ಮಾಡಿದ್ರಂತೆ. ಆವಾಗ ಶಾಲೆ ಸ್ವಾಮಿಗಳು ನಡೆಸ್ತಾರೆ, ಶಾಲೆ ಅವ್ರು ಹೇಳಿದ್ರು, ನೋಡಿಪ್ಪ ನಾವು ಹಾಲ್ ಕೊಟ್ಟದ್ದೇ ತಪ್ಪಾಯಿತು. ನಮಗೂ ಆಶ್ಚರ್ಯ ಆಯಿತು, ಅವನೇ ಆಗ್ತಾನೆ ಅಧ್ಯಕ್ಷ ಅಂತ. ಈಗ ಅವನ ಮನಸ್ಥಿತಿ ಗಮನಿಸಿ, ಅವನು ಜೈಲಿಗೆ ಹೋದ್ನಲ್ಲ ಹೊಡೆದು, ಅವನ ಮನಸ್ಥಿತಿ ಗಮನಿಸಿ. ಅಧ್ಯಕ್ಷ ಆಗೋಕೆ ಹೋದವನು ಜೈಲಿನಲ್ಲಿ ಅಧ್ಯಕ್ಷ ಆಗಿ ಕೂತ್ಕೊಂಡ. ಅವನಿಗೆ ಆದದ್ದು ಹೀಗೆ. ಮನಸ್ಥಿತಿ ಹೇಗಿರ್ತದಂದರೆ ಮನೋಭೂಮಿಕೆ, ಶಿಶುಪಾಲನ ಮನೋಭೂಮಿಕೆ ಆಗಿತ್ತು. ರಾಜರ ಸಭೆಯಲ್ಲಿ ಅತ್ಯಂತ ಶೂರನಾದಂಥ ರಾಜ ಯಾರು, ಪ್ರತಾಪಶಾಲಿ ರಾಜ ಯಾರು? ಇವನೇ ಶಿಶುಪಾಲ. ನಾನೇ ಆಗ್ತೀನಿ ಅಂದ್ಕೊಂಡು ಹೋಗಿದ್ದಾನೆ. ಅವನು ಬಿಟ್ಟರು ಇನ್ಯಾರೂ ರಾಜನ ಕೊಡಲಿಲ್ಲ, ಈ ಗೊಲ್ಲನ್ನು ತಂದು ಕೂಡಿಸ್ಬಿಟ್ರಲ್ಲ ಅಂತ ಸಿಟ್ಟು ಬಂದುಬಿಡ್ತು ಅವನಿಗೆ. ಸಿಟ್ಟು ಬಂದು ಅವನು ಬೈಯೋಕೆ ಶುರು ಮಾಡಿದ. ಇಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ, ಮುಖ್ಯವಾದ ಪ್ರಶ್ನೆಗಳು. ಇದರಲ್ಲಿ ವ್ಯಾಸರದ್ದು ಏನು ದೊಡ್ಡ ಭೂಮಿಕೆ ಅಂತಂದರೆ, ಇದರ ಮೂಲಕ ನಮ್ಗೆ ಕಲಿಸುವಂಥ ಪಾಠ ಮಾತ್ರ ಅನನ್ಯವಾದಂಥ ಪಾಠ. ನನಗೆ ಭಾಳ ಇಷ್ಟವಾದಂಥ ಪಾಠ ಇದು. ಅವನು ಕೊಂದ ಯಾಕೆ ಕೃಷ್ಣ? ಭಂಗಿಸಿ ಬಿಡಬೇಕಾಗಿತ್ತಲ್ಲ. ಹಾಗೇನೆ 100 ಸಲ ಅಪಮಾನ ಮಾಡೋ ತನಕ ತಡ್ಕೊಂಡದ್ದು ಯಾಕೆ? ಇದು ಕೃಷ್ಣನ ದೂರದರ್ಶಿತ್ವ ಮತ್ತು ಕರುಣೆ ಎರಡನ್ನೂ ತೋರಿಸುವಂಥದ್ದು. ಮೊದಲು ದೂರದರ್ಶಿತ್ವದ ವಿಷಯ ನೋಡ್ಕೊಳ್ಳೋಣ. ಶಿಶುಪಾಲ ಅತ್ಯಂತ ಬಲಾಢ್ಯ ಹಾಗೂ ಶೂರ ರಾಜ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಅವನು ಕೃಷ್ಣನ ಮೇಲೆ ಅಪಾರ ಕೋಪ ಇದ್ದದ್ದು ಸತ್ಯ. ಒಂದು ಜರಾಸಂಧನ ಕೊಂದಿದ್ದಾದರೆ ಇನ್ನೊಂದು ತೀರಾ ವೈಯಕ್ತಿಕವಾಗಿ ಆದದ್ದು, ವೈಯಕ್ತಿಕವಾಗಿ ಅಪಮಾನ ಆದದ್ದು. ನಿಮ್ಗೆ ಗೊತ್ತಿದೆ ಅದು. ವಿದರ್ಭ ದೇಶದ ರಾಜ ಭೀಷ್ಮಕನ ಮಗಳು ರುಕ್ಮಿಣಿ. ಈ ರುಕ್ಮಿಣಿಯ ಅಣ್ಣ ರುಕ್ಮಿಗೆ ಜರಾಸಂಧನಲ್ಲಿ ಸ್ನೇಹ. ಆ ಜರಾಸಂಧ ಕಂಸನ ಸ್ನೇಹಿತ, ಶಿಶುಪಾಲನ ಸ್ನೇಹಿತ. ಇನ್ನೊಂದು ಭೀಷ್ಮಕ ಜರಾಸಂಧನ ಸಾಮಂತ ರಾಜ. ನೋಡಿ ಎಲ್ಲೆಲ್ಲಿ ಒಳಗಡಿಸಿರ್ತಾರೆ. ಜರಾಸಂಧನ ಸಾಮಂತ ಭೀಷ್ಮಕ ರಾಜ, ಅವನ ಮಗಳು ರುಕ್ಮಿಣಿ, ಮಗ ಅವನು ರುಕ್ಮಿಗೆ ಜರಾಸಂಧ ಜೊತೆಗೆ ಸ್ನೇಹ, ಶಿಶುಪಾಲನ ಜೊತೆಗೆ ಸ್ನೇಹ. ಅವನೇನು ಮಾಡಿದ್ದ, ನನ್ನ ತಂಗಿ ಶಿಶುಪಾಲನ ಮದುವೆ ಆದರೆ ನನ್ನ ರಾಜ್ಯ ಗಟ್ಟಿ ಆಗ್ತದೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮದುವೆ ಮಾಡೋದು ಅದೊಂದು ವ್ಯವಹಾರ. ಅದು ನಮ್ಮ ರಾಜ್ಯ ಗಟ್ಟಿ ಮಾಡ್ಕೋಬೇಕು ಅಂತನೋ ಅಥವಾ ಯಾವುದೋ ಸಂಬಂಧ ಬೆಳೆಸ್ಕೋಬೇಕು ಅಂತನೋ ಹೀಗೆ ಮಾಡ್ಕೊಳ್ಳುವಂಥದ್ದು. ಆ ಹುಡುಗಿ ಅಭಿಪ್ರಾಯ ಯಾರೂ ಕೇಳ್ತಾನೆ ಇರಲಿಲ್ಲ ಅನ್ಸುತ್ತೆ. ರುಕ್ಮಿಣಿನ
ಶಿಶುಪಾಲನ ಕೊಟ್ಟು ಮದುವೆ ಮಾಡಬೇಕು ಅಂತ ರುಕ್ಮಿಗೆ ಪ್ರೀತಿ. ಆದರೆ ರುಕ್ಮಿಣಿಗೆ ಕೃಷ್ಣನ ಮದುವೆ ಆಗಬೇಕು ಅಂತ ಆಸೆ. ಎಲ್ಲಿ ಇಕ್ವೇಷನ್ ನೋಡಿ ಇದು. ದ್ವಾರಕೆಯಲ್ಲಿರೋನು ಕೃಷ್ಣ ಮದುವೆ ಆಗಬೇಕು ಅಂತ. ಇವನೇನು ಮಾಡಿದ, ರುಕ್ಮಿ ತೀರ್ಮಾನ ಮಾಡಿ ಅಪ್ಪನ ಒಪ್ಪಿಸಿಬಿಟ್ಟು ಶಿಶುಪಾಲಕ್ಕೆ ಪತ್ರ ಬರೆದ, ನನ್ನ ತಂಗಿನ ಮದುವೆ ಆಗು ಬಂದ್ಬಿಡು ಅಂತ. ಈ ಸುದ್ದಿ ಜರಾಸಂಧನಿಗೂ ಗೊತ್ತಾಯಿತು. ಅವನು ಬುದ್ಧಿವಂತ, ಒಂದು ಕಣ್ಣಿಟ್ಟಿದ್ದ, ಯಾವತ್ತೂ ಒಂದು ದಿವಸ ಕೃಷ್ಣ ಅಡ್ಡ ಬರ್ತಾನೆ ಇದಕ್ಕೆ ಅಂತ. ಯಾವಾಗ ಇವನು ಶಿಶುಪಾಲ ಆ ಕಡೆ ಮದುವೆಗೆ ಹೋದ್ನೋ ಆ ಹೊತ್ತಿಗೆ ರುಕ್ಮಿಣಿ ಏನು ಮಾಡಿದ್ದು, ಯಾವುದೋ ಬ್ರಾಹ್ಮಣನ ಮೂಲಕ ಒಂದು ಪ್ರೇಮ ಪತ್ರ ಕಳಿಸ್ತಾಳೆ ಕೃಷ್ಣನಿಗೆ. ಇದು ಹೊಸದೇನಲ್ಲ ಪ್ರೇಮ ಪತ್ರದ ವಿಷಯ, ಆಗಿನ ಕಾಲಕ್ಕೆ ಇದ್ದದ್ದು. ಕಳಿಸಿದ ತಕ್ಷಣ ಕೃಷ್ಣ ಅದು ಓದಿದ ಕೂಡಲೇ ಏನು ಮಾಡಿದ ಅಂದರೆ ಬಲರಾಮನ ಕರ್ಕೊಂಡು ಹೊರಟುಬಿಟ್ಟ, ಕರ್ಕೊಂಬರೋಣ ರುಕ್ಮಿಣಿನ ಅಂತ. ಅವನು ಹೊರಟಿದ್ದಾನೆ ಅಂತ ಗೊತ್ತ ತಕ್ಷಣ ಜರಾಸಂಧ ತನ್ನ ಸೈನ್ಯವನ್ನು ಕಳಿಸಿದ ಶಿಶುಪಾಲನ ಸಹಾಯ ಆಗಲಿ ಅಂತ. ಆದ ಕೃಷ್ಣ ಬಲರಾಮರ ಹಾದಿನೇ ಬೇರೆ, ಎದರ ಬದರ ಓಡಾಡಲೇ ಇಲ್ಲ ಅವರು. ಆ ಗುಡಿ ಹತ್ತಿರ ಕಾಯ್ಕೊಂಡಿದ್ದು ರುಕ್ಮಿಣಿಗೆ ಸೂಚನೆ ಕೊಟ್ಟಿದ್ದಾನೆ, ಗುಡಿ ಹತ್ತಿರ ಬಾ, ನಾ ಕಾಯ್ತಿರ್ತೀನಿ ಅಂತ ಹೇಳಿ. ಬ್ಯೂಟಿಫುಲ್ ಸ್ಟೋರಿ ಅದು. ಅವನು ಗುಡಿಗೆ ಬಂದು ಪೂಜೆ ಮಾಡಿ ಹೊರಗೆ ಬಂದ ತಕ್ಷಣ ಅಲ್ಲಿ ರಥದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಎದುರು ರುಕ್ಮಿ ಬರ್ತಾನೆ. ರುಕ್ಮಿನ ಸೋಲಿಸಿ ಅವನ್ನ ಕೊಲ್ಲೋಕ್ಕೆ ಹೋದಾಗ ಕೊಲ್ಲಬೇಡ ಅವನ್ನ ಅಂತ ಹೇಳಿದಾಗ ಅವನ ತಲೆ ಬೋಳಿಸಿ ಬಿಟ್ಬಿಡ್ತಾನೆ, ಅಪಮಾನ ಮಾಡಿ ಬಿಟ್ಬಿಡ್ತಾನೆ ಅಂತ. ಶಿಶುಪಾಲನಿಗೆ ಸಂಕಟ ಆಯಿತು. ತನ್ನ ಮದುವೆ ಆಗಬೇಕಂತ ಹುಡುಗಿ ಮತ್ತೊಬ್ಬನ ಜೊತೆ ಓಡಿ ಹೋದ್ರೆ ಪ್ರೀತಿ ಬರುತ್ತೆ ಅವನ ಜೊತೆಗೆ. ಸಿಟ್ಟಿತ್ತು ಒಳಗಡೆ, ಹೋಗಿತ್ತು ಒಳಗಡೆ ಅವನಿಗೆ, ಅದು ಕುದೀತಾಯಿತು. ಹಾಗಾಗಿ ಅವನ ಮೇಲೆ ಸಿಟ್ಟು ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಎರಡೂ ಸಿಟ್ಟಿತ್ತು ಅವನಿಗೆ. ಆಯಿತು, ಕೃಷ್ಣ ಶಿಶುಪಾಲನ ಕೊಂದ ಯಾಕೆ ಹಾಗಾದರೆ, ಭಂಗಿಸಿ ಯಾಕೆ ಬಿಡಲಿಲ್ಲ ಅಂತ ಒಂದು ಕೆಲವು ಪ್ರಶ್ನೆ ಕೇಳ್ತಾರೆ. ಕೊಲ್ಲೋದಕ್ಕೆ ಕಾರಣ ಎರಡು ಕಾರಣ. ಮತ್ತೆ ಒಂದು ಸುಲಭದ್ದು, ಮನುಷ್ಯ ಸ್ವಭಾವಕ್ಕೆ ಅನುಗುಣವಾದದ್ದು, ಇನ್ನೊಂದು ಆಧ್ಯಾತ್ಮಿಕವಾದದ್ದು. ಮೊದಲನೇದು, ಆ ಸೋದರತ್ತೆಗೆ ಮಾತು ಕೊಟ್ಟಿದ್ದ, ಸಾಯೋ ಇವನ ಕೈಯಲ್ಲಿ ಏನು ಗೊತ್ತಿದ್ರೂ ಕೂಡ 100 ಅಪರಾಧಗಳನ್ನು ತಡ್ಕೊಳ್ತೇನೆ ಅಂತ ಹೇಳಿದ್ದ. ಅಪಮಾನಗಳನ್ನು ಸಹಿಸಿದ, ಸಭೆಯಲ್ಲಿ ಎಲ್ಲರೂ ಬೈದಾಗ ಸಹಿಸಿದ. ಭಾಳ ತಮಾಷೆ ಇದು, ಓದಬೇಕು, ವ್ಯಾಸಭಾರತದಲ್ಲಿ ಭಾಳ ಚಂದ ಬರ್ತದೆ ಅದು. ಅವನು 100ನೇ ಸಲ ಬೈದ ಮೇಲೆ ಎಣಿಸ್ತಾ ಇದ್ದ ಅಂತ ಕೃಷ್ಣ ಅಂತ ಗೊತ್ತಾಗುತ್ತೆ, ಎಣಿಸ್ತಿರ್ಬೇಕು ಅದನ್ನು. 100ನೇ ಸಲ ಬೈದ ತಕ್ಷಣ ಉದ್ಧವನ ಕಡೆ ತಿರುಗಿ 100 ಆಯಿತು ಅಂತಾನೆ. 100 ಆಯಿತು ಒಂದು ಎದ್ದು ಸುದರ್ಶನ ಬಿಟ್ಟು ಅವ್ನು ಕತ್ತರಿಸಿ ಹಾಕ್ಬಿಟ್ಟ, ತಲೆ ಕತ್ತರಿಸಿ ಹಾಕಿದ ಅಂತ ಒಂದು ಬರ್ತದೆ. ಇದು ಮಾಡೋದು ಉದ್ದೇಶ ಯಾಕೆ, ಈ ಶಿಶುಪಾಲನ ತಕ್ಷಣ ಯಾಕೆ ಕೊಂದು ಹಾಕಿದ ಅಂದರೆ, ಧರ್ಮರಾಜ ರಾಜಸೂಯಾಗ ಮಾಡ್ತಾನೆ ಅಂದಾಗಲೇ ಲೆಕ್ಕ ಹಾಕಿದ್ದ ಕೃಷ್ಣ. ಅಡೆತಡೆ ಬರೋದು ಯಾರ ಕಡೆಯಿಂದ, ಒಬ್ಬ ಜರಾಸಂಧ, ಒಬ್ಬ ಶಿಶುಪಾಲ. ಜರಾಸಂಧನ ಮುಗಿಸಿದ್ದಾಗಿದೆ ಈಗ. ಶಿಶುಪಾಲ ಒಬ್ಬ ಹೋಗ್ಬಿಟ್ರೆ ಧರ್ಮರಾಜನ ಚಕ್ರವರ್ತಿ ಪದವಿಗೆ ಏನೂ ಧಕ್ಕೆ ಬರೋದಿಲ್ಲ. ಅವನು ಚೆನ್ನಾಗಿ ರಾಜ್ಯ ಆಳ್ತಾನೆ, ಧರ್ಮದ ವ್ಯವಹಾರ ಮಾಡ್ತಾನೆ. ಮತ್ತು ಕೃಷ್ಣನ ಜೀವನದ ಉದ್ದೇಶವೂ ಅದೇ ಅಲ್ವಾ, ಧರ್ಮ ಸ್ಥಾಪನೆಯೇ. ಆದ್ದರಿಂದ ಧರ್ಮರಾಜನ ಚಕ್ರವರ್ತಿ ಪದವಿಗೆ ರಾಜಸೂಯಕ್ಕೆ ಅಡ್ಡ ಬರುವಂಥವ್ರು ಯಾರದೇ ಅಲ್ಲಿ ತೆಗಿಬೇಕಾಗಿತ್ತು. ಶಿಶುಪಾಲನ ಕೊಂದು ಹಾಕ್ಬಿಟ್ಟ, ಹೀಗೆ ಬೇಡ. ಇನ್ನೊಂದು ಉದ್ದೇಶ ಬಹಳ ಮುಖ್ಯವಾಗಿದೆ ಅದು. ಶಿಶುಪಾಲನ ಹಾಗೆ ಬಿಟ್ಟಿದ್ರೆ ಏನಾಗಿರೋದು ಅಂತ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಖಂಡಿತ ಕೌರವರ ಕಡೆಗೆ ಇರ್ತಿದ್ದ. ಅದೊಂದು ಮಾತು ಕಷ್ಟ ಕೃಷ್ಣನಿಗೆ, ಅವನೊಬ್ಬನ ತೆಗಿಬೇಕು ಅವಾಗ. ಆದ್ದರಿಂದ ಒಳ್ಳೆಯದಂದ್ರೆ ಈಗ ತೆಗೆದು ಹಾಕಿಬಿಡೋದು ಆಸೆ. ಯಾವಾಗಲೂ ಮುಂದೆ ಮರುವಾಗಬಹುದಾಗಿದ್ದಂಥ ದುಷ್ಟ ಚೈತನ್ಯವನ್ನು ಸಣ್ಣದಿದ್ದಾಗೆ ಚಿಗುಟಿ ಹಾಕೋದು ಒಳ್ಳೆಯ ಲಕ್ಷಣ. ತೆಗೆದು ಹಾಕ್ಬಿಟ್ಟ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, 2ನೇ ಮಹಾಯುದ್ಧ ಮುಗಿದ ಮೇಲೆ ಎಷ್ಟು ಲಕ್ಷಾಂತರ ಜನ ಸತ್ತು ಹೋದರು. ಯುದ್ಧದಲ್ಲಿ ಸತ್ತವರು ಲಕ್ಷಾಂತರ ಜನ ಆದರೆ ಹಿಟ್ಲರನ್ನು ಕ್ರೌರ್ಯಕ್ಕೆ ಸತ್ತವರು ಲಕ್ಷಾಂತರ ಜನ ಯಹೂದ್ಯರು. ಇಷ್ಟೊಂದು ಜನರ ಮಾರಣ ಹೋಮ ಆದಮೇಲೆ, ಯುದ್ಧ ಮುಗಿದ ಮೇಲೆ ಪ್ರೆಸಿಡೆಂಟ್ ರೂಸ್ವೆಲ್ಟ್, ಅಮೇರಿಕನ್ ರಾಷ್ಟ್ರಪತಿ ರೂಸ್ವೆಲ್ಟ್ ತಮ್ಮ ಎಲ್ಲ ಆರ್ಮಿ ಚೀಫ್ಸ್ ಎಲ್ಲ ಕರೆದು ಕೂತ್ಕೊಂಡು ಕೇಳಿದ್ರಂತೆ, ಈ 2ನೇ ಮಹಾಯುದ್ಧಕ್ಕೆ ಕಾರಣ ಯಾರು ಅಂತ. ಎಲ್ಲರೂ ಎಂಥ ಮೂರ್ಖ ಪ್ರಶ್ನೆ ಇದು, ಗೊತ್ತಲ್ಲ, ಹಿಟ್ಲರೇ ಕಾರಣ. ಹೇಳಿದ್ರಂತೆ ಹಿಟ್ಲರ್ ಕಾರಣ 2ನೇ ಮಹಾಯುದ್ಧಕ್ಕೆ ಅಂತ. ಆಗ ರೂಸ್ವೆಲ್ಟ್ ಹೇಳುವಂಥ ಮಾತು ಚೆನ್ನಾಗಿದೆ, 2ನೇ ಮಹಾಯುದ್ಧಕ್ಕೆ ಹಿಟ್ಲರ್ ಕಾರಣ ಅಲ್ಲ, ನಾವು ಕಾರಣ. ಯಾಕಂದರೆ ಮೊಳಕೆಯಲ್ಲ ವಿಷಬೀಜ ಬೆಳೆಯೋದನ್ನು ಕಂಡು ಸುಮ್ಮನಿದ್ವಲ್ಲ ಕಣ್ಣು ಮುಚ್ಕೊಂಡು ನಾವು ಇಷ್ಟು ದಿವಸ. ಹಿಟ್ಲರು ಒಬ್ಬ ಸಾರ್ಜೆಂಟ್ ಆಗಿದ್ದ. ಅವನ ಮನಸ್ಸು ಗೊತ್ತಿದೆ ನಿಮಗೆ, ಅವನು ಚಿತ್ರಕಾರ ಆಗಬೇಕು ಅಂತ ಹೋದವನು, ಒಳ್ಳೆ ಚಿತ್ರಕಾರ ಆಗಿದ್ದವನು. ಒಳ್ಳೆ ಪೇಂಟಿಂಗ್ ಇದೆ ಅವನದೆಲ್ಲ, ತುಂಬ ಒಳ್ಳೆ ಪೇಂಟಿಂಗ್. ಕೆಲವೊಂದು ಚಿತ್ರ ನನ್ನ ಕಡೆ ಇದ್ದಾವೆ, ತೆಗೆದದ್ದನ್ನು ಕಾಪಿ ಇಟ್ಕೊಂಡಿದ್ದೀನಿ ನಾನು. ಅದ್ಭುತವಾದ ಚಿತ್ರಕಾರ ಆತ. ಅವನು ಕಲಿಯಬೇಕು, ಚಿತ್ರಕಲೆ ಕಲಿಯಬೇಕು ಅಂತ ಹೋದ. ಮ್ಯೂನಿಕ್ ಸ್ಕೂಲ್ ಆಫ್ ಆರ್ಟಿಗೆ ಹೋದ. 2 ಸಲ ಅಪ್ಲಿಕೇಶನ್ ಕಳಿಸಿದ, ಚಿತ್ರ ಎಲ್ಲ ಕಳಿಸಿದ. ಚೆನ್ನಾಗಿ ಬಿಡಿಸ್ತೀನಿ ಸ್ವಾಮಿ, ನಾನು ಒಂದು ಡಿಪ್ಲೊಮಾಕ್ಕೆ ಅವಕಾಶ ಕೊಡಿ, ನಿಮ್ಮ ಚಿತ್ರ ಬಿಡಿಸ್ತೀನಿ ಅಂತ.
ದೈವ ಒಂದು 2 ಸಲನೂ ಸೆಲೆಕ್ಷನ್ ಆಗಲಿಲ್ಲ, ಸೀಟ್ ಸಿಗಲಿಲ್ಲ. ಆವಾಗಿದ್ದಾಗ ಅವನು ಬದುಕಿದ್ದಲ್ಲಿ ಸ್ಲಮ್ಮಲ್ಲಿದ್ದ. ತಾಯಿ ಸತ್ತು ಹೋದ್ಲು. ತಾಯಿ ಸತ್ತು ಹೋದಾಗ ಬಡತನ, ಏನಾದರೂ ಮಾಡಿ ಹಣ ಗಳಿಸ್ಬೇಕಾಗಿತ್ತು. ಮಿಲ್ಟ್ರಿ ಸೇರಿಕೊಂಡ. ಸುತ್ತಮುತ್ತಲಿನ ಜನ ಮಾತಾಡ್ತಾರೆ, ವಾತಾವರಣ ಹೆಂಗೆ ನಿರ್ಮಾಣ ಮಾಡುತ್ತೆ ಮನುಷ್ಯನಂದರೆ ಅವ್ರು ಹೇಳ್ತಾ ಇದ್ರು, ಇದೆಲ್ಲದಕ್ಕೂ ಕಾರಣ ಯಹೂದ್ಯರೇ ಕಾರಣ, ಜೂಸೇ ಕಾರಣ ಅಂತ ಅವ್ರು ಹೇಳ್ತಿದ್ರು. ಆ ಬೆಳೆಯುವ ಮನಸ್ಸಿನ ಮೇಲೆ ಆದಂಥ ಪರಿಣಾಮ ಇತ್ತಲ್ಲ, ಈ ಜೂಜಿಂದಾನೇ ಜಗತ್ತು ಹಾಳಾಗೋದು ಅಂತ ಹೇಳಿ ಅವನ್ನೆಲ್ಲ ಕೊಂದು ಹಾಕಬೇಕು ಅಂತ ಹೋದ. ನಮ್ಮದು ಆರ್ಯನ್ ರೇಸ್, ಸುಪೀರಿಯರ್ ರೇಸ್ ನಂದು, ಉಳಿದವ್ರನ್ನ ಕೊಂದು ಹಾಕಬೇಕು. ಅಲ್ಲಿದ್ದಂಥ ಸಾರ್ಜೆಂಟ್ ಆಗಿದ್ದಂಥ ಹಿಟ್ಲರನ್ನು ಅವತ್ತೇ ಮುಗಿಸ್ಬೋದಾಗಿತ್ತ? ನಾವು ನೋಡ್ಕೊಂಡು ಸುಮ್ಮನೆ ಇದ್ವಿ ನಾವು. ಇದು ಇವತ್ತಲ್ಲ, ಹಿಟ್ಲರನ್ನು ಒಂದೇ ಕತೆ ಹೇಳ್ತಾ ಇಲ್ಲ ನಾನು. ಎಷ್ಟೋ ಜನ ಸಣ್ಣ ಸಣ್ಣ ಜೀವಗಳು ಮೊಳಕೆಯಲ್ಲಿ ವಿಚಿತ್ರವಾದ ಭಿನ್ನ ನಡವಳಿಕೆ ತೋರಿಸಿದಾಗ ಅಲ್ಲಿಗೆ ಅದನ್ನು ನಿಗ್ರಹ ಮಾಡದೆ ಹೋದರೆ ಬಹುದೊಡ್ಡ ಮರ ಆಗಿ ನಮ್ಮನ್ನೇ ಕಾಡುತ್ತೆ ಮುಂದೆ. ತಾವು ಕಂಡಿದ್ದೀರಿ ಭಿಂದ್ರನ್ವಾಲಿ ಅನ್ನುವಂಥ ಒಬ್ಬ ಯಾವುದೋ ಒಂದು ಗುರುದಾಸ್ಪುರದಲ್ಲಿ ಯಾವುದೋ ಒಂದು ಗುರುದ್ವಾರದಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥ ಪೂಜಾರಿ. ಅವನು ಬಳಸ್ಕೊಂಡು ಅವನಿಗೆ ಆಯುಧಗಳನ್ನು ಕೊಟ್ಟು, ಅವನಿಗೆ ಬಂದೂಕುಗಳನ್ನು ಕೊಟ್ಟು ತಯಾರಿ ಮಾಡಿ ಆತ ಮುಂದೆ ಖಾಲಿಸ್ತಾನ ಅಂತ ಪರಿಸ್ಥಿತಿ ಮಾಡಿಟ್ಬಿಟ್ನಲ್ಲ. ಎಷ್ಟು ಅನಾಹುತ ಕಾರಣ ಆಯ್ತದು. ಅಂದರೆ ಸಣ್ಣದಿದ್ದಾಗೆ ಚೂಟಿ ಹಾಕಬೇಕಾಗಿತ್ತು, ಅದನ್ನು ಹಾಕಲಿಲ್ಲ. ಅದನ್ನು ಹಾಗೆ ಉಳ್ಕೊಂಡದಕ್ಕೆ ದೊಡ್ಡದಾಯಿತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈಗ ಹೇಗಿದ್ರು ಒಬ್ಬನೇ ಇದ್ದಾನ ಅವನು, ಮುಂದೆ ಅವನು ಹೇಗಿದ್ರು ಯುದ್ಧದಲ್ಲಿ ಬಂದಾಗ ನಿವಾರಿಸೋದು ಕಷ್ಟ, ಅವನು ಇದ್ದಾನೆ, ಈಗ ಮುಗಿಸ್ಬೋಣ ಅಂತ ಹೇಳಿ ಅವನ ಚಕ್ರದಿಂದ ಕೊಂದು ಹಾಕಿಬಿಟ್ಟ. ಇದು ಒಂದು ಬುದ್ಧಿವಂತಿಕೆ ಕೆಲಸ ಆಯಿತು. ಇನ್ನೊಂದು ಕೆಲಸ, ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಹೊಂದಿದೆ ಇದಕ್ಕೆ. ಈ ವೈಕುಂಠದಲ್ಲಿ ದ್ವಾರಪಾಲಕರಿದ್ದಾರೆ ಇಬ್ಬರು, ಜಯ ವಿಜಯರು ಅಂತ ಕರೀತೆ. ಆ ಜಯ ವಿಜಯರಲ್ಲಿ ಜಯ ಇವನು ಶಿಶುಪಾಲ. ತಮಗೆ ಗೊತ್ತಿದೆ, ಜಯ ವಿಜಯರು ವೈಕುಂಠದಲ್ಲಿ ನಾರಾಯಣನ ಬಾಗಲದಲ್ಲೇ ದ್ವಾರಪಾಲಕರಾಗಿರುವಂಥವ್ರು. ಎದ್ದ ತಕ್ಷಣ ನಾರಾಯಣನ ನೋಡುವಂಥವ್ರು, 24 ತಾಸು ಅವನ ಸನ್ನಿಧಿಯಲ್ಲಿ ಇರುವಂಥವ್ರು. ಒಂದು ಸಲ ಈ ಸನಕ ಋಷಿಗಳು ಹೋದರು, ಸನತ್ ಕುಮಾರರು ಹೋದರು, ವಿಷ್ಣುವನ್ನ ದರ್ಶನ ಮಾಡಬೇಕು ಅಂತ ಹೋದರು. ಇವರಿಬ್ಬರು ಬಿಡಲ್ಲ, ನಿಮ್ಮ ಪಾಸ್ ಇಲ್ಲ ಅಂತ, ಲೇಟ್ ಆಗಿದ್ದೀರೋ ಅಥವಾ ಎಂಟ್ರಿ ಇಲ್ಲ ಅಂತ ಏನೋಕ್ಕೆ ಬಿಡಲಿಲ್ಲ ಒಳಗಡೆ. ಅವರನ್ನು ನಮಗೇನು ಯಾರು ಬೇಕಾಗಿಲ್ಲ, ನಾನು ಯಾವಾಗ ಬೇಕಾದಾಗ ಹೋಗ್ಬೋದು ಅಂತ ವಿಷ್ಣು ಹೇಳಿದ್ದಾನೆ ಅಂತ ಬಿಡಲಿಲ್ಲ. ಅದೇನೋ ಮಾತು ಬಂದು, ನಿಮಗಿಷ್ಟು ಅಹಂಕಾರಿಗಳಾಗಿದ್ದೀರಿ, ನಿಮಗೆ ಶಾಪ ಕೊಡ್ತೀನಿ ಅಂತ ಶಾಪ ಕೊಟ್ಟರು. ಮನುಷ್ಯ ಜನ್ಮಕ್ಕೆ ಹೋಗಿ ಅಂತ ಶಾಪ ಕೊಟ್ಟರು. ಶಾಪ ಕೊಟ್ಟ ಮೇಲೆ ಗೊತ್ತಾಯ್ತು ತಪ್ಪು ಮಾಡಿದ್ದೀವಿ ಅಂತ ಕಾಲು ಹಿಡ್ಕೊಂಡ್ರು. ಆಗ ಅವ್ರು ಆಪ್ಷನ್ ಕೊಟ್ಟರು, 2 ಆಪ್ಷನ್ ಇದೆ, ಯಾವುದೊಂದು ಆರಿಸ್ಕೊಳ್ಳಿ, ಒಳ್ಳೆ ಶಿಕ್ಷೆ ಇದು, ಆಪ್ಷನ್ ಆರಿಸ್ಕೊಳ್ಳಿ 2. ಒಂದು, 7 ಜನ್ಮ ಮನುಷ್ಯ ಜೀವನದಲ್ಲಿ ಬರಬೇಕು, ಭಕ್ತರಾಗಿರ್ಬೋದು, ವಿಷ್ಣುವಿನ ಭಕ್ತರಾಗಿ 7 ಜನ್ಮ ಕಳಿಬೇಕು. ಇಲ್ಲ, ಅವನು ವೈರಿಗಳಾಗಿ 3 ಜನ್ಮ ಕಳಿಬೇಕು. ಯಾವ್ದು ಆರಿಸ್ಕೋತೀರಿ ಅಂದರು. ಅವರಂದರು, 7 ಜನ್ಮ ಭಾಳ ದೂರ, ಇಲ್ಲಿ ದಿನ ವಿಷ್ಣುವಿನ ದರ್ಶನ ಆಗ್ತದೆ ನಮಗೆ. ಅವನ ದರ್ಶನದಲ್ಲಿ ಎಷ್ಟು ದಿವಸ ಇರಬೇಕು, ನಮ್ಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗ ವಾಪಸ್ ಬಂದುಬಿಡ್ಬೇಕು. ಅದಕ್ಕೆ ಹೆದರಂತೆ ಅವನ ವಿರೋಧಿಗಳಾದರೂ ಅಡ್ಡಿ ಇಲ್ಲ, ಅವನ ಮಧ್ಯೆ ಹೋರಾಡಿದ್ರು ಅಡ್ಡಿ ಇಲ್ಲ, 3 ಜನ್ಮದಲ್ಲಿ ವಾಪಸ್ ಬಂದುಬಿಡ್ತೀವಿ ಬೇಗ ಮುಗಿಸ್ಕೊಂಡು. ವಿ ವಾಂಟ್ ಟು ಕಮ್ ಬ್ಯಾಕ್ ಅರ್ಲಿ. ಅದರಿಂದ 3 ಜನ್ಮ ಸಾಕು ಅಂತ ಹೇಳಿ ವಿಷ್ಣುವಿನ ವೈರಿಗಳಾಗಿ ಹುಟ್ಟಿದ್ರು ಅಂತ. ಅದರೊಳಗೆ ಜಯ ಇವನು. ನನಗೆ ಇದೊಂದು ಯಾವಾಗಲೂ ಕಾಡತ್ತೆ, ಓದುವಾಗ ಒಂಚೂರು ಮನಸ್ಸೆಲ್ಲೂ ಹೋಗ್ತದೆ. ಈ ಜಯ ವಿಜಯರಿಗೆ ಯಾಕೆ ಅಹಂಕಾರ ಬಂತು ಅಂತ. ವಿಷ್ಣುವಿನ ಸನ್ನಿಧಾನದಲ್ಲೇ ಇರೋರು, ಅವನ ಮುಂದೆ ಇರೋರು, ಯಾವಾಗಲೂ ಅವನ ದರ್ಶನದಲ್ಲೇ ಇರೋರು, ಇವರಿಗೆ ಅಹಂಕಾರ ಬರೋದಾದರೆ ನಮ್ಮ ತಹಶೀಲ್ದಾರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಯಾಕೆ ಬರಬಾರ್ದು? ನನಗೆ ಅದು ಆಶ್ಚರ್ಯ ಅನಿಸೋದು. ಈಗ ನಾನು ಎಷ್ಟೋ ಕಡೆ ನೋಡಿದ್ದೇನೆ, ಈ ಸಣ್ಣ ಅಧಿಕಾರಿಗಳು, ಈ ಕೆಲವೊಂದು ಛೋಟ ಮಿನಿಸ್ಟರ್ಸ್ ಇರ್ತವೆ, ಅವು ಬದುಕೋದೇ 3 ವರ್ಷ 4 ವರ್ಷ 5 ವರ್ಷ ಅಷ್ಟೇ. ಅವು ಮಿಣುಕು ಹುಳ ಇದ್ದಂಗೆ, 5 ವರ್ಷ ಬಂದು ಮತ್ತು 6ನೇ ವರ್ಷ ಪತ್ತೆ ಇಲ್ಲ. ಆದರೆ 5 ವರ್ಷ ಮಿಣುಗುವಾಗಿ ಅಂಥ ಅಹಂಕಾರ ಇರ್ತದೆ ಅಂತ, ಅದು ಶಾಶ್ವತ ಅಂದ್ಕೊಂಡು ಹೊಗಳ್ತಾರಲ್ಲ, ಅವರಿಗೆ ಯಾಕೆ ಬಂತು ಅಂತ. ಅಲ್ಲಿ ಸಾಕ್ಷಾತ್ ವಿಷ್ಣುವಿನ ಮುಂದೆ ಇದ್ದು ಅವನ ಅತ್ಯಂತ ಅಂತರಂಗ ಭಕ್ತರಾದಂಥ ಜಯ ವಿಜಯರಿಗೆ ಅಹಂಕಾರ ಬರೋದಾದರೆ ಪಾಪ ಇವ್ರಿಗೆ ಯಾಕೆ ಬೇಡ, ಇವ್ರು ಬಂದೇ ಬರ್ತದೆ ಅನ್ನಿಸ್ತು. ಆದರೆ ಅಹಂಕಾರ ಬಂದರೆ ಮುಂದೆ ಏನಾಗ್ತದೆ ಅಂತ ಕತೆ ಇವ್ರಿಗೂ ಹೇಳಬೇಕು ನಾವು. ಈ ಜಯ ವಿಜಯರು 3 ಜನ್ಮ ಬರ್ತೀವಿ ಅಂದ್ರಲ್ಲ, ಆ ಜಯ ಇದ್ದಾನಲ್ಲ, ಇದು ಇನ್ನೊಂದು ಕತೆ ಇದೆ, ಅದು ನಿಮಗೆ ಗೊತ್ತಿರುತ್ತೆ. ಅದು ಈ ಇದೈತಲ್ಲ, ಆನೆಗೆ ಮೊಸಳೆ ಬಂದು ಹಿಡ್ಕೊಂಡಾಗ ಅದನ್ನು ಬಿಡಿಸ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಆನೆ ಒಂದು ಜಯ, ಮೊಸಳೆ ವಿಜಯ. ಅದು ನೋಡಿ ವಿಚಿತ್ರ ಇದೆ. ಅವರಿಬ್ಬರು ಜಯ ವಿಜಯರು ಯಾವುದೋ ಒಂದು ಯಜ್ಞ ಮಾಡೋಕ್ಕೆ ಹೋದಾಗ ಭಾಳ ಮುಂದುವರೆದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವನು ಯಜ್ಞದ ಯಜಮಾನ ಬಹಳಷ್ಟು ದುಡ್ಡು ಕೊಟ್ಟನಂತೆ, ಇವ್ರಿಗೆ ಹಣ ಏನೋ ಕಾಸು
ಕೊಟ್ಟಾಗ ಅವರೇನಂದ, ವಿಜಯ ಬರ್ಬೇಕಾದ್ರೆ ಏನಂದ, ನೋಡಪ್ಪ ಇಬ್ಬರಿಗೂ ಹಣ ಬಂದಿದೆಯಲ್ಲ, ಇಬ್ಬರು ಸಮಾನವಾಗಿ ಹಂಚಿಕೊಳ್ಳೋಣ ಅಂತಂದ. ಅದು ಬಹುಶಃ ಜಯನಿಗೆ ಜಾಸ್ತಿ ಬಂದಿತ್ತೇನೋ, ಅದು ಹೆಚ್ಚಿಕೊಳ್ಳೋದು ಬೇಡ, ನಿನಗೆ ಬಂದದ್ದು ನಿನಗೆ, ನನಗೆ ಬಂದದ್ದು ನನಗೆ ಅಂತ. ಇದು ಕಥೆಗಳಿವು, ಭಾಳ ಸೀರಿಯಸ್ ತೊಗೋಬೇಕಾಗಿಲ್ಲ. ಅಂದರೆ ವಿಷ್ಣುವಿನ ಅಂತರಂಗ ಭಕ್ತರಿಗೆ ಕೂಡ ಈ ಆಸೆ ಬರ್ತದೆ, ಅಪೇಕ್ಷೆಗಳು ಬರ್ತದೆ. ಆ ಶಾಪ ಬಂತು, ಅದು ನಾವು ಅದು ಆನೆ ಬಂದದ್ದು ಯಾವುದದು, ಗಜೇಂದ್ರ ಮೋಕ್ಷ. ಆ ಜಾಗ ನೋಡಿ ಬಂದಿದ್ದೀನಿ ನಾನಲ್ಲಿ, ಬಿಹಾರದ ಹತ್ರ ಬರ್ತದೆ ಅಲ್ಲ, ವೈಶಾಲಿ ಪ್ರದೇಶ ಹತ್ರ ಬರ್ತದೆ ಅಂತ ತೋರಿಸ್ತಾರೆ. ಮೊಸಳೆ ಇಲ್ಲಿತ್ತು, ಆನೆ ಬಂತು ಹೀಗೆ ಅಂತ ತೋರಿಸ್ತಾರೆ, ಎಂದೋ ಕಾಲದ್ದು. ಅಂದರೆ ಆ ಗಜೇಂದ್ರ, ಆ ಜಯ ಇದ್ದವನು, ವಿಜಯ ಇದ್ದವನು ಮೊಸಳೆ, ಅವರು ಕೂಡ ಗುದ್ದಾಡ್ಕೊಂಡು ಕಡೆ ವಿಷ್ಣುವಿನ ಬಂದು ಪಾರು ಮಾಡ್ಬೇಕು ಅವ್ರನ್ನ. ಇಲ್ಲಿ ಬಿದ್ದಂಥ ಅವನು ಜಯ ಇದ್ದಾನಲ್ಲ, ಈಗಾಗಲೇ 2 ಅವತಾರ ಮುಗಿಸ್ಬಿಟ್ಟಿದ್ದಾನವನು. ಹಿರಣ್ಯಕಶ್ಯಪು ಆಗಿ, ನಂತರ ರಾವಣ ಆಗಿ ತನ್ನ ಅವತಾರ ಮುಗಿಸಿದ್ದಾನೆ. ಈಗ ಅವನಿಗೇನಿದೆ ಹೇಳಿ, ಆ ಥರ ಇದೆ, ಬೇಗ ಮುಗಿಸಿ ವಾಪಸ್ ಹೋಗಬೇಕು. ಲಾಸ್ಟ್ ಅಂಕ ಇದು. ಯಾವಾಗಲೂ ನಿಮ್ಗೆ ಗೊತ್ತಿದೆ, ಯಾವುದೇ ಪರೀಕ್ಷೆಗೆ ಹೋದಾಗ ಅಥವಾ ಯಾರಿಗೋಸ್ಕರ ಕಾಯ್ತಿರುವಾಗ ಸಮಯ ಹತ್ತಿರ ಬಂದಂಗೆ ಆ ಥರ ಜಾಸ್ತಿ ಆಗ್ತದೆ. ಬೇಗ ಮುಗಿಸಿ ಹೋಗ್ಬಿಡೋದು, ಬೇಗ ಮುಗಿಸಿ ಹೋಗಬೇಕು ಅಂತ ಅನಿಸುತ್ತೆ. ನೋಡಿ ಅದು ಹೇಗಿದೆ ಅಂದರೆ, ಆಧ್ಯಾತ್ಮಿಕವಾಗಿ ಅನಲೈಸಿಸ್ ಮಾಡಬೇಕಾದ್ರೆ ಶಿಶುಪಾಲನ್ ಕೂಡ ಬೇಗ ಹೋಗಬೇಕಾಗಿದೆ ಮುಗಿಸ್ಕೊಂಡು. ಅವನಿಗೆ ಅಪೇಕ್ಷೆ ಅದು, ಯಾಕಂದರೆ ಮುಗಿದ್ರೆ ತಾನು ಮತ್ತೆ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗ್ತೇನೆ ಅಂತ ಅವನ ಕಡೆ ಅವತಾರ ಬಂದಿದ್ದಾನೆ. ಆದ್ದರಿಂದ ಅವನು ಬೇಗ ಮುಗಿಸ್ಬೇಕು ಅಂತ ಹೇಳಿ ಅವನನ್ನು ಶಿಶುಪಾಲನ ವಧೆ ಮಾಡಿದ ಅಂತ ಒಂದು ದೃಷ್ಟಿ ಹೇಳ್ತಾರೆ. ಆಗ ಅವನು ಮುಕ್ತಿಯಾಗಿ ಮೇಲೆ ಹೋದ ಅಂತ. ಕೆಲವೊಂದು ಸಲ ನಮ್ಗೆ ಕಾರಣ ಗೊತ್ತಾಗಲ್ಲ. ಕಾರಣ ಗೊತ್ತಾದಾಗ ಹೀಗೋ ಅಂತ ಅನಿಸುತ್ತೆ. ನನ್ನ ಅತ್ಯಂತ ಪರಿಚಯದೊಬ್ಬರು ಪ್ರಿನ್ಸಿಪಾಲ್ರಿದ್ದರು. ಅವರು ಬೇರೆ ಒಂದು ಸಂಸ್ಥೆಯಲ್ಲಿದ್ದವರು. ಬದಲಿ ಆಗಿ ವರ್ಗ ಆಗಿ ಆಸಾಮಕ್ಕೆ ಹೋದರು. ಅವರು ಭಾಳ ದೂರ ಆಯ್ತಲ್ಲ ಪಾಪ, ಹೋದವ್ರಿಗೆ ಅಂದ್ಕೊಂಡ್ವಿ. ಸುದ್ದಿ ಬಂತು ಅವ್ರು ಸಸ್ಪೆನ್ಷನ್ ಆಗ್ತಾಯಿದೆ ಅಂತ. ಅಷ್ಟು ಒಳ್ಳೆ ಮೇಷ್ಟ್ರು, ಪ್ರಾಮಾಣಿಕ ಪ್ರಿನ್ಸಿಪಾಲ್ರು, ತುಂಬ ಚೆನ್ನಾಗಿ ಕೆಲಸ ಮಾಡಿದವರು. ಆಸಾಮದಲ್ಲಿ ಹಂಗೆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲರಿ ಅವರು, ಅಷ್ಟು ಅಂತ ಅಂದ್ಕೊಂಡಿದ್ವಿ ನಾವು. ಆಮೇಲೆ ಅವ್ರ ಸ್ನೇಹಿತರು ಇಲ್ಲ ಸರ್, ಇತ್ತೀಚೆಗೆ ತುಂಬ ತಪ್ಪು ಮಾಡಿದ್ದಾರೆ ಅವರು, ಏನು ಕಣ್ಣಿಗೆ ಕಾಣಿಸೋ ಮಿಸ್ಟೇಕ್ ಮಾಡ್ತಾರೆ ಸರ್, ಒಂದಲ್ಲ 2 3 4 5 ತಪ್ಪು ಮಾಡಿದ್ದಾರೆ, ಇನ್ನು ಬಿಡೋಕ್ಕಾಗಲ್ಲ ಅವ್ರನ್ನ, ಸಸ್ಪೆಂಡ್ ಮಾಡಿದ್ರು ಅವ್ರನ್ನ ಅಂತ. ನನಗೆ ಭಾಳ ಕೆಟ್ಟ ಅನಿಸ್ತು. ಸಸ್ಪೆನ್ಷನ್ ಆದವ್ರು ಫೋನ್ ಮಾಡೋದು ಕಷ್ಟ. ಸಸ್ಪೆಂಡ್ ಆಯ್ತೇನ್ರಿ ಅಂತ ಕೇಳೋಕ್ಕಾಗತ್ತಾ? ಅದು ದುಃಖದಲ್ಲಿದ್ದಾಗ ಕೇಳೋಕೆ ಕಷ್ಟ. ಕೇಳದೆ ಇರೋದು ತಪ್ಪು. ಸ್ನೇಹಿತರಾದಮೇಲೆ ನಾನು ಒಂದು 8-10 ದಿವಸ ಆದಮೇಲೆ, ಒಂದು 15 ದಿವಸ ಆಗಿತ್ತು, ಒಂದು ಸಲ ಫೋನ್ ಮಾಡಿ ಏನೋ ಸುದ್ದಿ ಕೇಳಿದೆ, ಹೇಳ್ಬೇಕು ಹಿಂಗೇನು ಕೇಳಬೇಕು, ನಾನು ಸುದ್ದಿ ಕೇಳಿದೆ, ಹೇಗೆ ಏನಾಯಿತು ಅಂತ ಕೇಳಿದೆ. ನಗ್ತಾ ಇದ್ರು ಅವರು, ನಗ್ತಾಯಿದ್ದು. ಆಗ್ಬಿಡಿ ಸರ್ ಸಸ್ಪೆನ್ಷನ್ ಆಯಿತು ಅಂದರು. ಇಷ್ಟು ಸಂಭ್ರಮದಿಂದ ಸಸ್ಪೆನ್ಷನ್ ಆಯಿತು ಅಂತ ಹೇಳೋರನ್ನು ಕೇಳಿದ್ದಿಲ್ಲ ನಾನು. ಆ್ಯಕ್ಚುಲಿ ನೋಡಿ ಹೇಗಿರ್ತದೆ ಅಂತ, ಶಿಶುಪಾಲ ಸತ್ತ ಅಂದಾಗ ನಾವೆಲ್ಲ ಅಂತೀವಿ ವಧೆ ಆಯಿತು, ಒಳ್ಳೇದಾಯಿತು, ಶಿಶುಪಾಲ ಸತ್ತ ಅಂತ ಸಂತೋಷ ಪಡೋನು ಶಿಶುಪಾಲ. ಅವನು ಬೇಗ ಹೋಗ್ಬೇಕಾಗಿತ್ತಲ್ಲಿ, ಅದು ನಮ್ಗೆ ಗೊತ್ತಾಗಬೇಕಲ್ಲ. ಇಲ್ಲಿ ನಾ ಪ್ರಿನ್ಸಿಪಾಲ್ ಕೇಳಿದೆ, ಅದು ಯಾಕೆ ಹಂಗಾಯಿತು, ಇವರು ತುಂಬ ತಪ್ಪು ಮಾಡಿದ್ರಂತಲ್ಲ ಅಂತ. ಹೌದು ಸರ್, ಒಂದು ತಪ್ಪು ಮಾಡೋ ಸಸ್ಪೆನ್ಷನ್ ಮಾಡಲೇ ಇಲ್ಲ ಸರ್ ಅವರು. ಅದಕ್ಕೆ ಏನಾದರೂ ಆಗಲಿ ಅಂಥೇಳಿ 4-5 ಸಣ್ಣ ತಪ್ಪು ಮಾಡ್ತಾ ಬಂದೆ, ಸಸ್ಪೆಂಡ್ ಆಗೋತಂಗೆ ಬಿಡಲಿಲ್ಲ ಸರ್. ನಂದು ಏನು ರೀ ಅವಾರ್ಡ್ ಬಂದಂಗೆ ಹೇಳ್ತಿರಲ್ಲ ಸಸ್ಪೆನ್ಷನ್ ಆಗೋದಂದರೆ ಅಂದೆ. ಹೌದು ಸರ್, ಬೇಕಾಗಿತ್ತು ನನಗೆ ಅಂದರು. ಯಾಕೆ ಅಂತ ಕೇಳಿ, ಮಗಳ ಮದುವೆ ಸರ್. ವಿಚಿತ್ರ ನೋಡ್ರಿ, ನನಗೆ ಕಲ್ಪನೆ ಬರಲಿಲ್ಲ ಅದು. ಮಗಳ ಮದುವೆ ಸಸ್ಪೆನ್ಷನ್ ಯಾಕೆ ಆಗಬೇಕು ಸರ್? ನಿಮ್ಗೆ ಗೊತ್ತಿಲ್ಲ, ಇದು ಅಸ್ಸಾಂದಲ್ಲಿ ಭಾಳ ಇದೆ, ಇದು ದುಡ್ಡು ಕೊಟ್ಟು ಸಸ್ಪೆನ್ಷನ್ ಆಗ್ತಾರೆ ಸರ್ ಅಂದರು. ನಾನು ಇದ್ಯಾಕಪ್ಪ ಅಂತ ಕೇಳಿದೆ. ಮಗಳ ಮದುವೆಗೆ ರಜಾ ಸಿಗಲ್ಲ ಸರ್, ನಮ್ಗೆ ಕೊಡೋಲ್ಲ, ರಜೆ ಕೊಡೋಲ್ಲ. ಇದೇನೋ ಸಣ್ಣ ತಪ್ಪು ಸಸ್ಪೆನ್ಷನ್ ಮಾಡಿಬಿಡ್ತಾರಾ, ಅದು ಕ್ಲಿಯರ್ ಆಗೋತಾ 90% ಸಂಬಳ ಕೊಡ್ತಾರೆ. 90% ಸಂಬಳ ಕೊಡ್ತಾರೆ, 10% ಇಟ್ಕೊಳ್ಳಿ ಬಿಡಿ ಅಂತ ತೊಂದರೆ ಇಲ್ಲ. ಈ ಮದುವೆಗಿದ್ವಿ ಎಲ್ಲ 4 ತಿಂಗಳು ಮುಗಿಸ್ಕೊಳ್ಳೋ ಹೊತ್ತಿಗೆ ಆರಾಮಾಗಿರ್ತೀನಲ್ಲ, ಅವಾಗ ನಂಗೆ ಶಾಲೆಗೆ ಹೋಗೋ ಕಾರಣ ಇಲ್ಲ, ಆರಾಮಾಗಿ ನಾನು ಕೆಲಸ ಮುಗಿಸ್ಕೋತೀನಿ. ಆಮೇಲೆ ಅದು ಎನ್ಕ್ವೈರಿ ಮಾಡ್ತಾರೆ, ಅದೇನೂ ತಪ್ಪೇ ಇಲ್ಲ, ಸಣ್ಣ ತಪ್ಪವು. ಆ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ರೀಇನ್ಸ್ಟೇಟ್ ಮಾಡ್ತೀನಿ, ಅದು 10% ವಾಪಸ್ ಬರುತ್ತೆ. ನಾನು 3 ತಿಂಗಳು ರಜೆ ಯಾರು ಕೊಡ್ತಾರೆ ಸರ್? ಈಗ ನೋಡಿ, ನಾನು ಅವ್ನು ಸಸ್ಪೆನ್ಸ್ ಬಂದು ದುಃಖ ಪಡಬೇಕು ಸಂತೋಷ ಪಡಬೇಕು ಅಂತ ಗೊತ್ತಾಗಲಿ. ಅಂದರೆ ನಿಜವಾದ ಕಾರಣ ಬೇರೆ ಇರ್ತದೆ, ನಮ್ಮ ಕಣ್ಣಿಗೆ ಕಾಣಿಸೋ ಕಾರಣ ಬೇರೆ ಇರ್ತದೆ. ಇಲ್ಲಿ ಶಿಶುಪಾಲನ ವಧೆಗೆ ಕಾರಣ ಅವನ ಮೇಲೆ ಕೋಪ ಅಥವಾ 100 ತಪ್ಪು ಮಾಡಿದ ಅಂತ ನಾವು ಅನ್ಕೋತೀವಿ. ಕೃಷ್ಣನ ಕರುಣೆ ಹೇಗೆ ಅಂದರೆ, ಆಯ್ತಪ್ಪ ಬೇಗ ಹೋಗಲಿ, ಅವನು ಮುಗಿಲಿ ಒಂದು ಕೆಲಸ, ಅಲ್ಲಿ ಹೋದ್ರೆ ಹೋಗ್ತಾನೆ, ಮತ್ತೆ ತನ್ನ ಜಾಗಕ್ಕೆ ಹೋಗ್ತಾನೆ ಅಂತ ಹೇಳಿ ಕಳಿಸಿದ ಅನ್ನೋ ಮೂಲಕ ಹೇಳ್ತಾರೆ. ಶಿಶುಪಾಲ ವಧೆಯ ಮೂಲಕ ವ್ಯಾಸರು ನಮಗೆ ಕೊಟ್ಟಂಥ ಸಂದೇಶ ಬಹಳ ಮುಖ್ಯವಾಗಿದೆ ಇದರೊಳಗೆ. ಇದ್ರೊಂದು ಬೇರೆ ಅರ್ಥನೂ ಇದೆ, ಇದರೊಳಗೆ ಸಾಂಕೇತಿಕ ಅರ್ಥ ಇದೆ ಒಂದು. ಎಷ್ಟು ಚಂದ ಹೇಳ್ತಾರೆ. ಶಿಶುಪಾಲ ಹುಟ್ಟಿದಾಗಿದ್ದಂಥ ಒಂದು ಹೆಚ್ಚಿನ ಕಣ್ಣಿದೆಯಲ್ಲ, ಅದು ಅಸೂಯೆಯ ಸಂಕೇತ ಅಂತ. ನಮಗೆ 2 ಕಣ್ಣಿದ್ದೇ ಅಸೂಯೆ ಇದೆ, ಇನ್ನು 3 ಕಣ್ಣಿದ್ರೆ ಅಸೂಯೆ ಜಾಸ್ತಿ ಆಗ್ತದೆ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅಸೂಯೆಯ ಸಂಕೇತ ಅಂತ 3ನೇ ಕಣ್ಣು. 2 ಕೈ ಎಕ್ಸ್ಟ್ರಾ ಇದ್ದಾವಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅದು. 2 ಕೈ ಹೆಚ್ಚಿನ ಕೈ ಇದ್ದಾವಲ್ಲ,
ಅದಕ್ಕೆ ಅವರು ಕರೆಯುವಂಥ ಮದ ಪ್ರಮದ ಅಂತ ಕರೀತಾರೆ. ಪ್ರಮದ ಅಂದರೆ ಆಲಸ್ಯ, ಇನರ್ಷಿಯ ಅಂತ ಕರಿತೀವಿ. 2 ಕೈ ಎಕ್ಸ್ಟ್ರಾ ಇದ್ದರೆ ಆಲಸ್ಯ ಹೇಗಾಗ್ತದೆ? ಎಷ್ಟೋ ಸಲ ಮನೇಲಿ ಹೆಣ್ಮಕ್ಳು ಹೇಳೋದನ್ನು ಕೇಳಿದ್ದೆ ನಾನು. ಬೆಳಗ್ಗೆ ತುಂಬ ಅವಸರ ಎಷ್ಟು ಕೆಲಸ ಇರುತ್ತೆ ಅಂದರೆ ಇನ್ನೊಂದು 4 ಕೈ ಇದ್ರೆ ಚೆನ್ನಾಗಿತ್ತು ನನಗೆ ಅಂತೆಲ್ಲ ಹೆಣ್ಮಕ್ಳು ಹೇಳ್ತಾರೆ. ನಿಜ ನೋಡಿ, 4 ಕೈ ಇದ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಒಂದು ಕೈ ಇನ್ನೊಂದು ಕೈ ತೊಡ್ಕೊಳ್ಳುತ್ತೆ. ಅದು ಒಂದೇ ದೇಹ ತಾನೇ. ಒಂದು ಕೈ ಕುಕ್ಕರಲ್ಲಿ, ಒಂದು ಕೈ ಮಿಕ್ಸರಲ್ಲಿ, ಒಂದು ಕೈ ಮಾಡೋಕ್ಕಾಗೋದಿಲ್ಲ. ಅದು ಒಂದೇ ದೇಹ. ಅದು ಅದರಿಂದ 2 ಕೈಯಿಂದ ಮಾಡೋದನ್ನು 8 ಕೈಯಿಂದ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ 2 ಕೈಗಿಂತ ಹೆಚ್ಚಿಗೆ ಇದ್ದದ್ದು ಅದು ಪ್ರಮದ, ಅದು ಜಡ, ಅದು ಆಲಸ್ಯವನ್ನು ಸೃಷ್ಟಿ ಮಾಡ್ತದೆ ಅಂತ. ಅದನ್ನು ಎಷ್ಟು ಚೆನ್ನಾಗಿ ಎನರ್ಜಿಯ ಅಂತ ಹೇಳ್ತಾರೆ. ಹೀಗಾಗಿ 2 ಕೈ ಎಕ್ಸ್ಟ್ರಾ ಇತ್ತಲ್ಲ, ಅದು ಜಡದ ಸಂಕೇತ. ಮತ್ತು ಕಣ್ಣು ಎಕ್ಸ್ಟ್ರಾ ಕಣ್ಣಿದ್ದದ್ದು ಅದು ಅಸೂಯೆಯ ಸಂಕೇತ. ಕೃಷ್ಣ ಯಾವಾಗ ಅವನು ಎತ್ಕೊಂಡೋ ಮಗುವಾಗಿದ್ದಾಗ ಅವನ ಕಣ್ಣು ಮತ್ತು 2 ಕೈ ಬಿದ್ದು ಹೋಯಿತು ಅಂತ. ಅಂದರೆ ಏನು ಹೇಳಿ, ಅವನಲ್ಲಿದ್ದ ಅಸೂಯೆಯನ್ನು ಮತ್ತು ಜಡತ್ವವನ್ನು ತಿಕ್ಕೊಂಡ್ಬಿಟ್ಟ ಕೃಷ್ಣ ಅಂತ. ಆ ಥರ ನಮಗೆ ಕೂಡ, ನಮ್ಮ ಮನುಷ್ಯನಲ್ಲಿ ಕೂಡ ಭಗವಂತ ನಮ್ಮನ್ನು ಸ್ಪರ್ಶಿಸಿದಾಗ ನಮ್ಮಲ್ಲಿರುವಂಥ ಅಸೂಯೆಯ ಕಣ್ಣು ಹೋಗಿ ನಾವು ಅನಸೂಯರಾಗ್ತೇವೆ ಮತ್ತು ಜಡತ್ವ ಹೋಗಿ ನಾವು ಕ್ರಿಯಾಶೀಲರಾಗ್ತೇವೆ ಅಂತ. ಬಹಳ ಚೆಂದ ಇದು. ಕ್ರಿಯಾಶೀಲತೆ ಅನ್ನೋದು ಭಗವಂತನ ಸ್ಪರ್ಶದ ಲಕ್ಷಣ. ದಯವಿಟ್ಟು ತಿಳ್ಕೊಳ್ಳಿ, ಎಲ್ಲೆಲ್ಲಿ ಕ್ರಿಯಾಶೀಲತೆ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್. ಈ ಜಡತ್ವ ಬಂದಾಗ ಮನಸ್ಸಿನಲ್ಲಿ ಕೆಟ್ಟ ಭಾಗಗಳೇ ಬರ್ತಾರೆ. ಖಾಲಿ ಕೂತಾಗ, ಓದ್ತಾ ಇದ್ದಾಗ, ಸಂತೋಷ ಪಡ್ತಿರ್ಬೇಕಾದ್ರೆ, ಯಾವುದೋ ಕೆಲಸ ಮಾಡ್ತಿರ್ಬೇಕಾದ್ರೆ ಮನಸ್ಸು ಕೆಟ್ಟ ಹಾದಿಗೆ ಹೋಗೋದಿಲ್ಲ, ಚಿಂತನೆಗೆ ಹೋಗೋದಿಲ್ಲ. ಯಾಕಂದರೆ ಟೈಮ್ ಇಲ್ಲ ಹೋಗೋದಕ್ಕೆ. ಅದಕ್ಕೆ ಹೇಳ್ತಾರೆ ಕ್ರಿಯಾಶೀಲತೆ ಇದ್ದಾಗ ಅದು ಭಗವಂತನ ಸ್ಪರ್ಶದ ಲಕ್ಷಣ. ಯಾವತ್ತು ನಾವು ಕ್ರಿಯಾಹೀನರಾಗಿರ್ತೀವೋ ಅದು ಜಡತ್ವದ ಲಕ್ಷಣ ಅಂತ. ಅದಕ್ಕೆ ಭಗವಂತನಲ್ಲಿ ಬೇಡ್ಕೋಬೇಕಾದದ್ದು, ಮಹಾರಾಯ ನಮ್ಮನ್ನು ಎತ್ಕೋ ಒಂದು ಸಲ. ಎತ್ಕೊಂಡಾಗ ಅದು ಕಣ್ಣು ಕಾಣಿಸೋಲ್ಲ ಹೊರಗೆ ನಮಗೆ ಬಾಹ್ಯವಾಗಿ. ಆ ಇರುವಂಥ ಕಣ್ಣನ್ನು ತೆಗೆದು ಹಾಕು. ಜನರಲ್ಲಿ ಕೆಟ್ಟದನ್ನು ಕಾಣುವಂಥ ಮನಸ್ಸು ಕೊಡಬೇಡ, ಅಸೂಯೆಯನ್ನು ಕೊಡಬೇಡ ಅಂತ ಹೇಳೋದು. ಹೊಟ್ಟೆ ಕಿಚ್ಚಿನ ಕಿಡಿಯ ಎಷ್ಟಿದ್ದಾನೆ ಭಗವಂತ ಇಟ್ಟಿದ್ದಾನೆ ಅಂತ ಒಳಗೆ. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀ ಪರರ ದಿಟ್ಟಿಸುತ್ತ ಕರುಬುವೆ ಮಂಕುತಿಮ್ಮ ಅಂತ. ನಾವು ಸ್ವಭಾವ ಹಾಗೆ. ಹೊಟ್ಟೆ ತುಂಬಿದ ತೋಳ ಕೂಡ ಮಲ್ಕೊಳ್ಳುತ್ತೆ ಅಂತ ನಾವು ಮಲ್ಕೊಳ್ಳಲ್ಲ. ಪಕ್ಕದವ್ರು ನೋಡಿ ಸಂಕಟ ಪಡ್ತೀವಿ. ಅದಕ್ಕೆ ಅಸೂಯೆಯನ್ನು ಹೋಗಿಸ್ಬೇಕು ಅಂತ ಈ ಇಷ್ಟು ಬ್ಯೂಟಿಫುಲ್ ಚಿಂತೆ ಇದೆ. ಅದರೊಳಗೆ ಹೇಳ್ತಾರೆ ಭಗವಂತ ಹೇಗೆ ನಮ್ಮನ್ನು ಎತ್ಕೊಂಡಾಗ ನಮ್ಮ ಅಸೂಯೆಯ ಕಣ್ಣು ಹೋಗಿ ನಾವು ಜಡತ್ವ ಹೋಗಿ ಚೆನ್ನಾಗಿ ಆಗಬೇಕು, ಕ್ರಿಯಾಶೀಲರಾಗಬೇಕು ಅನ್ನೋದನ್ನು ಹೇಳುವಂಥ ರೂಪ ಇದು. ಭಗವಂತ 100 ಅವಕಾಶ ಅವನಿಗೆ ಕೊಟ್ಟ, ಶಿಶುಪಾಲನಿಗೆ. ನಮಗೂ ಸಾವಿರಾರು ಕೊಟ್ಟಿದ್ದಾನೆ. ನಾವು ಬದುಕಿದಾಗ ಕೊನೆ ಕ್ಷಣದವರೆಗೂ ಭಗವಂತ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾನೆ, ತಿದ್ದುಕೊಳ್ಳೋಕೆ ಹೇಳ್ತಾನೆ. 100 ಅಲ್ಲ, 1000 ಸಲ ಕೊಟ್ಟಿದ್ದಾನೆ. ಅಕ್ಷರಶಃ ನಾವು 1000 ಅಂತಂದರೆ 100, ಆ 100 ಕೆಲವು ಹೇಳ್ತಾರೆ 100 ಎಣಿಸ್ಬೇಕು 1000 ಅಂತ. 1000 ಎಣಿಸೋದಲ್ಲ, ಅದು ಮಿತಿ. ಅದು ಭಗವಂತ ಎಲ್ಲಿವರೆಗೂ ತಳ್ಕೊತಾನೆ ಹೇಳಿ ನಮ್ಮನ್ನು? ಶಿಶುಪಾಲನ 100 ಬಾರಿ ತಾಳ್ಕೊಂಡ. 100 ಬಾರಿ ಅಂದರೆ ಒಂದು ಮಿತಿವರೆಗೆ. ಆ ಮಿತಿ ದಾಟಿದ ತಕ್ಷಣ ಅವನು ಕೊಂದು ಹಾಕಿದ ಅಂತ. ನಾವು ಮಕ್ಕಳಿಗೆ ಅನ್ನಲ್ವಾ, 1000 ಸಲ ಹೇಳಿದ ಅವನಿಗೆ. 1000 ಸಲ ಖಂಡಿತ ಹೇಳಿರಲ್ಲ ನೀವು. 1000 ಅನ್ನೋದು ಬಹಳಷ್ಟು ಸಲ ಅಂತ ಹೇಳಿದ ಹಾಗೆ. ಆದ್ದರಿಂದ ಭಗವಂತ ನಮ್ಗೆ ಬಹಳಷ್ಟು ಅವಕಾಶಗಳನ್ನು ಕೊಡ್ತಾನೆ ತಿದ್ಕೊಳ್ಳೋದಕ್ಕೆ. ತಿದ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದು ಮಾಡ್ಕೊಳ್ಳೋದೇ ಹೋದಾಗ 1 ಸಲ ಪೆಟ್ಟು ಕೊಡ್ತಾನೆ. ನಮ್ಮ ದುರ್ದೈವ ಅಂದರೆ ಪೆಟ್ಟು ಕೊಟ್ಟಾಗೆ ನಮಗೆ ದುಃಖ ಆಗೋದು. ಅವನು ಎಕ್ಸ್ಟೆನ್ಷನ್ ಕೊಟ್ಟಾಗ, ಅವಕಾಶ ಕೊಟ್ಟಾಗ ಮರೆತು ಬಿಡ್ತೇವೆ. ಅದಕ್ಕೆ ಹೇಳ್ತಾರೆ ಶಿಶುಪಾಲ ತನ್ನ ಅಹಂಕಾರ ಜಡತ್ವವನ್ನು ಮರೆಸ್ಕೊಂಡು ಕಳ್ಕೊಂಡು ಅವನು ಹೋದದ್ದು ವೈಕುಂಠಕ್ಕೆ. ಹಾಗೆ ನಾವು ಕೂಡ ಆತ್ಮಪ್ರಜ್ಞೆಯಿಂದ ಭಗವಂತನ ಸಾನ್ನಿಧ್ಯದಲ್ಲಿ ಬದುಕಬೇಕಾದರೆ ಆದಷ್ಟು ಮಟ್ಟಿಗೆ ಈ ಅಸೂಯೆಯನ್ನು ಮತ್ತು ಜಡತ್ವವನ್ನು ಕಳ್ಕೊಳ್ಬೇಕು. ಅದಕ್ಕೆ ಭಗವಂತನ ಕೃಪೆ ಆಗಬೇಕು ಅನ್ನೋದನ್ನು ವ್ಯಾಸರು ಸೂಚ್ಯವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಮದ ಅಂತ ಹೇಳೋ ಮಾತಲ್ಲಿ ಹೇಳ್ತಾರೆ. ಆ 2 ಎಕ್ಸ್ಟ್ರಾ ಕೈ ಬಿದ್ದು ಹೋದಾಗ ಜಡತ್ವ ಮಾಯ ಆಯಿತು ಒಂದು ಅಂತ. ಅದಕ್ಕೆ ಹೇಳ್ತಾರೆ ನೀವು ಕೂಡ ಬೇಡ್ಕೊಳ್ಳಿ ಜಡತ್ವವನ್ನು ಮಾಯ ಮಾಡ್ಕೊಳ್ಳೋ ಹಾಗೆ ಅಂತ. ಇದು ಯಾಕೆ ವ್ಯಾಸರ ಕಥನ ಕೌಶಲ ಅದ್ಭುತ ಅನಿಸುತ್ತೆ ಅಂದರೆ, ಯಾವುದೋ ಒಂದು ಪ್ರಸಂಗವನ್ನು ಹೇಳುವಾಗ ಅಲ್ಲಿ ದರ್ಶನವನ್ನು ಇಡ್ತಾರೆ. ಬರೀ ಕಥೆ ಅಲ್ಲ, ಅದು ಒಂದು ಘಟನೆ ಹೇಳ್ತಾ ಒಂದು ದರ್ಶನವನ್ನು ಇಡ್ತಾರೆ. ನೋಡಿ ಈಗ ಆಗಿದೆಯಲ್ಲ ಶಿಶುಪಾಲನಿಗೆ, ಅದು ನೀವು ಕಲ್ಕೊಳ್ಳಿ ಪಾಠ ಅಂತ ಹೇಳ್ತಾರೆ. ಇನ್ನೊಂದು ವಿಶಿಷ್ಟ ಪ್ರಸಂಗ, ಇದಕ್ಕಿಂತ ಹಿಂದಿನ ಪ್ರಸಂಗದಲ್ಲಿ ವ್ಯಾಸರು ಥಟ್ಟನೆ ಬಂದು ನಂಬಲಿಕ್ಕೆ ಅಸಾಧ್ಯವಾದಂಥ ಪರಿಹಾರವನ್ನು ಕೊಟ್ಟು ಹೋಗ್ತಾರೆ. ಅವ್ರು ಇರೋದೇ ಹಾಗೆ, ಸಮಸ್ಯೆ ಇದ್ದಾಗ ಟಕ್ಕನ್ನು ಬರ್ತಾರೆ, ಸಮಸ್ಯೆ ಪೂರ್ಣವನ್ನು ಮಾಡಿ ಅರ್ಥವನ್ನು ಕೊಟ್ಟು ಹೋಗ್ಬಿಡ್ತಾರೆ. ಇದು ಕೂಡ ಒಂದು ಚರ್ಚಾಸ್ಪದವಾದಂಥ ಒಂದು ವಿಷಯ ಮಹಾಭಾರತದಲ್ಲಿ. ಇವೆರಡೂ ಪ್ರಸಂಗಗಳು, ಒಂದು ನಿಯೋಗ ಪ್ರಸಂಗ, ಇನ್ನೊಂದು ಈ ಪ್ರಸಂಗ. ಈ ಎರಡನೇ ಪ್ರಸಂಗ ಏನು ಅಂದರೆ, ಏಕಚಕ್ರ ನಗರದಿಂದ ಪಾಂಡವರು ಹೊರಟರು. ಯಾವತ್ತು ಭೀಮ
ಬಕಾಸುರನ ಕೊಂದು ಹಾಕಿದ್ನೋ ಅವತ್ತೇ ಅನ್ನಿಸ್ತು ಇನ್ನು ಇರೋಕ್ಕೆ ಸೇಫ್ ಅಲ್ಲ ಜಾಗ ಇದು. ಯಾಕಂದರೆ ಬಕಾಸುರನ ಕೊಲ್ಲೋ ಸಾಮಾನ್ಯರ ಕಡೆಯಿಂದ ಸಾಧ್ಯ ಇಲ್ಲ. ಬಕಾಸುರನನ್ನು ಯಾವನೋ ಹತ್ಯೆ ಮಾಡಿದ್ದಾನೆ ಅಂತಂದರೆ ಅದು ಭೀಮಾನೇ ಇರಬೇಕು ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ ದುರ್ಯೋಧನಿಗೆ. ಆದ್ದರಿಂದ ಇಲ್ಲಿ ಇರೋ ಕ್ಷೇಮ ಅಲ್ಲ, ಹೊರಟು ಬಿಡಬೇಕಿನ್ನ ಅಂತ ಹೊರಡ್ತಾರೆ. ಎಲ್ಲಿಗೆ ಹೋಗಬೇಕು? ಇವರು ಬ್ರಾಹ್ಮಣರ ವೇಷದಲ್ಲಿದ್ದಾರೆ, ಹೊರಟರು ಹಾಗೇನೆ ಗುಂಪಲ್ಲಿ. ಹೋಗ್ತಿರ್ಬೇಕಾದ್ರೆ ಇನ್ನೊಂದಿಷ್ಟು ಜನ 106 ಜನ ಬ್ರಾಹ್ಮಣರು ಹೋಗ್ತಾ ಇದ್ರಂತೆ. ಅವ್ರನ್ನ ಕೇಳಿದ್ರಂತೆ, ಎಲ್ಲಿ ಹೊರಟಿದ್ದೀರಿ ಇಷ್ಟು ಜನ ಬ್ರಾಹ್ಮಣರು ಅಂತ. ಅವ್ರು ಕೇಳಿದ್ರಂತೆ, ಅವನು ಕುಮಾರವ್ಯಾಸ ಹೇಳಂಗೆ, ಉಂಡ ಭೋಜನ ಬಂದ ದಕ್ಷಿಣೆಯಿಂದ ತುಷ್ಟರು ನಾವು ಅಂತ. ನಮಗಿನ್ನೇನು ಬೇಡ, ಊಟ ಮಾಡೋದು, ಚೆನ್ನಾಗಿ ದಕ್ಷಿಣೆ ಕೊಡ್ತಾನೆ, ಹೋಗೋಣಂತೆ. ಎಲ್ಲಿ ಹೊರಟಿದ್ದೀರಿ? ದ್ರುಪದ ರಾಜನ ಕಡೆ ಹೊರಟಿದ್ದೀವಿ. ನೀನು ಗೊತ್ತಿಲ್ವಾ ಅಂತ ಕೇಳ್ತಾರೆ ಧರ್ಮರಾಜ. ನೀನು ಗೊತ್ತಿಲ್ವಾ? ಅದೆಂಥ ಬ್ರಾಹ್ಮಣ ನೀನು? ಇಡೀ ಜಗತ್ತಿಗೆ ಗೊತ್ತಾಗುವಂಗ ದ್ರುಪದ ರಾಜ ತನ್ನ ಮಗಳ ಮದುವೆ ಗೊತ್ತು ಮಾಡಿದ್ದಾನೆ ಅಂದ ತಕ್ಷಣ ಇವ್ರು ಕೇಳ್ತಾನೆ ಭೀಮ, ಮದುವೆಗೆ ನೀವು ತಯಾರಾಗಿ ಹೊರಟಿದ್ದೀರಾ ಅಂತಾನೆ. ಮದುವೆಗೆ ನಮಗೇನು ಸಂಬಂಧ ಇಲ್ಲ, ಅವ್ರು ಯಾರು ಮದುವೆ ಆಗ್ತಾರೋ ಆಗ್ತಾರೆ, ನಮಗೆ ಊಟ ದಕ್ಷಿಣೆ ಚೆನ್ನಾಗಿ ಸಿಗ್ತದೆ, ಹೋಗ್ತೀವಿ ಅಂತಾರೆ. ನೀವು ಬನ್ನಿ ಹೋಗೋಣ ನಮ್ಮ ಜೊತೆಗೆ ಅಂತ. ಎಲ್ಲಿ? ಪಾಂಚಾಲ ನಗರಕ್ಕೆ ಹೋಗಬೇಕು, ಕುಂಡಿನೀಪುರ ಅಂತ ಹೆಸರು, ಅಲ್ಲಿ ಹೋಗೋಣ ನಡೀರಿ ಎಲ್ಲರೂ ಅಂತ. ಇವ್ರು ಹೋಗ್ತಾರೆ. ದಾರಿಯಲ್ಲಿ ವಿಚಿತ್ರ ಪ್ರಸಂಗಗಳಾಗ್ತವೆ. ಅರ್ಜುನ ಕಾಪಾಡ್ತಾನೆ. ಅಲ್ಲಿ ಬಂದಾಗ ನಿಮಗೆ ಗೊತ್ತಿದೆ, ಮುಂದಿನ ಕತೆ ಹೇಳೋ ಕಾರಣ ಇಲ್ಲ. ಇದು ಯಾಕೆ ಮುಖ್ಯ ಆಗ್ತದೆ ಪ್ರಸಂಗ ಅಂದರೆ, ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷ್ಣ ಪಾಂಡವರನ್ನು ನೋಡ್ತಾನೆ. ಅಲ್ಲಿ ಯಂತ್ರಭೇದ ಆಗಬೇಕಲ್ಲ, ಬಾಣ ಬಿಟ್ಟು ಹೊಡಿಬೇಕಲ್ಲ, ಮತ್ಸ್ಯಭೇದನ ಆಗಬೇಕಲ್ಲ. ಎಲ್ಲರೂ ಹೋಗ್ತಾರೆ, ಚಕ್ರವರ್ತಿ ರಾಜರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಕರ್ಣ ಹೋದಾಗ ಆಕೆ ಬೇಡ ಅಂತಾಳೆ, ನೀ ಸೂತಪುತ್ರ ಬೇಡ ಅಂತ ಹೇಳಿಬಿಡ್ತಾಳೆ. ಸ್ವಲ್ಪ ಅಪಮಾನ ಆಗುತ್ತೆ ಅವನಿಗೆ. ಯಾರೂ ಹೋದರೂ ಹೊಡೆಯೋಕ್ಕಾಗೋದಿಲ್ಲ. ಕೊನೆಗೆ ಏನು ಮಾಡೋದು? ಸಂಯಮವರ ಏರ್ಪಡಿಸಿಬಿಟ್ಟಿದ್ದೇನೆ. ಇನ್ನೊಂದು ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿರಬೇಕಾದ್ದು, ದ್ರೌಪದಿ ಹುಟ್ಟಿದ್ದೇ ಅರ್ಜುನನಿಗೋಸ್ಕರ. ಅವನಿಗೆ ಅಪಮಾನ ಆಗಿಬಿಟ್ಟಿದೆ. ದ್ರೋಣ ಸ್ನೇಹಿತ, ಅವನು ಶಿಕ್ಷೆ ಹಿಡ್ಕೊಂಡು ಕಾಲಿ ಕಟ್ಸ್ಬಿಟ್ಟಿದ್ದಾನೆ, ತನ್ನ ಮಂಚದ ಕಾಲಿ ಕಟ್ಸ್ಕೊಂಡ್ಬಿಟ್ಟ ಅರ್ಜುನನ ಹಿಡ್ಕೊಂಡೋಗಿ. ಅದಕ್ಕೆ ಅವನು ಪ್ರತಿಜ್ಞೆ ಮಾಡಿದ, ದ್ರುಪದ, ಒಂದು ಯಜ್ಞ ಮಾಡ್ತೇನೆ, ಯಜ್ಞ ಮಾಡಿ ದ್ರೋಣನ ಕೊಲ್ಲುವಂಥ ಮಗ ಮತ್ತು ಅರ್ಜುನನ ಮದುವೆ ಆಗುವಂಥ ಮಗಳು ಪಡಿತೇನೆ ಅಂತ. ಅಂಥ ಯಜ್ಞಗಳನ್ನು ಮಾಡಿಸೋಕೆ ಬಹಳ ಜನ ಇಲ್ಲ, ಅಪೇಕ್ಷೆಯಿಂದ ಮಾಡುವಂಥ ಯಜ್ಞಗಳು ಯಾರೋ ಒಂದು ಮಾಡಿಸ್ತಾರೆ. ಕೊನೆಗೆ ಆ ಯಜ್ಞ ಕುಂಡದಿಂದ ಬಂದಂಥವರು ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣರನ್ನು ಕೊಲ್ಲೋದಕ್ಕೆ, ದ್ರೌಪದಿ ಹುಟ್ಟಿದ್ದೇ ಅರ್ಜುನನ ಮದುವೆ ಆಗೋದಕ್ಕೆ. ಆದರೆ ಅರಗಿನ ಮನೆ ಸುಟ್ಟು ಸತ್ತು ಹೋದರು ಅಂತ ದುಃಖ ಸುದ್ದಿ ಬಂದುಬಿಡುತ್ತಲ್ಲ. ಬಂದಾಗ ಅಯ್ಯೋ ಅರ್ಜುನನ ಇಲ್ಲ, ಮತ್ತಿನ್ನು ಯಾರಿಗೆ ಮದುವೆ ಮಾಡಿಕೊಳ್ಳಿ ನಾನು ದ್ರೌಪದಿನ ಅಂತ ಭಾಳ ದುಃಖದಲ್ಲಿರ್ತಾನೆ. ಮದುವೆ ಪೋಸ್ಟ್ಪೋನು ಮಾಡ್ತಾನೆ. ಕೊನೆಗೆ ಕೃಷ್ಣ ಹೇಳ್ತಾನೆ, ಅಡ್ಡಿ ಇಲ್ಲ ಮಾಡು ನೀನು ಅಂತ. ಹೇಗೆ ಮಾಡೋದು? ಏನು ಚಿಂತೆ ಮಾಡಬೇಡದು, ಮನಸ್ಸಲ್ಲಿ ಅರ್ಜುನ ಇರೋದು ನಿನಗೆ, ಬರ್ತಾನೆ ತಗೋ ಮಾಡು ಅಂತ. ಆ ನಂಬಿಕೆ ಮೇಲೆ ಎಂದು ಮಾಡಿಸಿದ್ದಾನೆ, ಸ್ವಯಂವರ ಅರ್ಪಡಿಸಿದ್ದಾನೆ. ಕ್ಷತ್ರಿಯರು ಯಾರೂ ಗೆಲ್ಲದೆ ಹೋದಾಗ ಇನ್ನೂ ಪೆಚ್ಚಾಗ್ಬಿಡ್ತಾನೆ ದ್ರುಪದ, ಇನ್ನೇನು ಮಾಡೋದು ಅಂತ. ಆವಾಗ ಧರ್ಮದ ನಿಯಮದ ಪ್ರಕಾರ ಕ್ಷತ್ರಿಯರಿಂದ ಆಗದೆ ಹೋದರೆ ಯಾರಾದರೂ ಬ್ರಾಹ್ಮಣರು ಮಾಡಿದರೆ ಮಾಡಬಹುದು ಅಂತ. ಅವರು ಕ್ಷತ್ರಿಯರಿಗೆ ಆಗದೆ ಇನ್ನೂರಿಗೆ ಆಗತ್ತಾ? ಆದರೂ ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ಮಾಡಿ ಅಂದಾಗ ಕೃಷ್ಣ ಬಲರಾಮ ಅಲ್ಲಿ ಕೂತಿರ್ತಾರೆ. ಕಲ್ಪನೆ ಮಾಡ್ಕೊ, ಭಾಳ ಚೆನ್ನಾಗಿರೋದು ಅದು. ದೊಡ್ಡ ಸಭೆಯಲ್ಲಿ ಕೂತಾಗ ಅಷ್ಟು ಜನರ ಮಧ್ಯೆ ಕೃಷ್ಣ ಅವ್ರನ್ನ ಗುರುತಿಸ್ತಾನೆ. ಬಲರಾಮನಿಗೆ ಹೇಳ್ತಾನೆ, ಬಲರಾಮ ನೋಡಲ್ಲಿ ಪಾಂಡವರು ಕೂತಿದ್ದಾರೆ ನೋಡು, ಕುಂತಿ ಪುತ್ರ ಸೋದರತೆ ಮಕ್ಕಳು ಕೂತಿದ್ದಾರೆ ಅಂತ. ಅವನೊಂದ ಎಲ್ಲ ಇವನ ಸತ್ತು ಹೋದ್ರು ಒಂದು ಸುದ್ದಿ ಇದೆಯಲ್ಲೋ, ಮತ್ತೆ ಅಲ್ಲಿ ಕೂತಿದ್ದಾರೆ ಅಂತೆಲ್ಲ, ಮತ್ತೇನು ನಾಟಕ ಮಾಡಿದ್ಯಾ ನೀನು ಅಂತ ಕೇಳ್ತಾನೆ. ಅವನ ಸಂಶಯ ಇವನ ಮೇಲೆ, ಮತ್ತೆ ನಾಟಕ ಮಾಡಿದ್ಯಾ ನೀನು ಅಂತ. ಅವ್ನು ಹೇಳ್ತಾನೆ, ಏನು ನಾಟಕ ತಲೆ ಕೆಡಿಸ್ಕೋಬೇಡ, ಅಲ್ಲಿ ಕೂತಿದ್ದಾರೆ ನೋಡೋರು ಬಂದಿದ್ದಾರೆ ಅಂತ. ಅವ್ನು ಹೆಂಗೆ ಗೊತ್ತಾಯ್ತು? ನನಗೆ ಹೆಂಗೆ ಗೊತ್ತೀನಿ? ನನಗೆ ಕೇಳ್ಬೇಡ, ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅವ್ನು ಭೀಮ, ಇವನು ಅರ್ಜುನ, ಇವನು ಧರ್ಮರಾಜ ಅಂತ ಗೊತ್ತಾಗುತ್ತೆ. ಅವರು ಇಬ್ಬರು ಸಹದೇವ ನಕುಲ ಅಂತ ಗೊತ್ತಾಗುತ್ತೆ ನೋಡೀಗ ಅಂಥೇಳಿ ಅರ್ಜುನಿಗೆ ಸನ್ನೆ ಮಾಡ್ತಾನೆ, ಹೇಳಿ ನೀನು ಅಂತ. ಅರ್ಜುನ ಉಟ್ಕೊಂಡು ಪಂಚೆನೆ ಬಿಗಿಯಾಗಿ ವೀರಗಚ್ಚೆ ಹಾಕ್ಕೊಂಡು ಎಲ್ಲ ಜನ ನಗ್ತಿರ್ತಾರೆ. ಹೋ ಇವನು ಬಂದ, ಇವನು ಪಂಡಿತ, ಇವನು ಯಾರು ಆಗದು, ಇವನು ಬರ್ತಾನೆ ಅಂಥೇಳಿ. ಇವನು ಗುರಿ ಹೊಡೆದ ತಕ್ಷಣ ಈ ಬ್ರಾಹ್ಮಣರಿಗೆ ಭಾರಿ ಸಂತೋಷ ಆಗ್ಬಿಡ್ತು. ಇವ್ರು ಎಂದೂ ಗೆಲ್ತೀವಿ ಅಂತ ಹೋದವರೇ ಅಲ್ಲ ಇವರು, ಅದಕ್ಕೆ ಪ್ರಯತ್ನ ಮಾಡಿದವರೇ ಅಲ್ಲ ಇವರು. ಗೆದ್ದ ತಕ್ಷಣ ಅವ್ರಿಗೆ ಏನು ಸಂತೋಷ ಆಗ್ಬಿಡ್ತು, ತಮ್ಮ ಹುಡುಗ ಗೆದ್ದು ಬಿಟ್ಟ ಅಂತ. ಕ್ಷತ್ರಿಯರಿಗೆ ಯುದ್ಧ ಶುರು ಆಯಿತು, ಅರ್ಜುನ ಅವ್ರು ಪಾರು ಮಾಡಿದ. ಇದೆಲ್ಲ ಕತೆ ಗೊತ್ತಾಯಿತು. ಅರ್ಜುನ ಗೆದ್ದ ತಕ್ಷಣ ಅಂತೂ ಕುಮಾರವ್ಯಾಸ ಭಾಳ ಚೆನ್ನಾಗಿ ಹೇಳ್ತಾನೆ ಅದನ್ನು, ಅಂತೂ ಹಾರೋಳು ನಮ್ಮ ದ್ರೌಪದಿ ಹಾರುವನ್ನು ಮದುವೆ ಆದಳು ಅಂತ. ಕೊನೆಗೆ ಮದುವೆ ಆದಮೇಲೆ 5 ಜನ ಆ ದ್ರೌಪದಿನ ಕರ್ಕೊಂಡು ಊರ ಹೊರಗೆ ಕುಂಬಾರ ಮನೇಲಿ ಇರ್ತಾರೆ. ಅವರು ಅವಾಗ ಕುಂಬಾರ ಮನೆ ಕರ್ಕೊಂಬರ್ತಾರೆ. ಕುಂತಿ ಮನೇಲಿದ್ದಾಳೆ. ಕಲ್ಪನೆ ಮಾಡ್ಕೊಳ್ಳಿ, ಏಕಚಕ್ರ ನಗರದಲ್ಲಿದ್ದಾಗ ಇಷ್ಟು ವರ್ಷ ಏನು ಮಾಡ್ತಿದ್ರು ಅವರು? ಏನೇ ಆಹಾರ ಭಿಕ್ಷೆ ಬೇಡ್ಕೊಂಬಂದರೆ, ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂದ ತಕ್ಷಣ ಎಲ್ಲರೂ ಹಂಚ್ಕೊಂಡು ತಿನ್ರಪ್ಪ ಅಂದ್ಬಿಟ್ಟು ಊಟ ಇಟ್ಟ ಮೇಲೆ ಏನು ಭಿಕ್ಷೆ ಬಂದಿರುತ್ತಲ್ಲ ಆಕೇನು ಮಾಡ್ತಿದ್ಲು, ಸರಿಯಾಗಿ 2 ಭಾಗ ಮಾಡೋಳು. ಅರ್ಧ ಭಾಗ ಭೀಮನಿಗೆ, ಉಳಿದ ಅರ್ಧದಲ್ಲಿ ಎಲ್ಲರಿಗೂ.
ಎಲ್ಲರೂ ಸೇರ್ಕೊಂಡು ತಿನ್ನಬೇಕು. ಅವ್ನಿಗೆ ಅಷ್ಟು ಬೇಕಾಗ್ತಿತ್ತು, ಅದು ಸಾಕಾಗ್ತಿರ್ಲಿಲ್ಲ ಪಾಪ, ಅವ್ನು ಕಷ್ಟಪಡ್ತಿದ್ದ. ಹೀಗಿದ್ದಾಗ ಇದು ಪದ್ಧತಿ ಇತ್ತಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ನಿ ಅಂತ ಹೇಳೋದಿತ್ತಲ್ಲ. ಇವರೇನು ಮಾಡಿದ್ರು, 5 ಜನ ಆಕೆನ ಕರ್ಕೊಂಬಂದರು, ಯಜ್ಞಸೇನಿಯನ್ನು, ದ್ರೌಪದಿಯನ್ನು ಕರ್ಕೊಂಬಂದರು. ಒಳಗಡೆ ಕುಂತಿ ಇದ್ದಾಳೆ, ಆಕೆಯನ್ನು ಒಳಗೆ ಕಳಿಸ್ತಾರೆ. ಆಕೆಯನ್ನು ಒಳಗೆ ಕಳಿಸಿ ಹೊರಗಿಂದ ನಕುಲ ಸಹದೇವರು ಕೂಗ್ತಾರೆ, ಅಮ್ಮ ಇವತ್ತಿನ ಭಿಕ್ಷೆ ತಂದಿದ್ದೀವಿ ಅಂತಾರೆ. ತಕ್ಷಣ ಪ್ರತಿದಿನ ಹೇಳೋ ಹಾಗೆ ಆ ಹುಡುಗಿ ನೋಡ್ತಾಳಾಕೆ, ಮಕ್ಕಳು ಹೊರಗಿದ್ದಾರೆ, ಮಕ್ಕಳು ನೋಡಿಲ್ಲ ಆಕೆ, ಭಿಕ್ಷೆ ಅವ್ರ ಕಡೆ ಇರಬೇಕು ಅಂತೇಳಿ. ಹಾಗಾದ್ರೆ ಹೇಗೆ ಮಾಡ್ತಿಲ್ಲ, ಪ್ರತಿ ಸಲ ಮಾಡಿದ ಹಾಗೆ ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ಸಂತೋಷ ಪಡ್ರಪ್ಪ ಅಂದ್ಬಿಡ್ತಾಳೆ. ಅಂದಮೇಲೆ ಇವು 5 ಜನ ಒಳಗೆ ಬಂದಾಗ ಗೊತ್ತಾಗ್ತದೆ ಇದೇ ಭಿಕ್ಷೆ ಅಂತ ಗೊತ್ತಾಗ್ತದೆ. ಆಕೆಗೆ ಒಂಥರ ಪೆಚ್ಚಾಗ್ಬಿಡ್ತದೆ. ಭಾಳ ಚಂದ ಇದು, ವ್ಯಾಸ ಭಾರತದಲ್ಲಿ ಭಾಳ ಚಂದ ಅನಾಲಿಸಿಸ್ ಮಾಡ್ತಾರೆ ಇದನ್ನು. ಆಕೆಗೆ ಒಂಥರ ಮುಜುಗರನೂ ಆಗ್ಬಿಡ್ತು. ಅಯ್ಯೋ ಏನೋ ಅಂದ್ಬಿಟ್ಟೆ ನಾನು, ಇದು ಭಿಕ್ಷೆ ಅಂತ ಗೊತ್ತಾಗಲಿಲ್ಲ ನನಗೆ. ಯಾಜ್ಞಸೇನಿಯನ್ನು ಕರ್ಕೊಂಬಂದುಬಿಟ್ಟಿದ್ದೀರಿ ಮನೆಗೆ, ನನ್ನ ಬಾಯಿಂದ ಯಾಕಿಂತ ಮಾತು ಬಂತು? ನಾನು ಎಂದೂ ಸುಳ್ಳು ಆಡಿದವಳಲ್ಲ, ನನ್ನ ಮಾತು ಸುಳ್ಳಾಗ್ಬಿಡ್ತದೋ ಏನೋ. ಆಕೆಗೆ ತನ್ನ ಮಾತಿನ ಚಿಂತೆ, ತನ್ನ ಮಾತು ಸುಳ್ಳಾಗ್ಬಿಡ್ತದೇನೋ, ಯಾಕೆ ಸುಳ್ಳಾಯಿತು, ನನ್ನ ಮಾತಿಂದ ಅಪಚಾರ ಆಯಿತು. ಇನ್ನೊಂದು ಹೇಳ್ತಾಳೆ, ಹಾಗಾದರೆ ಪಾಪ ನನ್ನ ಮಾತಿನಿಂದ ಪಾಪ ದ್ರೌಪದಿಗೆ ಅಪಚಾರ ಆಗಬಾರ್ದಲ್ಲ, ಆಕೆ ಧರ್ಮ ಕಳ್ಕೊಬಾರ್ದಲ್ಲ ಅಂಥೇಳಿ ಏನು ಮಾಡೋದು ಅಂತ ಹೇಳಿದಾಗ ಇದು ಬಹಳ ಚಂದ. ಆಗ ಧರ್ಮರಾಜ ಮುಂದೆ ಬಂದು ಹೇಳ್ತಾನೆ, ಈಗೇನು ಮಾಡಬೇಕಮ್ಮ ಅಂತ ಕೇಳ್ತಾನೆ. ನೋಡು, ನನ್ನ ಮಾತು ಸುಳ್ಳು ಆಗಬಾರ್ದು, ದ್ರೌಪದಿಗೂ ಅನ್ಯಾಯ ಆಗಬಾರ್ದು, ಅಂಥದ್ದೇನಾದರೂ ಒಂದು ಹಾದಿ ಇದೆಯಾ ಅಂತ ಕೇಳ್ತಾನೆ. ಧರ್ಮರಾಜ ಅವಾಗ ಸ್ಪಷ್ಟವಾದ ಮಾತನ್ನು ಹೇಳ್ತಾನೆ. ಮೊದಲು ಎಲ್ಲರಂಗೆ 5 ಜನ ಮದುವೆ ಆಗೋದು ಅಂತ ಹೇಳಲ್ಲ ಅವನು. ಧರ್ಮರಾಜ ಅರ್ಜುನನ ಕಡೆ ತಿರುಗಿ ಹೇಳ್ತಾನೆ, ಅರ್ಜುನ, ನೀನು ಆಕೆಯನ್ನು ಗೆದ್ದಿದ್ದೀಯಪ್ಪ, ನೀನು ಸ್ವಯಂವರದಲ್ಲಿ ಗೆದ್ದವು, ನಾವು ನೋಡ್ಕೊಂಡು ಕೂತವ್ರು. ನೀನು ಗೆದ್ದದ್ರಿಂದ ನೀನು ಧಾರ್ಮಿಕ ಕ್ರಿಯೆಗಳನ್ನು ಅನುಸರಿಸಿ ಆಕೆಯನ್ನು ಮದುವೆ ಆಗು ಅಂತ ಹೇಳ್ತಾನೆ. ಆಗ ಅರ್ಜುನನ ಮಾತು ಎಷ್ಟು ತಂದು ಒಳ್ಳೆ ಧರ್ಮದಲ್ಲಿ ಬದುಕುವಂಥವ್ರು ಅಂತ ಅರ್ಜುನ ಹೇಳ್ತಾನೆ, ಅಣ್ಣ ಎಂತ ಮಾತಾಡ್ತೀಯ ನೀನು? ಮೊದಲು ನಿನ್ನ ಮದುವೆ ಆಗಬೇಕು, ಆಮೇಲೆ ಭೀಮನ ಮದುವೆ ಆಗಬೇಕು, ಆಮೇಲೆ ನನ್ನ ಮದುವೆ ವಿಚಾರ. ಈಗ ನೀವಿಬ್ಬರು ಅಣ್ಣಂದಿರಿರ್ಬೇಕಾದ್ರೆ ನನ್ನ ಮದುವೆ ಆಗೋದು ಸರಿ ಅಲ್ಲ, ಆಗೋದಿಲ್ಲ ನಾನು ಅಂತ ಹೇಳ್ತಾನೆ. ನೀ ತೀರ್ಮಾನ ಮಾಡು. ಒಂದು ಮಾತನ್ನು ಹೇಳ್ತಾನೆ, ನೀನು ದೇಹ ಇದ್ದ ಹಾಗೆ, ನಾವು 5 ಜನ ಅದರ ನೆರಳಿದ್ದ ಹಾಗೆ. ನಮಗೆ ವೈಯಕ್ತಿಕ ಜೀವನ ಅಂತಿಲ್ಲ, ನಮ್ಮ ವಿಶೇಷ ಜೀವನ, ಬೇರೆ ಜೀವನ ಅಂತಿಲ್ಲ. ನಮ್ಮ ಜೀವನ ಏನಿದ್ರು ನೀನು ನೆರಳಿದ್ದ ಹಾಗೆ. ಆದರೆ ನೀನು ಏನು ತೀರ್ಮಾನ ಮಾಡ್ತೀವೋ ಅದ್ರ ಪ್ರಕಾರ ನಾವು ಬದುಕ್ತೇವೆ, ತೀರ್ಮಾನಕ್ಕೆ ನಾವು ಕಾಯ್ತೀವಿ ಅಂತ ನಿಂತ್ಕೊಂಡ್ಬಿಟ್ಟ. ಈ ಅರ್ಜುನ ಮಾತಾಡುವಾಗ ಧರ್ಮರಾಜ ಬಹಳ ಸೂಕ್ಷ್ಮಜ್ಞ, ಅವನು ದಡ್ಡ ಅಲ್ಲ, ಬಹಳ ಸೂಕ್ಷ್ಮಜ್ಞ ಅವನು. ಅವನು ಎಲ್ಲರನ್ನೂ ಗಮನಿಸ್ತಾ ಇದ್ದ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಗಮನಿಸ್ತಾ ಇದ್ದ. ಅವನಿಗೆ ಗೊತ್ತಾಯಿತು 5 ಜನ ಬಿಟ್ಟ ಕಣ್ಣಿನಿಂದ ಬರೀ ದ್ರೌಪದಿನೇ ನೋಡ್ತಾ ಇದ್ರು. ಈ 4 ಜನ ತ್ರಿಲೋಕ ಸುಂದರಿ ಆಕೆ. ಅದಂತ ಸೌಂದರ್ಯ, ಅದು ಅಸಾಧ್ಯವಾದ ಒಂದು ಡೆಫಿನೇಷನ್ ಆಫ್ ಸೌಂದರ್ಯ ಅದು. ಆಕೆನ ನೋಡ್ತಾ ಇದ್ರು. ಅವ್ರ ಮಾತು ಎಷ್ಟು ಚೆನ್ನಾಗಿದೆ, ಇದು ವ್ಯಾಸರ ಮಾತು. ಅದು ನಾನು ಮಹಾಭಾರತದ ಮಾತು ಕನ್ನಡಕ್ಕೆ ಮಾಡ್ಕೊಂಬಂದಿದ್ದೀನಿ, ಕನ್ನಡದ ಮಿತಿಗಳು, ಅದಕ್ಕಿಂತ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸ್ಬಿಡುತ್ತೆ ನನಗೆ. ಅವ್ರ ಮಾತನ್ನು ಅನುವಾದ ಮಾಡೋದು ಕಷ್ಟ. ಅವ್ರು ಹೇಳ್ತಾರೆ, ಎಲ್ಲ ಪಾಂಡವರ ದೃಷ್ಟಿ ಅಲೋಕ ಸುಂದರಿಯಾದ ದ್ರೌಪದಿಯ ಮೇಲೆಯೇ ನೆಟ್ಟಿತ್ತು. ಅವ್ರ ಮುಂದಿನ ಸಾಲು, ಅಪೇಕ್ಷೆಯ ದೇವತೆ ಅವರ ಹೃದಯದಲ್ಲೆಲ್ಲ ಸುಳಿದಾಡಿ ಅದನ್ನು ಕಿವುಚಿ ಹಾಕಿಬಿಟ್ಟಿದ್ದಳು ಅಂತ. ಅಪೇಕ್ಷೆಯ ದೇವತೆ ಅವರ ಹೃದಯದಲ್ಲೆಲ್ಲ ಸುಳಿದಾಡಿ ಅದನ್ನು ಕಿವುಚಿ ಹಾಕಿಬಿಟ್ಟಿದ್ದಳು ಅಂತ ಬರೀತಾರೆ. ತಕ್ಷಣ ಗೊತ್ತಾಯಿತು, ಅವ್ರ ಮನಸ್ಸಿನಲ್ಲಿ ಆಗ್ತಿರೋ ಕೋಲಾಹಲವನ್ನು ಧರ್ಮರಾಜ ಗುರುತಿಸ್ತಾನೆ. ತಕ್ಷಣ ವೇದವ್ಯಾಸರ ಮಾತು ನೆನಪಾಗ್ತದೆ. ವೇದವ್ಯಾಸರು ಒಂದ್ಸಲ ಹೇಳಿರ್ತಾರೆ, ಎಂಥ ಗಟ್ಟಿ ಬಂಧನ ಇದ್ದರೂ ಕೂಡ, ಅಣ್ಣ ತಮ್ಮಂದರ ಬಂಧನ ಇದ್ದರೂ ಕೂಡ ಅದು ಒಡೆಯೋದು ಒಂದು ಹೆಣ್ಣಿನಿಂದ ಮಾತ್ರ ಒಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿರ್ತಾರೆ. ಸುಂದೋಪಸುಂದರು ಕತೆ ಹೇಳಿ ಹೀಗಾಗ್ತದೆ, ಹುಷಾರಾಗಿರ್ಬೇಕು, ಇದು ಮಾತ್ರ ಕರ್ಕೋಬಾರ್ದು ಯಾವತ್ತೂ. ಅಣ್ಣ ತಮ್ಮಂದ್ರೆ ಗಟ್ಟಿಯಾಗಿರಬೇಕಾದ್ರೆ ಹೆಣ್ಣಿನಿಂದ ಒಡೆಯೋಕ್ಕೆ ಸಾಧ್ಯ ಇದೆ ಅಂತ. ಯಾವಾಗ ಎಲ್ಲರ ಕಣ್ಣಿನಲ್ಲಿ ಆಸೆ ಕಾಣಿಸ್ತೋ, ಒಬ್ಬರ ಆಸೆ ಈಡೇರದೆ ಹೋದರೂ ಕೂಡ ಅದೊಂದು ಭಿನ್ನತೆಗೆ ಕಾರಣ ಆಗಬಹುದು ಅಥವಾ ನಮ್ಮ ಬಂಧ ಮುರಿಬಹುದು ಅಂತ ಅನಿಸ್ಬಿಡ್ತು ಧರ್ಮರಾಜನಿಗೆ. ತಕ್ಷಣ ಏನು ಹೇಳ್ದ ಗೊತ್ತಾ ಅವನು? ತಕ್ಷಣ ಹೇಳ್ದ, ಅಮ್ಮ, ಶುಭದಾಯಿನಿಯಾದ ದ್ರೌಪದಿ ನಮ್ಮೆಲ್ಲರ ಪತ್ನಿಯೂ ಆಗಲಿ ಅನ್ನೋದು ನನ್ನ ಅಪೇಕ್ಷೆ ಅಂತ ಹೇಳಿಬಿಟ್ಟ. ಶುಭದಾಯಿನಿಯಾದ ದ್ರೌಪದಿಯು ನಮ್ಮೆಲ್ಲರ ಪತ್ನಿಯೂ ಆಗಲಿ ಅನ್ನೋದು ನನ್ನ ಅಪೇಕ್ಷೆ ಅಂದ ತಕ್ಷಣ ಎಲ್ಲರ ಮುಖ ನೋಡ್ತಾನೆ. ತಕ್ಷಣವೇ ಎಲ್ಲ ಸಹೋದರರ ಮುಖದಲ್ಲಿ ಸಂತೋಷ ಚೆಲ್ಲಾಡಿತ್ತು. ದೇ ಆರ್ ಹ್ಯಾಪಿ ಅಬೌಟ್ ಇಟ್. ನಂತರ ಆ ಹೊತ್ತಿಗೆ ಇಷ್ಟು ಹೇಳೋ ಹೊತ್ತಿಗೆ ಕೃಷ್ಣ ಬರ್ತಾನೆ. ಸ್ವಲ್ಪ ವ್ಯತ್ಯಾಸ ಕುಮಾರವ್ಯಾಸ ಭಾರತಕ್ಕೂ ವ್ಯಾಸ ಭಾರತಕ್ಕೂ. ಅಲ್ಲಿ ವ್ಯಾಸ ಭಾರತದಲ್ಲಿ ಕೃಷ್ಣ ಬರ್ತಾನೆ, ಬಲರಾಮ ಬರ್ತಾನೆ.
ಕುಂಬಾರ ಮನೆಗಿದ್ದಾರೆ ಅಂತ ಗೊತ್ತಾದ ಬಂದು ಬರ್ತಾನೆ, ನೋಡ್ತಾನೆ. ಮೊದಲೇ ಸಲ ಅತ್ತೆಗೆ ನಮಸ್ಕಾರ ಮಾಡ್ತಾನೆ, ಸೋದರತ್ತೆಗೆ. ಎಷ್ಟೋ ವರ್ಷ ಆಗಿದೆ ನೋಡಿ. ಇವ್ರನ್ನೆಲ್ಲ ಅಪ್ಕೊಳ್ತಾನೆ. ಧರ್ಮರಾಜ ನಮಸ್ಕಾರ ಮಾಡ್ತಾನೆ, ಭೀಮ ನಮಸ್ಕಾರ ಮಾಡ್ತಾನೆ, ಪರಿಚಯ ಮಾಡ್ಕೋತಾನೆ. ಗೊತ್ತಪ್ಪ, ನೀನು ಯಾರು ಪರಿಚಯ ಇಲ್ಲ, ನಿಮಗೆ ನಿನ್ನ ಪರಿಚಯ ಇದೆ ಅಂತ ಇವ್ರು ಹೇಳ್ತಾರೆ. ಅವನ ಹತ್ರ ನಿಮ್ಮ ಪರಿಚಯ ಇದೆಯಪ್ಪ, ನಿಮ್ಮ ನೋಡೇ ಇರಲಿಲ್ಲ ಸರಿಯಾಗಿ, ನಾನು ಇವತ್ತೇ ನೋಡ್ತಿರೋದು ನಿಮ್ಮನ್ನು ಅಂತೆಲ್ಲ ಹೇಳ್ತಾನೆ. ಹೇಳಿ ಅತ್ತೆಗೆ ನಮಸ್ಕಾರ ಮಾಡಿ, ಆಗಲಿ ನಾಳೆ ಶುಭ ಸಮಾರಂಭ ಆಗಲಿ, ಎಲ್ಲ ಚೆನ್ನಾಗಾಗಲಿ ಅಂತ ಹೋಗ್ಬಿಡ್ತಾನೆ. ಅವನು 5 ಮಂದಿ ಆಕೆನ ಮದುವೆ ಆಗೋದ್ರ ಬಗ್ಗೆ ಮಾತಾಡಲ್ಲ, ಹೋಗ್ಬಿಡ್ತಾನೆ. ಆದರೆ ಕುಮಾರವ್ಯಾಸ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಮನಸ್ಸನ್ನು ಹತ್ತಿರ ತಂದುಬಿಟ್ಟಿದ್ದಾನೆ. ಆಗ ಸೋದರತ್ತೆ ಆದ ಕುಂತಿ ಒಂದು ಕೆಲಸ ಮಾಡ್ತಾಳೆ. ಕೃಷ್ಣನ ಕರೆದು 5 ಜನ ಮಕ್ಕಳ ಕೈ ಹಿಡ್ಕೊಂಡು ಕೃಷ್ಣನ ಕೈಯಲ್ಲಿ ಕೊಡ್ತಾಳೆ. ಕೃಷ್ಣ, ಇವತ್ತು ನನ್ನ ಮಕ್ಕಳು ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಇಂದಿನಿಂದ ಅವ್ರ ಆಗು ಹೋಗುಗಳೆಲ್ಲ ನಿನ್ನ ಜವಾಬ್ದಾರಿ, ಅವ್ರನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ ಅಂತ ಒಪ್ಪಿಸಿ ತಾನು ನಿರಾಳಾಗಿಬಿಡ್ತಾಳೆ. ಆದರೆ ಅದನ್ನು ವ್ಯಾಸ ಭಾರತದಲ್ಲಿ ಮಾಡೋದಿಲ್ಲ. ಕೃಷ್ಣ ಹೇಳಿ ಹೋಗ್ಬಿಡ್ತಾನೆ. ಮುಂದೆ ಅಷ್ಟೊತ್ತಿಗೆ ಇವನು ಹಿಂಬಾಲಿಸಿ ಅವನು ದುಷ್ಟದ್ಯುಮ್ನ ಇದ್ದಾನಲ್ಲ, ಇವ್ರು ಯಾರೂ ಗೊತ್ತೇ ಆಗಲಿಲ್ಲ. ಬ್ರಾಹ್ಮಣರು ಎಲ್ಲಿದ್ದಾರೆ ಇವರು, ಎಲ್ಲಿಯವರು ಇವರು, ಡೊಮಿಸಿಲಿಟಿ ಏನು ಇವ್ರದು, ಇಲ್ಲಿಯವರ ಅಥವಾ ಹೊರಗಿನವರ ನೋಡಬೇಕು ಅಂಥೇಳಿ ಅವನು ನಿಧಾನಕ್ಕೆ ಬೆನ್ನು ಹತ್ತಿ ಬರ್ತಾನೆ. ಕೃಷ್ಣ ಬಲರಾಮ ರಥ ಬರುತ್ತಲ್ಲ, ಹೋದ ತಕ್ಷಣ ಗೊತ್ತಾಗುತ್ತೆ ಕೃಷ್ಣ ಅಲ್ಲೇ ಹೋಗಿರ್ತಾನೆ ಅಂತ. ಬೆನ್ನು ಹತ್ತಿ ಬರ್ತಾನೆ. ಕೃಷ್ಣ ಹೋದ ತಕ್ಷಣ ಕಾಯ್ಕೊಂಡಿದ್ದು ಹೊರಗೆ ಕೂತು ಮಾತು ಕೇಳ್ತಾನೆ. ಮಾತು ಕೇಳಿದಾಗ ಇವನು ಭೀಮ ಕೃಷ್ಣ ಎಲ್ಲ ಮಾತಾಡೋದು ಗೊತ್ತಾಗುತ್ತಲ್ಲ, ಸಂತೋಷ ಆಗಿಬಿಡ್ತದೆ ಅವನಿಗೆ. ಅಯ್ಯೋ, ನಾವು ಸತ್ತೋದ್ರು ಪಾಂಡವರು ಅಂದ್ಕೊಂಡಿದ್ವಿ, ಬದುಕಿದ್ದಾರೆ, ಅವರೇ ಬಂದಿದ್ದಾರೆ, ಅವರೇ ಪಾಂಡವರು 5 ಜನ. ಗೆದ್ದವನು ಅರ್ಜುನ ಸಂಭ್ರಮದಿಂದ ಓಡಿ ಹೋಗಿ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನೀನು ಅಪೇಕ್ಷೆ ಫಲಿಸ್ತು, ನೀನೇನು ಹೇಳ್ತಿದ್ದೆಲ್ಲ ಅರ್ಜುನನೇ ಆಗಬೇಕು, ನನ್ನ ಮಗಳಿಗೆ ಗಂಡ ಆಗಬೇಕು ಅಂತಿದ್ದೆಲ್ಲ ಹಾಗೆ ಆಯಿತು ನೋಡಿ, ಅಪೇಕ್ಷೆ ಮಾಡಿದಂಗೆ ಆಗಿದೆ, ಅರ್ಜುನನೇ ಗೆದ್ದದ್ದಕ್ಕೆನ, ಅವರೆಲ್ಲ ಪಾಂಡವರೇ, ಮಾತು ಕೇಳ್ಕೊಂಬಂದಿದ್ದೀನಿ ಅಂತಾನೆ. ಅವನಿಗೆ ಅತಿ ಸಂತೋಷ ಆಗಿಬಿಡುತ್ತೆ. ಅವನು ಅಂದ್ಕೊಂಡದ್ದು ಯಜ್ಞ ಸಫಲ ಆಯ್ತಲ್ಲ, ಯಜ್ಞ ಆದದ್ದೇ ಆಕೆ ಅವನಿಗೋಸ್ಕರ, ಆದ್ದರಿಂದ ಸಫಲ ಆಯಿತು, ಸಂತೋಷ ಆಯಿತು ಅಂತ ಹೇಳ್ತಾನೆ. ಅಡ್ಡಿಲ್ಲ, ಮರುದಿವ್ಸ ಎಲ್ಲರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಮರುದಿನ ಅರಮನೆಗೆ ಬಂದಾಗ ದೃಪದ ಅರ್ಜುನಿಗೆ ಹೇಳ್ತಾನೆ, ಹಾಗಾದರೆ ಮದುವೆ ಆಗೋದಕ್ಕೆ ರೆಡಿ ಆಗಪ್ಪ, ಎಲ್ಲ ಧಾರ್ಮಿಕಗಳಿಗೆಲ್ಲ ಸಿದ್ಧ ಆಗಿದ್ದೆ ಅಂತ ಹೇಳ್ತಾನೆ. ವಿಚಿತ್ರ ನೋಡಿ, ಅರ್ಜುನ ಮಾತಾಡಲ್ಲ ಅವಾಗ. ಅರ್ಜುನ ಮದುವೆ ಆಗಬಾರಯ್ಯ ಅಂತ ಕರೆದ್ರೆ ಸುಮ್ಮನೆ ನಿಂತಿದ್ದಾನು ಅವನು. ಧರ್ಮರಾಜ ಮುಂದೆ ಬರ್ತಾನೆ, ನಾನು ಮದುವೆ ಆಗ್ತೀನಿ ಅಂತ ಬರ್ತಾನೆ. ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ದ್ರುಪದ ರಾಜನಿಗೆ. ಈಗ ಧರ್ಮರಾಜ ಅಂದರೆ ಧರ್ಮದ ಪ್ರತೀಕ ಅಂತ ಗೊತ್ತಿದೆ, ಇದೇನು ಧರ್ಮರಾಜ ಬಂದು ತಾನು ಮದುವೆ ಆಗ್ತೀನಿ ಅಂತಾನಲ್ಲ, ಧರ್ಮಜ್ಞ ಅವನು, ಅಥವಾ ಅವ್ರದ್ದು ಏನು ಮಾತಿದೆಯೋ ಗೊತ್ತಿಲ್ಲ. ಹಾಗಾದ್ರೆ ನೀವೇ ಆಗೋದಿದ್ರೆ ಆಗಿ ಅಂತಾನೆ. ಅಂದ್ಬಿಟ್ಟು, ಅಥವಾ ನಿಮ್ಮ 5ರೊಳಗೆ ನೀವು ಯಾರೊಬ್ಬರ ಹೆಸರು ಸಜೆಸ್ಟ್ ಮಾಡಿದ್ರು ಅಡ್ಡಿ ಇಲ್ಲ, ಅವ್ರ ಜೊತೆಗೆ ದ್ರೌಪದಿ ಮದುವೆ ಆಗ್ತಾಳೆ ಅಂತ. ಇದೊಂದು ಸಲ ನನಗೆ ವಿಚಿತ್ರ ಅನಿಸುತ್ತೆ. ಅದು ಆಕೆನ ದ್ರೌಪದಿನ ಏನು ಕೇಳೋ ಬಾಬತ್ತೆ ಇಲ್ವಾ? ಅಲ್ಲ, ವಿಚಿತ್ರ ಅಲ್ವಾ? ಆಕೆನ ಯಾರೂ ಕೇಳೋಂಗಿಲ್ಲ, ನೀನು ಆಗೋಬೇಕಾದ್ರೆ ಅವನಾಗಲಿ ಏನು ಮಾರೋಡು ಸಾಮಾನು, ಅದು ಯಾರು ಬೇಕಾದ್ರೆ ಕೊಂಡ್ಕೊಂಡು ಹೋಗೋದಕ್ಕೆ. ಇದು ನನಗೆ ಎಷ್ಟೋ ಸಲ ಕಾಡಿದ್ದುಂಟು. ಕೊನೆಗೆ ಸಭಾಗೃಹದಲ್ಲಿ ದ್ರೌಪದಿಗೆ ಅಪಮಾನ ಆಗುವಾಗ ಆಕೆ ಒಂದು ಮಾತು ಕೇಳ್ತಾಳೆ. ಎಳ್ಕೊಂಬರ್ತಾನಲ್ಲ ದುಶ್ಯಾಸನ, ಆಕೆ ಬುದ್ಧಿವಂತೆ, ದಡ್ಡ ಅಲ್ಲ, ಆಕೆ ಬುದ್ಧಿವಂತೆ. ಆಕೆ ಪ್ರಶ್ನೆ ಕೇಳ್ತಾಳೆ, ನಾನು ಸೋಲೋದಕ್ಕಿಂತ ಮೊದಲು ಧರ್ಮರಾಜ ತನ್ನ ಸೋತಿದ್ನ, ತನ್ನ ಸೋತ ಮೇಲೆ ನನ್ನನ್ನು ಒಡ್ಡಿದ್ನೋ, ಅಥವಾ ನನ್ನ ಸೋತ ಮೇಲೆ ಆತನ ತಾನು ಒಡ್ಕೊಂಡ್ನೋ ಅಂತ. ಇಲ್ಲ, ಮೊದಲು ಧರ್ಮರಾಜ ತನ್ನೇ ಸೋತ, ಆಮೇಲೆ ನೀನು ಸೋತ ಅಂತ. ಹಾಗಾದರೆ ಅವನು ಸೋಲೋಕೆ ಅಧಿಕಾರನೇ ಇಲ್ಲ. ಮೊದಲು ಅವನು ಸೋತು ದಾಸ ಆಗಿಬಿಟ್ಟಿದ್ದಾನೆ, ನನ್ನ ಸೋಲೋಕೆ ಅಧಿಕಾರ ಇದೆಯಾ? ಯಾರಾದರೂ ಬುದ್ಧಿವಂತರು ಹೇಳಿ ಅಂತ ಕೇಳ್ತಾಳೆ. ಇದು ಕೊನೆವರೆಗೂ ಇವ್ರನ್ನ ಭೀಷ್ಮರನ್ನ ಕಾಡಿರಬೇಕು. ಈ ಮಾತು ಕಾಡಬೇಕಾಗಿತ್ತು, ಕಾಡಿರಬೇಕು ಅನಿಸುತ್ತೆ ನನಗೆ. ಭೀಷ್ಮರನ್ನ ಕೇಳ್ತಾರೆ, ಏನು ಹೇಳ್ತೀರಿ ಅಂತ. ಭೀಷ್ಮರು ಹೇಗೆ ಮಾತಾಡ್ತಾರೆ ಅಂದರೆ ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಡ್ತಾರೆ. ಎರಡೂ ಆಗಿರಬೇಕು. ಅವ್ರು ಹೇಳ್ತಾರೆ, ಇದು ಭಾಳ ಧರ್ಮ ಸೂಕ್ಷ್ಮಪ್ಪ, ಇದು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು. ಆದರೆ ಧರ್ಮರಾಜ ಇದ್ದಾನಲ್ಲ, ಅವನು ಧರ್ಮದ ಪ್ರತಿರೂಪ ಇದ್ದ ಹಾಗೆ. ಅವನು ಏನು ಹೇಳಿದ್ರು ಸರಿಯಾಗಿ ಹೇಳ್ತಾನೆ, ತಪ್ಪು ಹೇಳೋಲ್ಲ. ಅವನೇ ನಾನು ಹೆಂಡತಿ ದಾಸಿ ಆಗಲಿ ಅಂತ ಹೇಳಿ ತಲೆ ತಗ್ಸೋನು ಕೂತಿಲ್ವ ಅವನು, ಆದ್ದರಿಂದ ಅದು ಮಾಡಿದ ಸರಿ ಅನಿಸುತ್ತೆ ಅಂದ್ಬಿಡ್ತಾನೆ. ಮಾಡಿದ ಸರಿ ಅನಿಸುತ್ತೆ ಅಂತ. ಅದು ಕೊನೆವರೆಗೂ ಕಾಡಿದೆ, ಭೀಷ್ಮರನ್ನ ಕೊನೆವರೆಗೂ ಕಾಡಿದೆ. ಶರಶೈಯಲ್ಲಿ ಮಲ್ಕೊಂಡಾಗ ದ್ರೌಪದಿ ಹೋದಾಗ ನಕ್ಕು ಬಿಡ್ತಾಳೆ ಅವರು ನೋಡಿ. ಆಗ ಹೇಳ್ತಾನೆ, ಹೌದಮ್ಮ ನೀನು ನಕ್ಕದು ಸರಿ ಇದೆ, ನಾನು ಸರಿಯಾದ ಅಭಿಪ್ರಾಯ ಕೊಡಲಿಲ್ಲ ಅವಾಗ ಅಂತ. ಆಕೆ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ಲ. ಇನ್ನೊಂದು ಮಾತು ಹೇಳಿಬಿಡ್ತಾನೆ ಧರ್ಮರಾಜ, ಹೇಳ್ತಾನೆ, ಭೀಷ್ಮರು ಹೇಳ್ಬಿಡ್ತಾರೆ ಅದನ್ನು. ಇನ್ನೊಂದು ವಿಷಯ ನನಗೆ ತಿಳಿದ ಮಟ್ಟಿಗೆ, ಹೆಂಡತಿ ಅಂದರೆ ಒಂದು ವಸ್ತು ಇದ್ದ ಹಾಗೆ. ಇದು ವ್ಯಾಸ ಭಾರತದ ಮಾತು, ನಂದಲ್ಲ. ಹೆಂಡತಿ ಅಂದರೆ ಒಂದು ವಸ್ತು ಇದ್ದ ಹಾಗೆ, ಅದನ್ನು ಹೇಗೆ ಬೇಕಾದರೂ ವಿಲೇವಾರಿ ಮಾಡ್ಬೋದು. ಈ ಮಾತು ಅಂದರೆ ಆಗಿನ ಕಾಲದ ಒಂದು ನಂಬಿಕೆ ಆಗಿತ್ತು ಅಂತ. ಧರ್ಮರಾಜ ಬಂದು ನಾನು ಮದುವೆ ಆಗ್ತೀನಿ ಅಂದಾಗ, ಆಯಿತು ನೀವು ಆಗ್ಬೋದು, ಅಥವಾ ಯಾರು ಆಗ್ತಾರೆ ಅಂತ ತಿಳಿಸಿದ್ರ ಜೊತೆ ಲಗ್ನ ಮಾಡ್ತೀನಿ ಅಂತಾನೆ. ಆಗ ತಕ್ಷಣ ಧರ್ಮರಾಜ ಹೇಳ್ತಾನೆ, ಇಲ್ಲ ನಾವು ತೀರ್ಮಾನ ಏನು ಮಾಡ್ಕೊಂಡಿದ್ದೀವಿ, ನಾವು 5 ಜನ ದ್ರೌಪದಿಯನ್ನು ಮದುವೆ ಆಗ್ತೀವಿ. ಅವನಿಗೆ ಭಾರಿ ಶಾಕ್ ಆಗ್ತದೆ.
ದೃಪದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸಾಧ್ಯ ಇಲ್ಲ, ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಹೆಂಗಾಗ್ತದೆ? ರಾಜಾನೋ ಬಹುವಲ್ಲಭ ಅಂತ ಮಾತಿದೆ. ಒಬ್ಬ ರಾಜ ಎಷ್ಟು ಜನ ಹೆಂಡಂದ್ರೆ ಬೇಕಾದ್ರೆ ಮದುವೆ ಆಗಬಹುದು ಅಂತಿದೆ. ಬಹುಪತ್ನಿತ್ವ ಅಂತಿದೆ, ಆದರೆ ಬಹುಪತಿತ್ವ ಅಂತ ಇಲ್ಲ. ಒಬ್ಬ ಹೆಂಗಸು ಬಹಳ ಜನ ಮದುವೆ ಆಗುವಂಥ ಕಲ್ಪನೆ ನಮ್ಮಲ್ಲಿಲ್ಲ. ಇದು ನೋಡಿ, ಈ ಜಿಜ್ಞಾಸೆ ಬರೋ ಧರ್ಮ ಜಿಜ್ಞಾಸೆ ಇಲ್ಲೇನೆ, ಆ ನಿಯೋಗ ಪ್ರಸಂಗದಲ್ಲಿ ಇಲ್ಲಿ ಅತ್ಯಂತ ಧರ್ಮ ಸೂಕ್ಷ್ಮಗಳು ಬರುವಂಥದ್ದು. ಇಂಥಲ್ಲೇ ವ್ಯಾಸರು ಬರಬೇಕಾಗ್ತದೆ, ಬೇರೆ ಹಾದಿ ಇಲ್ಲ ಅಲ್ಲಿ ನೋಡಿ. ಆಗ ವೇದ ಪ್ರಾಮಾಣ್ಯ ಅಲ್ಲ ಇದು, ರಾಜಾನುಭವಲ್ಲಭ ಇದ್ದದ್ದು, ಇದು ಆಗೋಕ್ಕೆ ಸಾಧ್ಯ ಇಲ್ಲ, ನಾನು ಒಪ್ಪೋದಿಲ್ಲ ಅಂತ ದೃಪದ ರಾಜ ಹೇಳ್ತಾನೆ. ಧರ್ಮರಾಜನ ಆರ್ಗ್ಯುಮೆಂಟ್ ಚೆನ್ನಾಗಿದೆ. ನಾನು ಎಂದೂ ಸುಳ್ಳು ಹೇಳಲ್ಲ, ನನ್ನ ಬಾಯಿಂದ ಸುಳ್ಳು ಬರಲ್ಲ, ನನ್ನ ಮನಸ್ಸು ಪಾಪದ ಕಡೆಗೆ ಹೋಗೋದಿಲ್ಲ, ಇದು ಪಾಪದ ಚಿಂತನೆ ಅಲ್ಲ, ಆದ್ದರಿಂದ ಇದು ಸತ್ಯ, ಇದರಂತೆ ನಡಿಬೇಕು ಅಂತ ಅವನು ಹೇಳ್ತಾನೆ. ಮತ್ತಿನ್ನೊಂದು ಹೇಳ್ತಾನೆ, ನನ್ನ ತಾಯಿ ಹೇಳಿದ್ದಾಳೆ 5 ಜನ ಸಮಾನವಾಗಿ ಹಂಚ್ಕೊಂಡು ಇರಿ ಅಂತ ಹೇಳಿದ್ದಾರೆ. ತಾಯಿ ಮಾತು ಅಲಂಘ್ಯ ನಮಗೆ, ಆಕೆ ಹೇಳಿದ್ದು ಫೈನಲ್, ಆದ್ದರಿಂದ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ, 5 ಜನ ಮದುವೆ ಆಗ್ತೀವಿ ಅಂತ. ದೃಷ್ಟದ್ಯುಮ್ನಿಗೆ ಕೋಪ ಬಂದುಬಿಡ್ತದೆ, ಅಸಹನೆಯ ಮಾತು ಬರ್ತದೆ, ಚರ್ಚೆ ಜೋರಾಗಿ ಚರ್ಚೆ ಆಗ್ತಿರ್ಬೇಕಾದ್ರೆ ಆ ಕ್ಷಣಕ್ಕೆ ವ್ಯಾಸರು ಬರ್ತಾರೆ. ಇದು ಬಹಳ ಮುಖ್ಯ. ಯಾವಾಗ ಒಂದು ಬಾಟಲ್ ನೆಕ್ ಬಂದುಬಿಡ್ತದೆ ಸಮಸ್ಯೆ ಸಾಲ್ವ್ ಮಾಡುವಾಗ, ಇನ್ನು ಮುಂದೆ ಹಾದಿ ಇಲ್ಲ ಅಂತ ತೋಚಿದಾಗ ದಿಗ್ದರ್ಶಕರೇ ಬರಬೇಕು. ಅವಾಗ ಯಾರಾದರೂ ಆ ದಿಗ್ದರ್ಶಕರು ವ್ಯಾಸರು ಅಲ್ಲಿ ಬರ್ತಾರೆ. ಬಂದು ಈಗೇನು ಮಾಡಬೇಕು, ಇದು ವೇದ ವಿರುದ್ಧ ಅಲ್ವಾ ಅಂತ ದೃಪದ ಕೇಳಿದಾಗ ಅಗದಿ ಡೆಮೋಕ್ರೆಟಿಕ್ ಆಗಿ ಕೇಳ್ತಾರೆ ವ್ಯಾಸರು, ಅತ್ಯಂತ ಡೆಮೋಕ್ರೆಟಿಕ್ ಆಗಿ ಕೇಳ್ತಾರೆ. ಒಂದು ಕೆಲಸ ಮಾಡೋಣ, ನಾನು ಎಂದಾಗಲೂ ಹೇಳ್ತೀನಿ, ಮೊದಲು ನಿಮ್ಮ ಅಭಿಪ್ರಾಯ ಹೇಳಿ ಎಲ್ಲರದು. ಅವ್ರು ಕೇಳೋದೇ 4 ಜನನ, ಎಲ್ಲರೂ ಹೇಳಿ ಅಂತಾರೆ, ಅವ್ರು ಕೇಳೋದೇ 4 ಜನ. ಯಾಕೆ ಅಂತ ಹೇಳ್ತೀನಿ. ಮೊದಲು ದೃಪದನ ಕೇಳ್ತಾನೆ, ನಿನ್ನ ಅಭಿಪ್ರಾಯ ಏನಪ್ಪ? ಆತ ನನ್ನ ಅಭಿಪ್ರಾಯ ಇಲ್ಲ, ಮಾಡಬಾರ್ದು ಅಂತಿದೆ. ಯಾಕಂದರೆ ಇದು ಅಸಹ್ಯ, ಇದು ಸರಿಯಲ್ಲ, ಇದು ನಮ್ಮಲ್ಲಿ ನಂಬಿಕೆ ಇಲ್ಲ, ಹಿಂದೆ ಅದು ಇತಿಹಾಸ ಇಲ್ಲ, ಆ ಥರ ಆದದ್ದು ಘಟನೆಗಳಿಲ್ಲ, ಆದ್ದರಿಂದ ಹೀಗೆ ನನ್ನ ದ್ರೌಪದಿಯನ್ನು 5 ಜನಕ್ಕೆ ಮದುವೆ ಮಾಡ್ಕೊಳ್ಳೋಕೆ ತಯಾರಿಲ್ಲ ನಾನು ಅಂತ ಅವನು ಹೇಳ್ತಾನೆ. ದೃಷ್ಟದ್ಯುಮ್ನ ಇನ್ನೂ ಸಿಟ್ಟು ಬಂದು ಹೇಳ್ತಾನೆ, ಸಾಧ್ಯ ಇಲ್ಲ, ಇದು ತಪ್ಪಷ್ಟೇ ಅಲ್ಲ, ಪಾಪ ಇದು ಪಾಪ. ಯಾಕೆಂದರೆ ತಮ್ಮನ ಹೆಂಡತಿಯನ್ನು ಅಣ್ಣ ಸಮೀಪಿಸೋದು ಕೂಡೋದು ಅಂದರೆ ಅಪರಾಧ ಅಲ್ವಾ, ಅಪಚಾರ ಅಲ್ವಾ, ಇದು ತಪ್ಪಾಗ್ತದೆ, ಧರ್ಮ ವಿರುದ್ಧ ಆಗ್ತದೆ, ನನ್ನ ಮನಸ್ಸಿಗಿಲ್ಲ, ನಾವು ಒಪ್ಪೋದೇ ಇಲ್ಲ ಇದನ್ನು. ಅವನು ಹೇಳ್ತಾನೆ, ಇದನ್ನು ಮೀರಿದಂಥ ಧರ್ಮದ ಒಳನೋಟ ನನಗೆ ಗೊತ್ತಿಲ್ಲ, ಆದ್ದರಿಂದ ಈ ಸಂಬಂಧ ನನಗೆ ಇಷ್ಟ ಇಲ್ಲ ಅಂತ ದೃಷ್ಟದ್ಯುಮ್ನ ಹೇಳ್ತಾನೆ. ಧರ್ಮರಾಜ ನೀ ಹೇಳಪ್ಪ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಹೇಳಿದ್ದೇ ಹೇಳಬೇಕು ಮತ್ತೀಗ, ನಾನು ಇದುವರೆಗೂ ನನ್ನ ಮಾನಸ್ಸು ಪಾಪಕ್ಕೆ ಹೋಗಿಲ್ಲ, ಪಾಪದಿಂದ ದ್ರೌಪದಿಯ ಮದುವೆ ಆಗಬೇಕು ನಾವ್ಯಾರು ಅಂದ್ಕೊಂಡಿಲ್ಲ, ಆದರೆ ಇದು ಉದ್ದೇಶ ಎಷ್ಟು, ಅದು ಧರ್ಮ ಕೆಲಸಕ್ಕೆ ಸಹಾಯ ಆಗ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಧರ್ಮದ ಕೆಲಸಕ್ಕೆ ಇದು ಸಹಾಯ ಆಗ್ತದೆ ಅಂತ ಒಪ್ಕೊಂಡಿದ್ದೀನಿ. ಆ ಧರ್ಮದ ಕೆಲಸ ಅಂದರೆ 5 ಜನನ ಗಟ್ಟಿಯಾಗಿ ಇಡಬೇಕಾದದ್ದು, 5 ಜನ ಒಂದು ಕಡೆ ಇಡಬೇಕಾದದ್ದು. ಅವ್ನು ಗೊತ್ತು ದ್ರೌಪದಿ ಮಾತ್ರ 5 ಜನನ ಗಟ್ಟಿ ಹಿಡ್ಕೊಬಳ್ಳು, ಇದ್ರ ಬೇರೆ ಬೇರೆ ಒಡೆದು ಹೋಗ್ತಾರೆ ಅಂತ. ಧರ್ಮದ ಕೆಲಸಕ್ಕೆ ಇದು ಅಗತ್ಯವಾದ್ದರಿಂದ ಮಾಡ್ತೇನೆ. ಮತ್ತು ಇನ್ನೊಂದು, ತಾಯಿ ಹೇಳಿದ್ದಾಳೆ, ಅಲಂಘ್ಯ ಆಯಿತು. ನಾನು ಸ್ವಲ್ಪ ಓದಿದ್ದೇನೆ ಸ್ವಾಮಿ ಪುರಾಣ ಅಂತಾನು, ನಾನು ಪುರಾಣ ಓದಿದ್ದೇನೆ. ಒಂದು ಕತೆ ಹೇಳ್ತಾನೆ. ಒಬ್ಬ ಮಹಿಳೆ ಇದ್ಲು, ಆಕೆ ಹೆಸರೇ ಜಟಿಲ. ಈ ಸಮಸ್ಯೆನೇ ಆಗಿರೋದನ್ನು ಜಟಿಲ ಇರಬೇಕು ಆಕೆ ಹೆಸರು. ಆಕೆ ಹೆಸರು ಜಟಿಲ ಅಂತ. ಆಕೆ ದೊಡ್ಡ ಸಾಧಕಿ, ಗೌತಮ ವಂಶಕ್ಕೆ ಸೇರಿದವಳು. ಆಕೆ 7 ಋಷಿಗಳನ್ನು ಮದುವೆ ಆಗಿದ್ಲಂತೆ. ಕತೆ ಪುರಾಣದಲ್ಲಿ ಬರ್ತದೆ. ಆಕೆ ಜಟಿಲ ಅನ್ನುವಂಥ ಸಾಧಕಿ, ಗೌತಮ ವಂಶಕ್ಕೆ ಸೇರಿದವಳು, 7 ಜನ ಋಷಿಗಳನ್ನು ಮದುವೆ ಆಗಿದ್ಲು, ಆದ್ದರಿಂದ ಇದೇನು ತಪ್ಪಿಲ್ಲ ಅಂತಂದು ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ, ಇನ್ನೊಬ್ಬ ಮಹಿಳೆ ಪ್ರಚೇತಸ ಅನ್ನುವಂಥ ಹೆಸರಿನ 10 ಜನ ಅಣ್ಣ ತಮ್ಮಂದರು, ಒಂದೇ ಹೆಸರು ಅವರಿಗೆಲ್ಲ, ಪ್ರಚೇತಸ ಅನ್ನುವಂಥ 10 ಜನ ಅಣ್ಣ ತಮ್ಮಂದ್ರನ್ನ ಆಕೆ ಒಬ್ಬಳೇ ಮದುವೆ ಆಗಿದ್ಲು. ಆದ್ದರಿಂದ ಅವರ ಧರ್ಮರಾಜ ಹೇಳುವಂಥದ್ದು, ದೇರ್ ಇಸ್ ಎ ಪ್ರೆಸಿಡೆನ್ಸ್. ಈ ನಾವು ಗೌರ್ಮೆಂಟ್ ಆಫೀಸಿಗೆ ಹೋದಾಗ ಹಿಂದೆ ಏನಾದರೂ ಉದಾಹರಣೆ ಇದೆ ಅಂಥವು ನಿದರ್ಶನಗಳಿದ್ದಾವ ಅಂತ ಕೇಳ್ತಾರೆ. ಇದ್ದರೆ ಪರವಾಗಿಲ್ಲ, ದೇರ್ ಇಸ್ ಎ ಪ್ರೆಸಿಡೆನ್ಸ್ ಅಂತಾರೆ. ಹಾಗೆ ಧರ್ಮರಾಜ ಹೇಳಿಬಿಡ್ತಾನೆ, ಹಿಂದೆ 2 ಕೇಸ್ ನನಗೆ ಗೊತ್ತಿರೋದಿದೆ, ಪುರಾಣದಲ್ಲಿ ಓದಿದ್ದೇನೆ, ಆದ್ದರಿಂದ ನಾವು ಮಾಡ್ತಿರೋದು ಧರ್ಮ ವಿರುದ್ಧ ಅಲ್ಲ, ಆದ್ದರಿಂದ ಧರ್ಮ ಬಾಹಿರ ಅಲ್ಲ ಅಂತ. ಕುಂತಿನ ಕೇಳ್ತಾನೆ. ಕುಂತಿ ತಂದೆ ಹಾಡು. ಆಕೆ ಏನಪ್ಪ ಅಂದುಬಿಟ್ಟಿದ್ದೇನೆ ನಾನು, ನನ್ನ ಮಾತು ಸುಳ್ಳಾಗ್ತದ? ಆಕೆಗೆ ತನ್ನ ಮಾತಿನ ಚಿಂತೆ, ನನ್ನ ಮಾತು ಸುಳ್ಳಾಗ್ತದ, ಆದರೆ ಪಾಪ ದ್ರೌಪದಿಗೆ ಅನ್ಯಾಯ ಆಗ್ತದ, ಅದನ್ನು ತಾವೇ ಹೇಳಬೇಕು ಅಂತ ಹೇಳಿಬಿಡ್ತಾಳೆ. ಈ ಉಳಿದವ್ರು 4 ಜನನ ಕೇಳೋದೇ ಇಲ್ಲ ವ್ಯಾಸರು. ಯಾರು ಭೀಮ, ಅರ್ಜುನ, ನಕುಲ, ಸಹದೇವ ಯಾರನ್ನೂ ಕೇಳೋದೇ ಇಲ್ಲ. ಯಾಕೆ ಕೇಳೋದು ಉಪಯೋಗ ಇಲ್ಲ, ಅವ್ನು ದೊಡ್ಡವ್ರು ಹೇಳಿದಾನಲ್ಲ, ಅವ್ರು ಎಲ್ಲಿ ಹೋಟ್ ಹಾಕಂತಾರೆ ಅಲ್ಲಿ ಹಾಕಿಬಿಡ್ತಾರೆ 4 ಜನ ಇವರು, ಅದರಿಂದ ಕೇಳೋ ಪ್ರಯೋಜನ ಇಲ್ಲ ಅಂತ ಕೇಳಿಲ್ಲ. ದೃಪದನ ಕರ್ಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಏಕಾಂತಕ್ಕೆ ಬಾ ಅಂತ. ನೋಡಿ ಎಷ್ಟು ಚೆಂದ ಇದು ಮ್ಯಾನೇಜ್ಮೆಂಟ್, ಹ್ಯೂಮನ್ ಮ್ಯಾನೇಜ್ಮೆಂಟ್. ಸಭೆಯಲ್ಲಿ ಹೇಳ್ಬೋದಾಗಿತ್ತಲ್ಲ ಅವರು, ಇದನ್ನು ದಯವಿಟ್ಟು ಹೇಳಿ, ಎಷ್ಟು ಚೆನ್ನಾಗಿದೆ ಮಾಬ್ ಸೈಕಾಲಜಿ ಅಂತ. ಈ ನಾನು ಸಾಮಾನ್ಯವಾಗಿ ಶಾಲೆಗಳಿಗೆ ಹೋದಾಗ ಹೇಳ್ತಾ ಇರ್ತೀನಿ, ನಾನು ಮೇಷ್ಟ್ರಾದ್ದರಿಂದ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ. ಆ ಪ್ರಿನ್ಸಿಪಾಲ್ ಹೇಳ್ತೀನಿ, ನೀವು ಪೇರೆಂಟ್ಸ್ ಮೀಟಿಂಗ್ ಹೆಂಗೆ ಮಾಡಬೇಕು, ಸುಮ್ಮನೆ ಎಲ್ಲ 1000 ಮಂದಿನ ಒಮ್ಮೆ ಕರೆದು ಬಿಡಬೇಡಿ. ಎಲ್ಲ ಪೇರೆಂಟ್ಸ್ ಒಂದೇ ಸಲ ಕರೆದುಬಿಟ್ಟು ಏನಾಗುತ್ತೆ ಗೊತ್ತಾ,
ಪ್ರಾಬ್ಲಮ್ ಇರೋದು 4-5 ಜನಕ್ಕೆ ಇರುತ್ತೆ. ಅದು ಏನೊಂದು ಒಬ್ಬ ನಿಂತ್ಕೋತಾನೆ, ನೋಡಿ ಸ್ವಾಮಿ ನಮ್ಮ ಹುಡುಗರು ನೋಟ್ಬೇಕೇ ಕರೆಕ್ಷನ್ ಸರಿಯಾಗಿಲ್ಲ ಅಂತಾನೆ. ಅದನ್ನು ಕೇಳಿದ ತಕ್ಷಣ 4 ಜನ ಚುರುಕಾಗಿ ನಿಂತ್ಕೊಂಡ್ಬಿಡ್ತಾರೆ. ಬಟ್ ಹೌದು ನಮ್ಮ ನೋಟ್ಬುಕ್ ಹಾಗೆ ಇದೆ. ಒಂದು 5 ನಿಮಿಷದಲ್ಲಿ ಹೋ ಅಂತೆಲ್ಲ ನಿಂತ್ಕೊಂಡ್ಬಿಡ್ತಾರೆ. ಈಗ ಏನು ಮಾಡೋಕ್ಕೂ ಆಗಲ್ಲ. ಅದ್ರ ಬದಲು ಸಣ್ಣ ಸಣ್ಣ ಗುಂಪುಗಳಲ್ಲಿ ಭೇಟಿಯಾಗಿ ಓನ್ಲಿ 4 ಸ್ಟ್ಯಾಂಡರ್ಡ್ ಕ್ಲಾಸ್ ಮೀಟಿಂಗ್, 5th ಸ್ಟ್ಯಾಂಡರ್ಡ್ ಕ್ಲಾಸ್ ಮೀಟಿಂಗ್, ಸ್ವಲ್ಪ ನಂಬರ್ ಇದ್ದಾಗ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಅದರೊಳಗೆ ಯಾರು ಭಾಳ ತಕರಾರು ಮಾಡಿದ್ರೆ ಒಬ್ಬರನ್ನೇ ಬೇರೆ ಕರೆದು ಮಾತಾಡಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದ್ರೆ ಅವ್ನು ಹೊಸ ಹೊಸ ಐಡಿಯಾ ಬರೋಲ್ಲ. ಅದಕ್ಕೆ ದ್ರುಪದ ರಾಜಧಾನಿ ಏನು ಮಾಡ್ತಾರೆ, ಒಂದು ನಿಮಿಷ ಬಾ ನೀನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಏಕಾಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲೊಂದು ಸುಂದರ ಕಥೆ ಹೇಳ್ತಾರೆ. ವ್ಯಾಸರ ಸ್ಟೈಲ್ ಹೆಂಗಿದೆ ನೋಡಿ, ಕೆಲವೊಂದು ಸಲ ಉದಾಹರಣೆ ಹೇಳಿ, ಕೆಲವೊಂದು ಸಲ ವಾರ್ನಿಂಗ್ ಮಾಡಿ, ಕೆಲವೊಂದು ಸಲ ಸಲಹೆ ಕೊಟ್ಟು ಪಾರು ಮಾಡ್ತಾರೆ. ಈ ಸಲ ಕತೆ ಹೇಳ್ತಾರೆ. ಈ ಕತೆ ಭಾಳ ಚಂದ ಕತೆ. ಕತೆ ಏನು ಅಂದರೆ, ದೃಪದ ಸರಿಯಾಗಿ ಕೇಳಿಸ್ಕೊ ಇದನ್ನು. ನೈಮಿಷಾರಣ್ಯದಲ್ಲಿ ಒಂದು ಸಲ ದೇವತೆಗಳೆಲ್ಲ ಸೇರಿ ದೊಡ್ಡ ಯಾಗ ಮಾಡ್ತಾಯಿದ್ರು ಭಾಗೀರಥಿ ದಂಡೆ ಮೇಲೆ. ದೊಡ್ಡ ಯಾಗ, ಅಂಥ ದೊಡ್ಡ ಯಾಗ ಯಾರೂ ಕಂಡಿರಲಿಲ್ಲ. ಎಲ್ಲ ದೇವತೆಗಳು ಅಲ್ಲೇ ಇದ್ದಾರೆ. ಅದಕ್ಕೆ ಪ್ರಾಣಿಗಳು ಬಲಿ ಕೊಡ್ತಾರಲ್ಲ, ಅದಕ್ಕೆ ಸಣ್ಣ ಪುಟ್ಟ ಮಂದಿನೇ ಬೇಡ ಅಂತ ಯಮನ್ನೇ ಕೂಡಿಸ್ಬಿಟ್ಟಿದ್ದಾರೆ. ಯಮನ ಕೆಲಸ, ಫುಲ್ ಟೈಮ್ ಕೆಲಸ ಅಲ್ಲಿ ಅದು. ಈ ಯಮ ಇಲ್ಲಿ ಬಂದ ಮೇಲೆ ಅವನ ಕೆಲಸ ಯಾರು ಮಾಡಬೇಕು? ಯಾರೂ ಮಾಡೋರಿಲ್ಲ. ಈಗ ನಮಗಾಗತ್ತೆ, ಈ ಸಲ ಯಾವುದೋ ಒಂದು ಗುಲ್ಬರ್ಗಾದಲ್ಲೋ ಬೆಳಗಾಮದಲ್ಲೋ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ವಿಧಾನಸೌಧದಲ್ಲಿ ಯಾರೂ ಇರಲ್ಲ, ಕೆಲಸನೇ ಆಗಲ್ಲ ಇಲ್ಲಿ. ಹಾಗೆ ಅಲ್ಲಿ ಏನಾಗಿದೆ, ಯಮಧರ್ಮ ಅಲ್ಲಿ ಹೋಗಿರೋದ್ರಿಂದ ಜನರು ಸಾಯ್ತಾನೇ ಇಲ್ಲ, ಜನರೇ ಸಾಯ್ತಾ ಇಲ್ಲ. ಜನಸಂಖ್ಯೆ ಎಷ್ಟು ವಿಪರೀತ ಆಗಿಬಿಡ್ತು ಅಂತಂದರೆ, ಇವು 4 ಜನ, ಸೋಮ, ಇಂದ್ರ, ವರುಣ ಮತ್ತು ಕುಬೇರ, ಈ 4 ಜನ ಗಾಬರಿಯಾಗಿ ಬ್ರಹ್ಮನ ಕಡೆ ಹೋದ್ರಂತೆ. ಏನಪ್ಪ ಬ್ರಹ್ಮ, ಜನರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಜನಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅವ್ರ ಹಾವಳಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬ್ರಹ್ಮ ಅಂತ ನಿಮಗೇನು ತೊಂದರೆ, ಇರೋರು ನೀವು ದೇವಲೋಕದಲ್ಲಿ ಇರೋರು, ಅವ್ರು ಭೂಲೋಕದಲ್ಲಿ ನಿಮಗೇನು ತೊಂದರೆ ಅಂತ. ಅವ್ರ ತೊಂದರೆನ ಅಸಾಧ್ಯ ಆಗೋಗಿದೆ ಅವ್ರದ್ದು. ಅಲ್ಲಿ ಕೂಗಾಟ ಕೇಳಿಸೋಕೆ ಅಲ್ಲಿ ಬದು ಕೇಳಿಸ್ತಾ ಇದೆ. ಮತ್ತು ಇನ್ನೊಂದು, ಅವರು ಸಾಯ್ತಾ ಇಲ್ಲ ಬೇಗ ಬೇಗ. ಈಗ ಆ್ಯಂಟಿಬಯೋಟಿಕ್ ಎಲ್ಲ ಬಂದಮೇಲೆ ಬೇಗ ಬೇಗ ಜಾಸ್ತಿ ದಿವಸ ಬದುಕೋ ಜಾಸ್ತಿ ದೀರ್ಘ ಆಗಿಬಿಟ್ಟಿದೆ. ಈಗ ಅದಕ್ಕೆ ಹೇಳ್ತಾರೆ ಅವರು ಅಮರರಾಗೋ ದಾರಿಯಲ್ಲಿದ್ದಾರೆ, ನಾವು ತುಂಬ ತೊಂದರೆ ಆಗ್ತಾ ಇದೆ, ಆದ್ದರಿಂದ ನಮ್ಮನ್ನು ಪಾರು ಮಾಡಬೇಕು ಅವರಿಂದ ಅಂತ. ಅವನು ಹೇಳ್ತಾನೆ, ನೋಡಪ್ಪ ಇದೆಲ್ಲ ತಾತ್ಪೂರ್ತಿಕವಾದಂಥ ಸಮಸ್ಯೆಗಳು. ಯಮ ಅಲ್ಲಿದ್ದಾನೆ, ಕೆಲಸದಲ್ಲಿದ್ದಾನೆ, ಅದನ್ನು ಅವ್ನ ಕೆಲಸ ಯಾರೂ ಮಾಡ್ತಾ ಇಲ್ಲ, ಮುಗಿಲಿ. ಅವ್ನು ಬಂದ ಮೇಲೆ ಓವರ್ ಟೈಮ್ ಮಾಡ್ತಾನೋ, ಅವನೇನು ತೊಂದರೆ ಇಲ್ಲ. ಅವನು ಯಮನ ಕೆಲಸ ಗೊತ್ತಲ್ಲ ನಿಮಗೆ. ಎಷ್ಟೋ ದಿವಸ ನೋಡ್ತಾನೆ, ಒಂದು ಸುನಾಮಿ ಅಂದರೆ 1,00,000 ಜನ ಹೋದ್ರು ಪಟ್ ಅಂತ. ಅವನೇನು ಓವರ್ ಟೈಮ್ ಭಾಳ ಈಸಿ ಅವನಿಗೆ. ಅದಕ್ಕೆ ಅವ್ನು ಬ್ರಹ್ಮ ಹೇಳೋದು ಇಷ್ಟು ಚೆನ್ನಾಗಿದೆ ನೋಡಿ. ಇವತ್ತಿನ ಮಾತೇ ಹೇಳ್ತಾನೆ ಅವನು. ಬ್ರಹ್ಮ ಈಗ ಕೆಲಸದಲ್ಲಿ ಇರೋದ್ರಿಂದ ಅವ್ನ ಕೆಲಸ ತುಂಬ ಅಡೆತಡೆ ಆಗಿದೆ, ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಅವನು ಬಂದ ಮೇಲೆ ಅವ್ನು ಸಂಸ್ಕೃತ ಪದ ಉಪಯೋಗಿಸ್ತಾರೆ, ಚಂದ ಬಳಸ್ತಾರೆ ಅವರು. ಅವನು ಅತಿಶಯ ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡುವಂಥವನು. ಇಷ್ಟು ಫೈಲ್ ಉಳ್ಕೊಂಡಿದ್ದ ಬಿಡ್ತಾನೆ ಅವನು, ಸರ ಕ್ಲಿಯರ್ ಮಾಡ್ತಾನೆ. ಫೈಲ್ ಕ್ಲಿಯರೆನ್ಸ್ ಅಂತೀವಲ್ಲ ಹಾಗೆ ಅವನ್ನೆಲ್ಲ ಮಾಡಿ ಎಲ್ಲ ಮಾಡ್ತಾನೆ. ಜನಸಂಖ್ಯೆ ತಕ್ಷಣ ಕಮ್ಮಿ ಮಾಡ್ತಾನೆ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ. ಇವರೇನು ಮಾಡ್ತಾರೆ ಹಾಗಾದ್ರೆ 4 ಜನ, ನಾವು ಹೋಗೋಣ ನಡೀರಿ ಮತ್ತು ಯಾಗಕ್ಕೆ. ಅವ್ನು ಯಾವಾಗ ಖಾಲಿ ಆಗ್ತಾನೆ ಕಾಣಿಸುತ್ತಲ್ಲ ಅಟ್ಲೀಸ್ಟು, ಅಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಹೋಗಿ ಯಾಗ ನೋಡ್ತಿರ್ತಾರೆ. ಈ ಹೊತ್ತಿಗೊಂದು ಅದ್ಭುತ, ಭಾಗೀರಥಿ ನದಿ ಹರಿತಾ ಇರ್ತದಲ್ಲ, ಒಂದು ದೊಡ್ಡ ಬಂಗಾರದ ಕಮಲ ತೇಲ್ಕೊಂಬಂದ್ಬಿಡುತ್ತೆ. ಎಂಥ ಚಂದ ಕಥೆಗಳೆಲ್ಲ ಮಹಾಭಾರತದಲ್ಲಿ, ಅದ್ಭುತ ಅನಿಸುತ್ತೆ. ಟ್ರಿಮೆಂಡಸ್ ಇಮ್ಯಾಜಿನೇಷನ್. ಆ ನದಿಯೊಳಗೆ, ಭಾಗೀರಥಿ ನದಿಯೊಳಗೆ ಒಂದು ದೊಡ್ಡ ಬಂಗಾರದ ಕಮಲ ತೇಲ್ಕೊಂಡು ಬರ್ತದೆ. ಏನು ಬಂಗಾರದ ಕಮಲ ಬಂತ ನೋಡೋಕೆ ಇನ್ನೊಂದು ಕಮಲ ಬರುತ್ತೆ, ಅದರಿಂದ ಮತ್ತೊಂದು ಕಮಲ, ಸಾಲಾಗಿ ಬಂಗಾರದ ಕಮಲಗಳು ಬರೋಕ್ಕೆ ಶುರು ಆಗ್ತದೆ. ಇಂದ್ರನೇ ಕೆಟ್ಟ ಕುತೂಹಲ, ಅವನಿಗೆ ಯಜ್ಞ ಬಿಟ್ಟ ಅಲ್ಲಿ ಹೋದ. ಈ ಬಂಗಾರದ ಕಮಲ ಎಲ್ಲಿದ್ದು ಬರ್ತದೆ ನೋಡೇ ಬಿಡೋಣ ಅಂಥೇಳಿ ಪ್ರವಾಹದ ವಿರುದ್ಧ ದಿಕ್ಕಿಗೆ ಹೊರಟ. ಈ ಕಡೆಯಿಂದ ಬರ್ತಾ ಇದ್ದಾವಲ್ಲ ಹೇಗಿದ್ರು, ಎಲ್ಲಿದ್ದು ಬರ್ತಾವೆ ನೋಡೋಣ ಅಂತ ಹೋದ. ಹುಡ್ಕೊಂಡು ಹೋದರೆ ಮೂಲಕ್ಕೆ ಹೋಗ್ಬಿಟ್ಟ, ಗಂಗಾ ನದಿ ಮೂಲಕ್ಕೆ ಹೋಗ್ಬಿಟ್ಟ. ಆ ಗಂಗಾ ನದಿ ಮೂಲಕ್ಕೆ ಹೋದರೆ ಅಲ್ಲಿ ನೋಡ್ತಾನೆ ಒಂದು ಬೆಂಕಿ ಹಾಗೆ ಥಳ ಹೊಡೆಯುವಂಥ ಅತ್ಯಂತ ಸೌಂದರ್ಯವತಿ ಮಹಿಳೆ ಕೂತ್ಕೊಂಡಿದ್ದಾಳೆ. ಅಲ್ಲಿ ನೀರು ತರೋಕೆ ಬಂದಿದ್ದಾಳೆ, ಕೊಡ ಅಲ್ಲೇ ಇದೆ ನೋಡಿ. ಯಾಕೆ ನೀರು ತೊಳಕ್ಕೆ ಅಲ್ಲಿ ಹಾಕೋಲ್ಲ ಗೊತ್ತಿಲ್ಲ. ತೊಗೊಂಡು ಹೋದವಳು ಸ್ನಾನ ಮಾಡ್ತಿದ್ದಾಳೆ, ಅಳ್ತಾ ಇದ್ದಾಳೆ. ಒಂದೇ ಸಮ ಸ್ನಾನ ಮಾಡ್ತಾಳೆ, ಅಳ್ತಾನೂ ಇದ್ದಾಳೆ. ಆಕೆ ಅತ್ತಾಗೆಲ್ಲ ಕಣ್ಣೀರು ಬೀಳ್ತಾವಲ್ಲ, ಆ ಕಣ್ಣೀರು ಭಾಗೀರಥಿ ನದಿಯಲ್ಲಿ ಬಿದ್ದ ತಕ್ಷಣ ಅದು ಬಂಗಾರದ ಕಮಲ ಆಗ್ತದೆ, ತೆಲ್ಕೊಂಡು ಹೋಗ್ತದೆ. ಇವನಂತ ವಿಚಿತ್ರ ಅಂದವನು, ಇದೇನು ಹೆಂಗಸಿಲ್ ಬರೋದು, ಸ್ನಾನ ಮಾಡೋದೇನು, ಅಳೋದೇನು, ಅಳ್ತಾಳೆ ಯಾಕೆ ಮಾಡ್ತೀಯ ನೀನು ಅಂತ ಕೇಳ್ತಾನೆ. ನನ್ನ ಕಷ್ಟ ನನಗೆ ಗೊತ್ತು ಅಂತಾಳೆ ಆಕೆ. ಏನು ಕಷ್ಟ ಹೇಳು, ಬಾ ಹಾಗಾದ್ರೆ ತೋರಿಸ್ತೀನಿ ಅಂತಾಳೆ. ಕರ್ಕೊಂಡು ಹೋಗ್ತಾನೆ. ಆಕೆ ಹಿಂದೆ ಹೋಗ್ತಾನೆ. ಇವನು ಸ್ವಲ್ಪ ದೂರ ಹೋದ್ಮೇಲೆ ಆಕೆ ಸ್ವಲ್ಪ ಮರೆ ಆದಂಗೆ ಕಾಣಿಸುತ್ತೆ. ಎಲ್ಲಿ ಹೋದ್ಲು ನೋಡ್ತಿರ್ಬೇಕಾದ್ರೆ ಒಂದು ಹಿಮಾಲಯ ಪರ್ವತದ ಎತ್ತರದ ಮೇಲೆ, ಶಿಖರದ ಮೇಲೆ ಒಬ್ಬ ಹುಡುಗ, ಅತ್ಯಂತ ಸುಂದರನಾದಂಥ ಹುಡುಗ, ಇನ್ನೊಬ್ಬ ಅಷ್ಟೇ ಸುಂದರಳಾದಂಥ ಹುಡುಗಿ ಜೊತೆಗೆ ಪಗಡೆ ಆಡ್ತಾ ಇದ್ದಾನೆ. ಇವನೊಂದ ಇವನ ಆ ಹುಡುಗಿಯಲ್ಲಿ ಹೋದ್ಲು, ಇವನು ಯಾರು ಪಗಡೆ ಆಡೋರು, ಯಾರೋ ನೀನು ಅಂತ ಕೇಳ್ದ ಹುಡುಗನಿಗೆ. ಆ ಹುಡುಗ ಹಿಂಗೆ ನೋಡ್ದೆ ಮತ್ತೆ ಕೂತ್ಕೊಂಡ, ತಿರುಗಿ ನೋಡಲಿಲ್ಲ.
ಇಂದ್ರನ ಯುಗೋ ಅಹಂಕಾರಕ್ಕೆ ಪೆಟ್ಟಾಗಲಿಲ್ವಾ? ನಾನು ಇಂದ್ರ, ನಾನು ಕೇಳ್ತೀನಿ, ಹುಡುಗ ಏನು ಅಂತ ಇಲ್ಲ, ನಾನು ತಿರುಗಿ ನೋಡ್ತಾ ಇಲ್ಲ. ನಾನು ಯಾರು ಗೊತ್ತೇನೋ ಅಂತ ಕೇಳ್ದ. ಇರು ಸ್ವಲ್ಪ ಅಂದ. ಪಗಡೆ ಆಡಕ್ಕೆ ಮುಂದುವರ್ಸಿದ. ಇವನಿಗೆ ಇನ್ನೂ ಕೋಪ ಬಂತು. ನಾನು ಇಂದ್ರನ ಕಡೆ ನೋಡ್ತಾ ಇಲ್ವಾ ನೀನು ಅಂತ ಧಿಕ್ಕರಿಸಿ ನೋಡಿದಾಗ ಆತ ಪಗಡೆ ಆಡೋದನ್ನ ಒಂದು ಕ್ಷಣ ಬಿಟ್ಟು ಇವನ ಕಡೆ ದಿಟ್ಟಿಸಿ ನೋಡಿದ್ನಂತೆ. ತಕ್ಷಣ ಮರಗಟ್ಟಿ ಮೂರ್ತಿಯಾಗಿ ನಿಂತ್ಕೊಂಡ್ಬಿಟ್ಟ. ಎಲ್ಲ ಮರಗಟ್ಟಿ ಗೊಂಬೆ ಹಾಗೆ ನಿಂತ್ಕೊಂಡ್ಬಿಟ್ಟ. ನಿಂತ್ಕೊಂಡ ತಕ್ಷಣ ಇವನಿಗೆ ಹೋಯ್ತಲ್ಲ, ಚೈತನ್ಯನೇ ಹೋಯ್ತಲ್ಲ. ಅವನು ಯಾರು ಅಂದರೆ ಶಂಕರ, ಮಹಾದೇವನ ಪರೀಕ್ಷೆ ಮಾಡೋಕೆ ಮಾಡಿದ್ದಾನೆ. ಅಹಂಕಾರ ಇಲ್ಲಿ ಬಂದರೂ, ಹಿಮಾಲಯ ಪರ್ವತ ತುದಿ ಬಂದರೂ ಅಹಂಕಾರ ಇಳಿದಿಲ್ಲಲ್ಲ ಇವನು. ನಾನು ಅಂತಾನೆ. ಇಂದ್ರನಾದವನಿಗೆ ಈಶ್ವರನ ಪರಿಚಯ ಇರೋದು ಬೇಡ ಅಲ್ರಿ? ಕಾರ್ ಡ್ರೈವರಿಗೆ ಓನರ್ ಪರಿಚಯ ಇಲ್ಲ ಅಂದ್ರೇನು? ಇವನು ಇಂದ್ರ, ಅವನು ಎಷ್ಟು ಎತ್ತರ ಮೇಲೆ ಈಶ್ವರ ಇದ್ದಾನೆ, ಮಹಾದೇವ ಇದ್ದಾನು, ಗುರುತು ಹಿಡಿಲಾರ್ದಾನೆ ಯಾರೋ ಅಂತ ಕೇಳ್ತಾನೆ ಅವನಿಗೆ. ಅದನ್ನು ಹಾಗಿಟ್ಟ. ಪಗಡೆ ಆಟ ಮುಗಿದ ಮೇಲೆ ಅಳ್ತಿದ್ಲಲ್ಲ ಹುಡುಗಿ, ಆಕೆನ ಕರೆದ, ಬಾ ಅವ್ನು ಕರ್ಕೊಂಬ ಇಲ್ಲಿ ಅಂದ. ಆಕೆ ಹೋಗಿ ಅವ್ನು ಮುಟ್ಟಿದ ತಕ್ಷಣ ಎಚ್ಚರ ಬಂತು. ಇಷ್ಟು ನಿಶ್ಶಕ್ತ ಆಗಿದ್ದ, ಕುಸಿದು ಬಿದ್ದುಬಿಟ್ಟ. ಈಶ್ವರ ಬಂದ, ಬುದ್ಧಿ ಇದೆಯೇನೋ ನಿನಗೆ ಅಂದ. ತಕ್ಷಣ ಎಚ್ಚರ ಬಂತು. ತಪ್ಪಾಯಿತು ಪ್ರಭು, ನೀನು ಈಶ್ವರ ಅಂತ ನನಗೆ ಗೊತ್ತಾಗಲಿಲ್ಲ. ಆವಾಗ ಆ ಹೆಣ್ಮಗಳ ಹಿಂದೆ ಬಂದುಬಿಟ್ನಲ್ಲ, ಆಕೆಗೆ ಸಹಾಯ ಮಾಡಬೇಕು ಅಂತ ಆತರದಲ್ಲಿ ನಾನು ಗುರುತಿಡಿಸಿಲ್ಲ ನಾನು ಅಂತ. ಆಯ್ತು ಬಾ ನನ್ನ ಜೊತೆಗೆ ಅಂದ. ಎಲ್ಲಿ ಹಿಂದೆ ಕರ್ಕೊಂಡು ಹೋದ. ಒಂದು ಆ ಬಂಡೆ ಸರ್ಸು ಅಂತ, ನೀನು ಶಕ್ತಿ ಇದೆಯಲ್ಲ ಬೇಕಾದಷ್ಟು, ಒಂದು ದೊಡ್ಡ ಬಂಡೆ ಸರ್ಸು ಅಂದ. ದೊಡ್ಡ ಬಂಡೆಯನ್ನು ಇಂದ್ರ ಸರಿಸಿದ್ರೆ ಒಳಗೊಂದು ಗುಹೆ, ದೊಡ್ಡ ಗುಹೆ, ಅದ್ರೊಳಗೆ ಹೋಗು ಅಂದ. ಯಾಕೆ ಅಂತ ಕೇಳ್ದ. ನಿನ್ನ ಅಹಂಕಾರ ಕಮ್ಮಿ ಆಗ್ಬೇಕಾದ್ರೆ ಅಲ್ಲಿ ಇರಬೇಕು ಸ್ವಲ್ಪ ದಿವಸ ನೀನು, ನಿನ್ನಂಥವ್ರು ಇನ್ನೊಂದು ಇಷ್ಟು ಜನ ಇದ್ದಾರೆ ಒಳಗಡೆ ಅಂದ. ಒಳಗೆ ನೋಡಿದ್ರೆ ಇವನಂತ ಇನ್ನೊಂದು 4 ಜನ ಇದ್ದಾರೆ ಒಳಗಡೆ. ಇವನಂದ ಅದು ಏನು ಕರ್ಮ ಅಂದ. ಇವರೆಲ್ಲ ಇಂಥವ್ರೆ, ದೇವತೆಗಳಾಗಿದ್ದವ್ರೆ, ಅಹಂಕಾರ ಬಂದ ಒಳಗೆ ಹಾಕಿದ್ದೇನೆ ಅವ್ರನ್ನ, ನೀನು ಇಂದ್ರ, ನೀನು ಒಳಗೆ ಹೋಗು ಅಂದ. ಇವನು ಕಾಲು ಹಿಡ್ಕೊಂಡ, ಈಶ್ವರಂದು ಬಿಟ್ಬಿಡಪ್ಪ, ನಾನು ಪಾರು ಮಾಡಿಬಿಡು, ಅಹಂಕಾರ ಇನ್ಮೇಲೆ ಬರ್ದಂಗೆ ನೋಡ್ಕೋತೀನಿ ಅಂದ. ಅದೆಲ್ಲ ಆಯಿತು. ಒಂದು ಸಲ ಅಹಂಕಾರ ತೋರಿಸಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು, ಒಳಗಡೆ ಹೋಗು ಅಂದ. ಹೋಗಿ ಹೇಳ್ದ, ನೋಡು ನೀನು ಇಂದ್ರ ಇದ್ಯಾ, ಅವ್ರು 4 ಜನ ದೇವತೆಗಳು, ಒಟ್ಟು 5 ಜನ ಆಗಿದ್ದೀರಿ ನೀವೀಗ, ಇಲ್ಲೇ ಇರಬೇಕು, ಸ್ವಲ್ಪ ದಿವಸ ಕಷ್ಟಪಡಿ, ಆ ನಂತರ ನೀವು ಮನುಷ್ಯರಾಗಿ ಹೋಗ್ತೀರಿ ಭೂಮಿಗೆ. ಹೋಗಿ ಸಕಲ ಕಷ್ಟಗಳನ್ನು ಅನುಭವಿಸಿ ಅದರೊಳಗೆ ಸಾಧನೆ ಮಾಡಬೇಕು, ಧರ್ಮ ಮಾರ್ಗ ಬಿಡಬಾರ್ದು. ಸಾಧನೆ ಮಾಡಿ ನೀವು ದೊಡ್ಡವರಾದ ಮೇಲೆ ಸಾಕಷ್ಟು ಜನರ ಸಾವಿಗೆ ಕಾರಣ ಆಗ್ತೀರಿ ನೀವು. ಹೇಗಿದೆ ನೋಡಿ. ಯಾಕೆ ಗೊತ್ತಾ? ಭೂಭಾರ ಜಾಸ್ತಿ ಆಗಿದೆ ಅಂತ ಇದೆಯಲ್ಲ, ಭೂಭಾರ ಕಮ್ಮಿ ಮಾಡೋದಕ್ಕೆ ನೀವು ಹೋಗ್ಬೇಕಲ್ಲಿ. ಭೂಭಾರ ಕಾರಣ ಮಾಡೋದಕ್ಕೆ ಒಬ್ಬ ಮನುಷ್ಯ ಬರ್ತಾನೆ, ದೊಡ್ಡವನು ದೇವರು ಬರ್ತಾನೆ, ಅವನು ಸಹಾಯ ಮಾಡುವಂಗೆ ಹೋಗಿ 5 ಜನ ಸಹಕಾರಿಯಾಗಿ ಭೂಭಾರ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿದ್ಮೇಲೆ ವಾಪಸ್ ನೀವು ನಿಮ್ಮ ಸ್ಥಾನಗಳಿಗೆ ಬನ್ನಿ ಅಂತ ಹೇಳಿದಂತೆ. 5 ಜನ ಒಳಗೆ ಹೋದರು. ಆ 5 ಜನಗಳು ಇವರು ಪಾಂಡವರು ಅಂತ ಹೇಳ್ತಾನೆ. ಇವರು ದೇವತೆಗಳು ಈಗ ಬಂದಿದ್ದಾರೆ. ಇವರೀಗ ಕಷ್ಟಪಟ್ಟು ಒದ್ದಾಡಿಕೊಂಡು ಕಾಡಿಗೆ ಹೋಗಿ ಏಕಚಕ್ರ ನಗರದಲ್ಲಿ ಒದ್ದಾಡಿಕೊಂಡು ಅರಿಗಿನ ಮನೆಯಲ್ಲಿ ಪಾರಾಗಿ ಬಂದಿದ್ದಾರೆ. ದ್ರೌಪದಿ ಯಾರು ಗೊತ್ತಾ? ಅಳ್ತಾ ಇದ್ಲಲ್ಲ ಹೆಣ್ಮಗಳು, ಆಕೆ ಯಾರು ಗೊತ್ತಾ? ಸೌಂದರ್ಯದ ದೇವತೆ ಶ್ರೀದೇವಿ ಅಂತ. ಆಕೆ ಶ್ರೀದೇವಿ ಅಳ್ತಾ ಇರೋದು. ಆ ಶ್ರೀದೇವಿನೇ ಈ ಜನ್ಮದಲ್ಲಿ ದ್ರೌಪದಿಯಾಗಿ ಬಂದಿದ್ದಾಳೆ ನಿನ್ನ ಮಗಳಾಗಿ. ಇಲ್ಲದೆ ಹೋದರೆ ಆ ರೂಪ, ಆ ಪ್ರಖರತೆ ಒಬ್ಬ ಹೆಣ್ಣಿಗೆ ಬರೋ ಸಾಧ್ಯ ಇದೆಯಾ ನಿನಗೆ? ಆದ್ದರಿಂದ ದ್ರೌಪದಿ ನಿನ್ನ ಮಗಳಲ್ಲ, ಆ ಶ್ರೀದೇವಿನೇ ಬಂದದ್ದು, ಅವ್ರಿಗೋಸ್ಕರ ಬಂದದ್ದು ಅಂತ ಹೇಳ್ತಾನೆ. ಹಾಗೆ ನೋಡು, ದಿವ್ಯ ದೃಷ್ಟಿ ಕೊಡ್ತೀನಿ ನಿನಗೆ ಅಂತ. ದಿವ್ಯ ದೃಷ್ಟಿ ಕೊಟ್ಟ ತಕ್ಷಣ ಅಲ್ಲಿ ನಿಂತ್ಕೊಂಡಂಥ ದೃಪದ ಈ ಒಂಥರ ಕಣ್ಣಿಗೆ ಎಪಿಡಿಯೋಸ್ಕೋಪ್ ಹಾಕ್ಕೊಂಡಂಗೆ ಆಗ್ಬಿಡ್ತದೆ ಅವನಿಗೆ. ಅವನ ತಕ್ಷಣ ಅವರಿಗೆ 5 ಜನ ಪಾಂಡವರು ದೇವತೆಗಳನ್ನು ಕಾಣಿಸೋಕೆ ಶುರು ಆಗ್ತಾರೆ. ಏನು ಚಂದ ಅವ್ರದ್ದು, ಅವರ ಆಭರಣ, ಆಯುಧಗಳು ನೋಡಿದಾಗ ಇವರು ದೇವತೆಗಳೇ ಸರಿ ಅಂತ ಅಂದ್ಕೊಂಡ್ಬಿಡ್ತಾನೆ. ಎಲ್ಲರೂ ಒಂದೊಂದು ದೇವತೆಗಳು, ಧರ್ಮದೇವತೆ, ವಾಯುದೇವತೆ, ಅದೆಲ್ಲ ಅಶ್ವಿನಿ ದೇವತೆಗಳು, ಸಾಕ್ಷಾತ್ ಇಂದ್ರ, ಅರ್ಜುನ. ಹಾಗಾದರೆ ನನ್ನ ಮಗಳನ್ನು ಗೆದ್ದವನು ಇಂದ್ರನೇ ಹಾಗಾದರೆ ಅಂತ ಗೊತ್ತಾಗುತ್ತೆ. ಸಂತೋಷ ಪಡ್ತಾನೆ. ಮಗಳ ಕಡೆ ನೋಡ್ತಾನೆ. ಮಗಳು ಮೊದಲಿಗಿಂತ ಚೆನ್ನಾಗಿ ತ್ರಿಲೋಕ ಸುಂದರಿ ಹಾಗೆ ಕಾಣಿಸ್ತಾಳೆ. ಮುಖದ ಮೇಲೆ ಒಂದು ತೇಜ ಬಂದುಬಿಟ್ಟಿದೆ ಅನಿಸುತ್ತೆ. ಸರಿ, ಆಕೆನೇ ಪಡ್ಕೊ, ಶಂಕರನೇ ಹೇಳಿದ್ಮೇಲೆ ಇನ್ನೇನು ತೊಂದರೆ ಇದೆ, ಆಗಲಿ ಅಂತ. ಅದಾದಮೇಲೆ ಆಯ್ತಾ ನಿನಗೆ, ಇನ್ನೊಂದು ಹೇಳ್ತೀನಿ ಕೇಳು ಅಂತಾರೆ ವ್ಯಾಸರು. ಒಂದೇ ತೃಪ್ತಿ ಆಗಲ್ಲ, ಒಂದು 2-3 ಖಾತ್ರಿ ಮಾಡಬೇಕು. ಇನ್ನೊಂದು ಹೇಳ್ತೀನಿ. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಒಬ್ಬ ಮಹಿಳೆ ಇದ್ಲು. ಸುಗುಣೆ ಆಕೆ, ಬಹಳ ಬುದ್ಧಿವಂತೆ, ಅಷ್ಟೇ ಸುಂದರಿ ಕೂಡ. ಮದುವೆ ಆಗಿರಲಿಲ್ಲ ಆಕೆದು ಎಷ್ಟೋ ವರ್ಷ. ಆಕೆ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಳು. ಈಶ್ವರನ ಕುರಿತು ಧ್ಯಾನ ಮಾಡಿದ್ಲು, ತಪಸ್ಸು ಮಾಡಿದ್ಲು. ಎಷ್ಟೋ ವರ್ಷ ತಪಸ್ಸು ಮಾಡಿದ ಮೇಲೆ ಈಶ್ವರ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಮಗಳೇ ಅಂತ ಕೇಳ್ದ. ಆಕೆಗೆ ಈಶ್ವರನ ನೋಡಿ ಹೌ ಹಾರಿಬಿಟ್ಟಿದ್ದಾಳೆ. ದೇವರು ಬಂದುಬಿಟ್ಟಿದ್ದಾನೆ ಮುಂದೆ. ಏನು ಕೇಳಬೇಕು ಅಂತ ತೋಚಲಿಲ್ಲ. ಗಾಬರಿಯಾಗಿ ನನಗೊಬ್ಬ ಗಂಡನ ಕೊಡು ಅಂತ ಕೇಳಿದ್ಲು. ಆ ಗಾಬರಿಯಲ್ಲಿ ಕೇಳುವಾಗ 1 ಸಲ ಕೇಳಲಿಲ್ಲ, ಒಬ್ಬ ಗಂಡನ ಕೊಡು ಅಂತ. ಅದು 5 ಸಲ ಕೇಳಿಬಿಟ್ಲಂತೆ. ಆಯಿತು 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 ಅಂತ 5 ಸಲ ಈಶ್ವರ ಅಂದ್ಬಿಟ್ಟ. ಆಮೇಲೆ ಆಕೆ ಹೇಳಿದಂತ ಅವ್ನು ಹೇಳ್ದ, ನೋಡಮ್ಮ ನೀನು ಕೇಳೋದು ಕೇಳಿದೆಯಲ್ಲ, 5 ಸಲ ಕೇಳಿದ್ದೆ, ಅದರಿಂದ 5 ಜನ ಗಂಡಂದ್ರು ಅಂತ. ಆಕೆ ಅಯ್ಯೋ ಕರ್ಮ, ಯಾಕೆ ಏನು ಕೇಳಿದ್ಲು? ನೀನು 5 ಸಲ ಕೇಳಿದ್ದೆಲ್ಲ,
ಆಕೆ ಹೇಳ್ತಾನೆ, ನಿನಗಲ್ಲ 5 ಜನರು ಬೇರೆ ಬೇರೆ ಅಂಶದಿಂದ ನಿನ್ನ ಕಡೆ ಬರ್ತಾರೆ, ಆದ್ದರಿಂದ ಅವರೆಲ್ಲ ನಿನ್ನ ಗಂಡಾಗಿ ಬರ್ತಾನೆ. ಉದ್ದೇಶ ಎಷ್ಟು ಚೆನ್ನಾಗಿತ್ತು ವ್ಯಾಸರದು ಅಂದರೆ, ಯಾರು ಮೊದಲು ದೇವತೆಗಳೇ ಅಹಂಕಾರದಿಂದ ಹೋಗಿ ಕೂತಿದ್ರೋ ಹಿಮವತ್ ಪರ್ವತದಲ್ಲಿ, ಅವರು ತಪಸ್ಸು ಮಾಡಿ ಈಕೆಗೆ ಒಲ್ಕೊಂಡಿದ್ದಾರೆ, ಮನಃಶುದ್ಧಿ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಪಾಂಡವರಾಗಿ ಬಂದಿದ್ದಾರೆ, ಆದ್ದರಿಂದ ತಪಶಕ್ತಿ ಶುದ್ಧರಾಗಿ ಬಂದಿರೋದ್ರಿಂದ ನೀನು ತೊಂದರೆ ಇಲ್ಲ, ಅವ್ರ ಮದುವೆ ಆಗು ಅಂತ ಹೇಳ್ತಾನೆ. ಹಾಗಾದ್ರೆ ಅಂತಾನೆ ಈಶ್ವರನ ಹೇಳಿದ್ನಲ್ಲ, ನಾನೇನು ಮಾಡೋಕ್ಕಾಗ್ತದೆ, ಮಾಡೋಣ, ಚೆನ್ನಾಗಿ ಸಂಭ್ರಮದಿಂದ ಮದುವೆ ಮಾಡೋಣ ಅಂತ ಹೇಳ್ತಾನೆ. ಇದಕ್ಕೆ ನನಗೆ ಅನಿಸುತ್ತೆ, ಯಾವಾಗಲೂ ಆಕೆ ಕೇಳಿದ್ದಲ್ಲ 5 ಸಲ, ನಾವು ವರ ಕೇಳುವಾಗ ಹುಷಾರಾಗಿರಬೇಕು ಅಲ್ವಾ. ಏನೋ ಕೇಳೋಕ್ಕೆ ಹೋಗಿ ಏನೋ ಕೇಳಿಬಿಟ್ರೆ, ಇಂಕೊಂದ್ಸಲ ಹೇಳಿದೆ, ಯಾವುದೋ ಬಡ ಬ್ರಾಹ್ಮಣ ಹೋಗಿ ರಾಜನ ಕೇಳಿದಂತೆ, ರಾಜರೇ ನನಗೆ ಬಡತನ ತಪ್ಪಿದ್ದೇ ಇಲ್ಲ, ಹುಟ್ಟಿದಾಗಲಿಂದ ಬಡತನ ಬಂದುಬಿಟ್ಟಿದೆ, ಏನಾದರೂ ಬಡತನ ನಿಗುವಂಥ ದೊಡ್ಡದನ್ನು ಕಾಣಿಕೆ ಕೊಡಿ ಅಂತ ಕೇಳಿದ್ನಂತೆ. ಹೌದಾ, ತೊಗೊಂಡು ಹೋಗಿ, ನನ್ನ ಪಟ್ಟದ ಆನೆ ಕೊಟ್ಬಿಟ್ಟಿದ್ದೀನಿ ನಿನಗೆ ಅಂತ. ಕೇಳೋದು ದೊಡ್ಡದೇ ಕೊಟ್ಟ ಅವನು. ಈ ತನ್ನ ಹೊಟ್ಟೆ ಹೊರೋದೇ ಕಷ್ಟ ಇವನಿಗೆ, ಇನ್ನು ಆನೆ ಹೊಟ್ಟೆಗೆ ಏನಾಗ್ತಾನೆ ಇವನು, ಈ ಪರಿಸ್ಥಿತಿ. ಅದಕ್ಕೆ ಕಗ್ಗದಲ್ಲಿ ಭಾಳ ಚಂದ ಹೇಳ್ತಾರೆ DVG, ಬೇಡಿದುದನು ಈವನೀಶ್ವರನೆಂಬ ನಚ್ಚಿಲ್ಲ, ಬೇಡಿದುದನು ಈವನು ಈಶ್ವರ ಎಂಬ ನಚ್ಚಿಲ್ಲ, ಬೇಡಲು ಒಳಿತಾವುದೆಂಬುದರ ಅರಿವಿಲ್ಲ, ಕೂಡಿ ಬಂದುದೆನೆ ನೀ ನವನಿಚ್ಛೆಯೆಂದು ಕೊಳೆ, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ನಿಜ ಅನಿಸುತ್ತಲ್ಲ ಅದು. ನಾವು ಕೇಳೋಕ್ಕೆ ಹೋದಾಗ ಏನು ಕೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಟ್ಯಾಗೋರ್ ಬಹಳ ಚೆಂದಾಗಿ ಹೇಳ್ತಾರೆ, ನಾನು ನಿನ್ನ ಹತ್ರ ಕೇಳೋಕೆ ಬರ್ತೀನಿ ಭಗವಂತ, ಐ ಕಮ್ ಬಿಫೋರ್ ದಿ ಆ್ಯಸ್ ಎ ಸಿಂಗರ್. ನಾನು ಬರೋದಿನ ದರ್ಬಾರಿಗೆ ಬರೋದೇ ಸಿಂಗರ್, ಹಾಡುಗಾರ ಅಂತ ಬರ್ತೀನಿ ನಾನು. ಐ ವಾಂಟ್ ಟು ಸಿಂಗ್ ಹೌ ಯು ಸಿಂಗೆಸ್ಟ್ ಮೈ ಮಾಸ್ಟರ್. ನೀನು ಹೆಂಗೆ ಹಾಡ್ತೀಯೋ ಗೊತ್ತಿಲ್ಲ ಪ್ರಭು, ನನಗೆ ಕೇಳಬೇಕು ಅಂತ ಆಸೆ ಇದೆ. ಅದು ಕಡೆಗೊಂದು ಮಾತು ಹೇಳ್ತಾನೆ, ಐ ವಾಂಟ್ ಟು ರೀಚ್ ದೈ ಫೀಟ್ ವಿತ್ ದ ಫಾರ್ ಸ್ಪ್ರೆಡಿಂಗ್ ವಿಂಗ್ಸ್ ಆಫ್ ಮೈ ಸಾಂಗ್ ವಿಚ್ ಐ ಕಾಂಟ್ ಎಸ್ಪೈರ್ ಟು ರೀಚ್ ಫಿಸಿಕಲಿ ಅಂತ. ಯಾವ ನಿನ್ನ ಪಾದಗಳನ್ನು ದೈಹಿಕವಾಗಿ ಮುಟ್ಟೋಕೆ ಸಾಧ್ಯ ಇಲ್ಲವೋ ಅದನ್ನು ಸಂಗೀತದ ತುದಿ ಮೂಲಕ ಆದರೂ ಮುಟ್ಟೋಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಮಹಾರಾಯ, ನಿನ್ನ ಕಡೆ ಕೇಳೋಕೆ ಬರ್ತೀನಿ, ಅದು ಕೊಡು ಇದು ಕೊಡು ಅಂತ ಕೇಳೋಕೆ ಬರ್ತೀನಿ. ಐ ಕ್ವೇಕ್ ಇನ್ ಫಿಯರ್ ದ್ಯಾಟ್ ಲೆಸ್ಟ್ ಮೈ ಪ್ರೇಯರ್ಸ್ ಬಿ ಗ್ರಾಂಟೆಡ್ ಅಂತ. ನನಗೆ ಎಷ್ಟೋ ಸಲ ಬೇಡ್ಕೊಂಡಾಗ ಗಾಬರಿ ಆಗಿಬಿಡ್ತದೆ, ನೀ ಎಲ್ಲಿ ಕೊಟ್ಟು ಬಿಡ್ತೀವೋ ಮಹಾರಾಯ ಅಂತ ಹೆದರಿಕೆ ಆಗ್ತದೆ ನನಗೆ ಅಂತ. ಅಷ್ಟೇ ಅನ್ಸಂಗಿಲ್ಲ, ನಾವು ಏನೇನೋ ಬೇಕು ಅಂತ ಅಪೇಕ್ಷೆ ಮಾಡ್ತೇವೆ, ಅದು ತೊಗೊಂಡಾಗ ಹಿಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ಅಜ್ಜ ಹೇಳೋರು, ಬಿಜಾಪುರ ಜಿಲ್ಲೆ ಯಾವಾಗಲೂ ಬರಗಾಲ, 4 ವರ್ಷಕ್ಕೊಮ್ಮೆ ಮಳೆ ಆಗು ಸರಿಯಾಗಲಿ, ನೀರಿಲ್ಲ 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 ಅಂತ ಹಾಹಾಕಾರ ಕೊಡ್ತಾರೆ. ಒಂದು ಸಲ ಭಗವಂತ ಮಜ್ಜೆ ಹೇಳ್ತಿದ್ದ, ಅವನು ಕೊಟ್ಟ ಅಂದ್ರೆ ಹಿಡ್ಕೊಳ್ಳೋಕೆ ಶಕ್ತಿ ಇಲ್ಲಲ್ರೋ ನಿಮಗೆ, ನೀರಿಲ್ಲ ನೀರಿಲ್ಲ. ಮೊನ್ನೆ ನೋಡಲಿಲ್ಲ, ಒಂದು ಮಳೆ ಬಂದರೆ ಹೆಡ್ಲೈನ್ ಪೇಪರಲ್ಲಿ ಅದೇನೆ, ಭಾರೀ ಮಳೆ ಬೆಂಗಳೂರಲ್ಲಿ, ಕೊಚ್ಚಿ ಹೋದರು ಜನ ಎಲ್ಲ, ಇವನ ನೀರಿಲ್ಲ ನೀರಿಲ್ಲ ಅಂತ ಹಾಹಾಕಾರ. ಒಂದು ದಿವಸ 1 ತಾಸು ಮಳೆ ಆದರೆ ಹಿಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅಂದರೆ ಭಗವಂತ ಕೊಟ್ಟರೆ ಹ್ಯಾಕೆ ಕೊಡ್ತಾನೆ ಅಂತ. ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ, ಭಗವಂತ ದೇತಾ ಆಯಿತು ಚಪ್ಪಡ್ ಪಾಡ್ಕೆ ದೇತಾ ಅಂತ ಕೊಡ್ತಾನೆ ಅಂತ. ಆ ಚಪ್ಪಡ್ ಪಾಡ್ನ ಬಹು ತಕ್ಲೀಫ್ ಚಾವಣಿನೇ ಹರಿದು ಹೋದ್ರೆ ಏನು ಮಾಡೋದು. ಅದಕ್ಕೆ ಹೇಳ್ತಾರೆ, ಬೇಡಿದುದನು ಈವನೀಶ್ವರನೆಂಬ ನಚ್ಚಿಲ್ಲ, ಬೇಡಲು ಒಳಿತಾವುದೆಂಬುದರ ಅರಿವು ಇಲ್ಲ, ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದು ಕೊಳೆ, ನೀಡುಗೆದೆ ಗಟ್ಟಿಯೇನು ಮಂಕುತಿಮ್ಮ. ಹಾಗೆ ಎದೆ ಗಟ್ಟಿ ಮಾಡ್ಕೊಂಡು ದೃಪದ ಅಡ್ಡಿ ಇಲ್ಲ ಮಾಡ್ತೀನಿ ಅಂತ. ಅದರಿಂದ ಮದುವೆ ಮಾಡಬೇಕು ಅಂತ ತೀರ್ಮಾನ ಆಯಿತು. ಮರುದಿವಸ ದುಷ್ಟದ್ಯುಮ್ನ ನಾನು ಒಪ್ಕೊಂಡ. ಇದೊಂದು ವಿಷಯ ನನಗೆ ಭಾಳ ವರ್ಷ ಗೊತ್ತಿರಲಿಲ್ಲ. ಸೂಕ್ಷ್ಮವಾಗಿ ಓದಿದಾಗ ಒಂದು ಪದ ಬರ್ತದೆ ಅಲ್ಲಿ, 5 ದಿವಸ ಮದುವೆ ಆಯಿತು ಅಂತ. ಎಷ್ಟು ಜನ ಗೊತ್ತಿತ್ತೋ ಗೊತ್ತಿಲ್ಲ, ಭಾಳ ಚೆಂದ ಇದು. 5 ದಿವಸ ಮದುವೆ ಆಯ್ತಂತೆ. ನಾನು ಮೊದಲು ಕಲ್ಪನೆ ಮಾಡ್ಕೊಂಡಿದ್ದು 5 ಜನ ನಿಲ್ಲಿಸ್ಬಿಟ್ಟು ಒಂದು ಸಲ ಮದುವೆ ಮಾಡಿದರು ಅಂದ್ಕೊಂಡಿದ್ದೆ. ಅದು ಹಾಗೆ ಮಾಡಿಲ್ಲ. ಧಾರ್ಮಿಕ ಕ್ರಿಯೆಗಳ ಪ್ರಕಾರ ಮೊದಲನೇ ದಿವಸ ಧರ್ಮರಾಜನ ಜೊತೆಗೆ ಮದುವೆ, 2ನೇ ದಿವಸ ಭೀಮಸೇನನ ಜೊತೆಗೆ, 3ನೇ ದಿವಸ ಅರ್ಜುನನ ಜೊತೆಗೆ, 4ನೇ ದಿವಸ ನಕುಲ, 5ನೇ ದಿವಸ ಸಹದೇವನ ಜೊತೆಗೆ 5 ದಿವಸ ಶಾಸ್ತ್ರೋಕ್ತವಾಗಿ ಸಪರೇಟ್ ಮದುವೆ ಮಾಡಿದ್ದಾರೆ 5 ಜನದ್ದು. ಯಾಕಂದರೆ ವ್ಯಾಸರು ಹೇಳಿದರು, ಆಯಾ ದಿವಸ ಆಯಾ ದೇವತಾ ಅಂಶ ಆವಾಹನೆ ಆಗಿ ಬರ್ತದೆ ಅವರೊಳಗೆ. ಆದ್ದರಿಂದ ಮದುವೆ ಇದ ವ್ಯಕ್ತಿ ಜೊತೆಗೆಲ್ಲ, ಆ ದೇವತೆಗಳ ಜೊತೆಗೆ ಆಗಬೇಕು, ಅಂಶ ಮದುವೆ ಆಗಬೇಕು ಅಂತ ಮಾಡಿಸಿದ್ದು. ಇದು ನೋಡಿ ವ್ಯಾಸರು ಎಷ್ಟು ಹೇಳಿ ಹೋಗ್ಬಿಡ್ತಾರೆ, ಸಾಲ್ವ್ ಮಾಡಿ ಹೋಗ್ಬಿಟ್ರು. ಕೆಲಸ ಮುಗಿತದೆ, ಪ್ರಾಬ್ಲಮ್ ಸಾಲ್ವ್ ಆಯಿತು, ಹೋಗ್ಬಿಟ್ರು. ಆದ್ದರಿಂದ ವ್ಯಾಸರು ಬರೋ ಉದ್ದೇಶನೇ ಅದು. ಯಾವುದೋ ಕಠಿಣ ಸಂದರ್ಭದಲ್ಲಿ ಬಂದು ಮಹಾಭಾರತಕ್ಕೆ ಒಂದು ಬಹುದೊಡ್ಡ ತಿರುವು ಕೊಟ್ಟರು. ಆ ತಿರುವು ಕೊಟ್ಟದ್ದು ಎದಕ್ಕೆ ಅಂದರೆ 5 ಜನ ಅಣ್ಣ ತಮ್ಮಂದರು ಗಟ್ಟಿಯಾಗಿರಲಿ ಅಂತ. ಅಕಸ್ಮಾತ್ತಾಗಿ ವ್ಯಾಸರ ಹೊತ್ತಿಗೆ ಬರದೇ ಹೋಗಿದ್ರೆ ಜಿಜ್ಞಾಸಿಯಾಗಿ ಬಹುಶಃ ದೃಷ್ಟದ್ಯುಮ್ನ ಮದುವೆ ಬೇಡ ಅಂದು, ದೃಪದ ಬೇಡ ಅಂದು ಆಗದೆ ಹೋಗಿದ್ರೆ ಕತೆ ಮತ್ತೆಲ್ಲೋ ತಿರುಗಿ ಹೋಗ್ತಿತ್ತು. ಈ ಮಾತು ಎಷ್ಟು ಮುಖ್ಯ ಅಂದರೆ, ದ್ರೌಪದಿ ಬದಲು ಇನ್ನು ಯಾರಾದರೂ ಇದ್ದರೂ ಆಗ್ತಿತ್ತು ಅಂತ ಅನಿಸೋಲ್ಲ. ಅಂಥ ಪಾತ್ರ ಅದು, ಹಠದ ಪಾತ್ರ, ಛಲದ ಪಾತ್ರ, ಕಾಪಾಡ್ಕೋಬೇಕು ಅಂತ. ಒಂದು ಸಲ ಮುಂದೆ ಸತ್ಯಭಾಮೆ ರುಕ್ಮಿಣಿಯರು ಹೋಗ್ತಾರೆ, ಹಸ್ತಿನಾವತಿಗೆ ಹೋಗ್ತಾರೆ. ಹೋದಾಗ ಒಂದು ಸಲ ಸತ್ಯಭಾಮೆ ಕೇಳ್ತಾಳೆ ದ್ರೌಪದಿಗೆ, ನನಗೆ ಈ ಒಬ್ಬ ಗಂಡನ್ನೇ ಸಂಭಾಳಿಸೋದು ಕಷ್ಟ,
5 ಜನರನ್ನು ಹೆಂಗೆ ಸಂಭಾಳಿಸ್ತೀಯ ನೀನು ಅಂತ. ಆಗ ದ್ರೌಪದಿ ಹೇಳುವಂಥ ಮಾತು ಎಷ್ಟು ಚಂದ. ಆಕೆ ಶಕ್ತಿ ಇತ್ತು ಅಂತ. ಅದ ಶಕ್ತಿ. ಇವು ಸಣ್ಣವ್ರು ಯಾರೂ ಅಲ್ಲ, ದೊಡ್ಡವರು ಇವರೆಲ್ಲನೂ. 5 ಜನನೂ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ಲಲ್ಲ, ಅವ್ರನ್ನ ಹೇಗೆ ಹಿಡ್ಕೊಂಡಿದ್ಲು ಅಂತ ಕೇಳ್ತಾಳೆ. ನಾನು ಏನೂ ಮಾಡಬೇಕಾಗಿಲ್ಲ, ಅವರವರ ಮನಸ್ಸಿಗೆ ಅವರವರ ಅಪೇಕ್ಷೆಗೆ ತಕ್ಕ ಹಾಗೆ ನಾನು ಮನಸ್ಸನ್ನು ಬದಲಾಯಿಸ್ತಾ ಹೋಗ್ತೀನಿ ಅಂತ 5 ಜನ ಹಿಡ್ಕೊಂಡಿದ್ದಾಳೆ. ಹಿಡ್ಕೊಂಡಿದ್ದಕ್ಕೆ ಒಂದು ಧರ್ಮದ ಪರಂಪರೆ ಗಟ್ಟಿಯಾಗಿ ಉಳಿತು. ಅದಕ್ಕೆ ಕಾರಣ ವ್ಯಾಸರು. ಇನ್ನೊಂದು ವ್ಯಾಸರ ಪ್ರಮುಖ ಆಗಮನ ಆಗುವಂಥದ್ದು ವನಪರ್ವದಲ್ಲಿ. ವನಪರ್ವದಲ್ಲಿ ಈಗೇನಾಗಿದೆ, ಜೂಜಾಟ ಆಗಿ ಹೋಗಿದೆ. ದ್ರೌಪದಿಗೆ ಅಪಮಾನ ಆಯಿತು. ಮತ್ತೆ ವಾಪಸ್ಸು ಮತ್ತೊಂದು 2ನೇ ಸಲ ಜೂಜಾಡಿ ಎಲ್ಲ ಕಳ್ಕೊಂಡು ಕಾಡಿಗೆ ಹೋದರು. 13 ವರ್ಷ. ಈ 4 ಜನ ಇದ್ದಾರಲ್ಲ, ದುಷ್ಟ ಚತುಷ್ಟಯ ಅಂತ ಕರಿತೀವಿ. ಮರಾಠಿಯಲ್ಲಿ ಅದನ್ನು ಚಂಡಾಳ ಚೌಕಳಿ ಅಂತ ಕರೀತಾರೆ. ಚಂಡಾಳ ಚೌಕಳಿ ಅಂತ. ಚಂಡಾಳರು 4 ಜನ ಗುಂಪಾಗಿ ಸೇರ್ಕೊಂಡಿದ್ರು ಅಂತ. ಇವ್ರು 4 ಜನ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ. ಇವು 4 ಜನ ದುಷ್ಟ ಚತುಷ್ಟಯ ಅವರು. ಇವರಿಗೆ ಅವ್ರು ಕಾಡಿಗೆ ಹೋದರೂ ಸಮಾಧಾನ ಇಲ್ಲ ಇವ್ರಿಗೆ. ಇವ್ರಿಗೇನು ಚಿಂತೆ, 13 ವರ್ಷ ಅಗ್ರಿಮೆಂಟ್ ಇದೆ, 12 ವರ್ಷ, 1 ವರ್ಷ ವನವಾಸ ಹೋಗಬೇಕು, ಅಜ್ಞಾತವಾಸ ಹೋಗಬೇಕು ಅಂತಿದೆ. ಇವ್ರಿಗೆ ಹೆದರಿಕೆ ಏನು ಅಂದರೆ ತಮ್ಮ ಅಪ್ಪನ ಬಗ್ಗೆ. ವಿದುರ ಇದ್ದಾನಲ್ಲ, ಬಹಳ ಬುದ್ಧಿವಂತ, ಯಾವಾಗಲೂ ಪಾಂಡವ ಪಕ್ಷಪಾತಿ ಅವನು. ಅವನೇನಾದರೂ ಹೋಗಿ ನಮ್ಮ ಅಪ್ಪನ ಮನಸ್ಸು ಒಲಿಸಿ ಏನೋ ಮಾಡಿ ಸಾಕ್ಬಿಡ್ರಪ್ಪ, ಕರೆಸ್ಬಿಡ್ರಿ, ಒಂದು ಸಿಂಬಾಲಿಕ್ಕಾಗಿ 1 ವರ್ಷ ಆಯ್ತಲ್ಲ ಕರೆಸ್ಬಿಡ್ರಿ ಅಂದ್ಬಿಟ್ರೆ, ಅದಕ್ಕೊಂದು ಕರೆಸೋದೇ ಬೇಡ, ಅಲ್ಲೇ ಮುಗಿಸೇ ಬಿಡೋಣ ಅವ್ರನ್ನ ಅಂತ, ಕೊಂದೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ನೋಡಿ ವ್ಯಾಸರು ಯಾಕೆ ಕ್ಷಣದಲ್ಲಿ ಅವತರಿಸ್ತಾರೆ ಅಂತ. ಇದು ಮಹಾತ್ಮರ ಲಕ್ಷಣ. ಇದು ಸುಮ್ಮನೆ ಓಡಾಡ್ತಿರೋದಿಲ್ಲ ಅವರು. ಸಮಯ ಪ್ರಾಬ್ಲಮ್ ಬಂದಾಗೆ ಬರೋದು. ಯಾವಾಗ ಅವ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ ಬಂದು, ಯಾಕೆ ಬಂದರು ವ್ಯಾಸರು ಅಂತಂದರೆ ಅವ್ರಿಗೆ ಗೊತ್ತು, ತನ್ನ ಮಗನ ಹಣೆ ಬಾರ ಗೊತ್ತು, ಧೃತರಾಷ್ಟ್ರನ ಹಣೆ ಬಾರ ಗೊತ್ತು. ಅವ್ನು ಮೊದಲು ಇಲ್ಲ ಅಂತಾನೆ, ಮಗ ಹಠ ಆಡಿದ ಹ್ಞೂ ಅಂದ್ಬಿಡ್ತಾನೆ. ಮಗ ಹಿಂದಕ್ಕೆಲ್ಲಿ 2-3 ಸಲ ಆಗಿದೆ ಕೇಸ್ ಇಂಥವು. ತಾವು ನೋಡಿದ್ದೀರಿ, ಲಕ್ಷಾಗ್ರಹ, ಅರಗಿನ ಮನೆ, ಇವರೇನೋ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ, ಹಿಂಗೆ ಮಾಡ್ತೀವಿ ಅಂತ. ಬ್ಯಾಡ್ರೋ, ಹಂಗೆ ಮಾಡಬೇಡ್ರಪ್ಪ, ಕೊಡಬೇಡಿ, ಜ್ಞಾತಿಗಳ ಹತ್ಯೆ ಒಳ್ಳೇದಲ್ಲ ಅಂತ ಹೇಳ್ತಾನೆ. ತಪ್ಪು ಒಮ್ಮೆ ಸಲ ಒಪ್ಕೊಳ್ಳೋದಿಲ್ಲ ಅವನು. ಬೇಡ ಅಂತ ಹೇಳ್ತಾನೆ, ಮಾಡಬೇಡಿ, ಚೆನ್ನಾಗಿರೋಲ್ಲ ಅಂತ ಹೇಳ್ತಾನೆ. ಕಡೆಗೆ ದುರ್ಯೋಧನ ಒಂದು ವೆಪನ್ ಇದೆ ಅವನ ಕಡೆ, ಒಂದು ಬ್ರಹ್ಮಾಸ್ತ್ರ ಇದೆ ಅವನ ಕಡೆಗೆ. ಹಾಗೆ ಮಾಡದೆ ಹೋದರೆ ನಾನು ಸತ್ತು ಹೋಗ್ತೀನಿ ಅಂತ. ಬೇಡಪ್ಪ ಮರ, ಅವ್ರನ್ನೇ ಕೊಲ್ಲು, ನೀ ಬದುಕು ಅಂತ ಒಂದು. ಇದು ಪ್ರತಿಸಲಾಗಿದೆ. ಲಾಕ್ಷಾಗ್ರಹದಲ್ಲಿ ಕೊಲ್ಲಬೇಡ ಬೇಡ ಅಂತ ಹೇಳಿದವನು ಒತ್ತಾಯ ಮಾಡಿದಾಗ ಒಪ್ಕೊಂಡಿದ್ದಾನೆ. ಅದೇ ಥರ ಜೂಜಾಡುವಾಗಲೂ ಹಾಗೇನೆ ಬೇಡ ಅಂದ. ಮೊದಲನೇ ಸಲ ದ್ರೌಪದಿ ವಸ್ತ್ರಾಪರಣ ಶಾಪ ಕೊಡ್ತಾಳೆ ನೋಡಿಕ್ಕೆ. ಶಾಪ ಕೊಟ್ಟಾಗ ಅರ್ಧಕ್ಕರ್ಧ ಸುಟ್ಟೋಗ್ಬಿಡುತ್ತೆ, ಊರೇ ಸುಟ್ಟೋಗ್ಬಿಡುತ್ತೆ ಹಸ್ತಿನಾಪುರ. ಮತ್ತು ವಾಪಸ್ ಹೋಗ್ತಾರೆ, ಮತ್ತೆ ಕರೆಸ್ತಾನೆ ನೋಡಿ, ಇನ್ನೊಂದು ಸಲ ಹೇಳು ಅಂದಾಗ ಆಗ ಬೇಡ ಅಂತಾನೋ. ಬೇಡಪ್ಪ, ಅಸಹ್ಯ ಆಗಿದೆ, ಮೊನ್ನೆ ಇಷ್ಟೆಲ್ಲ ಆಗಿದೆ, ಕೆಟ್ಟ ಅಪಶಕನಗಳೆಲ್ಲ ಆಗಿದ್ದಾವೆ, ಬೇಡ, ಏನು ಕರಿಬೇಡ ಅಂತ ಹೇಳ್ತಾನೆ. ಆದರೆ ಮತ್ತೆ ದುರ್ಯೋಧನ ಕಡೆ ಸಾರಿ ಇದನ್ನು ಮಾಡಬೇಕು, ನಮ್ಮ ಶಕುನಿ ತಯಾರಾಗಿದ್ದಾನೆ, ಹೊಸ ಆಟ ತೆಗೆದಿದ್ದಾನೆ, ಈ ಸಲ ಮಾಡೇ ಬಿಡೋದು ಅಂತ ಒತ್ತಾಯ ಮಾಡಿದ. ಆಯಿತು ಮಾಡು ಅಂತಾನೆ. ಅದು ಗೊತ್ತಿದ್ದು ವ್ಯಾಸರು ಬಂದು ಧೃತರಾಷ್ಟ್ರ ಹತ್ರ ಮಾತಾಡ್ತಾರೆ. ಈ ಮಾತು ಬಹಳ ಚೆಂದ ಇದೆ. ಈ ಮಾತನ್ನು ಅವರು ವ್ಯಾಸ ಭಾರತದ ಮಾತನ್ನೇ ನಾನು ಹೇಳಬೇಕು. ಅವನ ಮನಸ್ಸಲ್ಲಿ ಹೊಯ್ದಾಟ ನಡೆದಿದೆ. ಈಗ ಇವು ಮಕ್ಕಳು ಹೇಳ್ದಂಗೆ ಕೇಳಿಬಿಟ್ಟು ಅವ್ರನ್ನಲ್ಲೇ ಮುಗಿಸ್ಬಿಡೋದು ವಾಸಿನ ಅಥವಾ ಬೇಡವೇ ಅಂತ. ಆ ಹೊತ್ತಿಗೆ ಬಂದು ಹೇಳ್ತಾರೆ, ಪಾಂಡವರನ್ನು ಈ ಮೋಸದ ಜೋಜಿನಲ್ಲಿ ಸೋಲಿಸಿ ಕಾಡಿಗೆ ಕಳುಹಿಸಿದ್ದೇ ನನಗೆ ಒಪ್ಪಿತವಿರಲಿಲ್ಲ. ನನಗೆ ಒಪ್ಪಿಗೆ ಇರಲಿಲ್ಲ. ಇದು ನಾನೆಲ್ಲೋ ಅಲ್ಲಿರೋನು ಬದ್ರಿಕಾಶ್ರಮ ನನಗೆ ಗೊತ್ತಾಯ್ತು ಮಾಡಿದ್ದೀರಿ ಅಂಥೇಳಿ. ತಪ್ಪು ಮಾಡಿದ್ದೀರಿ, ಇದನ್ನು ಮೋಸ ಮಾಡಿದ್ದೀರಿ ನೀವು. ಅವರು 13 ವರ್ಷಗಳವರೆಗೆ ವನವಾಸವನ್ನು ಕಳೆದು ಒಳಗೆ ಕುದಿದು ಸೇಡಿಗಾಗಿ ಹಿಂದಿರುಗುತ್ತಾರೆ. ಇದು ಬಹಳ ಮುಖ್ಯ. ಇದು ನೀವು ಆರಾಮಾಗಿದ್ದೀರಿ. ಇದು ಮಾತನ್ನು ಕೃಷ್ಣ ಕೂಡ ಹೇಳ್ತಾನೆ ವನವಾಸದಲ್ಲಿ ಹೋದಾಗ. ಒಂದು ಸಲ ಧರ್ಮರಾಜ ಕೇಳ್ತಾನೆ, ಅಪ್ಪ ನಾವು ಧರ್ಮಿಷ್ಠರಾಗಿದ್ದೀವಿ, ನನ್ನ ಹಣೆ ಬಾರಿ ಹಿಂಗೆ, ನಾವು ಕಾಡಿಗೆ ಬರೋದು, ವನವಾಸ ಒದ್ದಾಟ ಮಾಡ್ತಾ ಇದ್ದೀವಿ. ಅವರು ದುರ್ಮಾರ್ಗಿಗಳು, ಅವರು ಸಾಮ್ರಾಜ್ಯದಲ್ಲಿ ಆರಾಮಾಗೇ ಇದ್ದಾರೆ. ಅವರು ಸಂತೋಷವಾಗಿಲ್ವ? ಅವರು ಆರಾಮಾಗಿ ರಾಜ್ಯ ಅನುಭವಿಸ್ಕೊಂಡಿದ್ದಾರೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ತಿರುಗಾಡ್ತಾ ಇದ್ದೀವಿ ನಾವು. ಇವರು ಜೋರಾಗಿ ಕೂತ್ಕೊಂಡಿದ್ದಾರೆ. ತಪ್ಪಲ್ವಾ? ಧರ್ಮ ಮಾರ್ಗ ತಪ್ಪ ಹಾಗಾದರೆ ಅಂತ ಕೃಷ್ಣ ಹೇಳ್ತಾನೆ. ತಪ್ಪು ತಿಳ್ಕೊಂಡಿದ್ಯಾ ನೀನು ಅಂತ. ತಪ್ಪು ತಿಳ್ಕೊಂಡಿದ್ಯಾ. 12 ವರ್ಷ ಕಾಡಿನಲ್ಲಿ ಓಡಾಡಿ ಅರ್ಜುನ ಪಾಶುಪತಾಸ್ತ್ರ ತಗೊಂಡು ಬಂದ. ನೀವು ಸಾಧನೆ ಮಾಡಿದ್ದೀರಿ, ಕಾಡಲ್ಲಿ ಗಟ್ಟಿಯಾಗಿದ್ದೀರಿ. ಗಟ್ಟಿ ಆಗೋದ್ರ ಜೊತೆಗೆ ಪ್ರತಿ ಸಲ ನಿಮಗೆ ನೋವಾದಾಗ ಒಳಗೆ ಕುದ್ದಿದ್ದೀರಿ. ಇದನ್ನು ಮಾಡಿದವರು ಅವರೇ ನನಗೆ ಮಾಡಿದ್ದಿದ್ದನ್ನು ಅಂತ ಹೇಳಿ ಪ್ರತಿ ಸಲ ಕುದ್ದಿದ್ದೀರಿ. ಆ ಒಳಗಡೆ ಸಿಟ್ಟು ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದರೆ ನಿಮಗೆ ಅಸಾಧ್ಯ ಶಕ್ತಿಯನ್ನು ಕೊಡ್ತದೆ. ಯುದ್ಧದಲ್ಲಿ ನೀವೇ ಗೆಲ್ತೀರಿ. ಅವ್ರಿಗೇನಾಗಿದೆ? ಸಂಭ್ರಮದಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಎಷ್ಟು ಆರಾಮಾಗಿದ್ದಾರೆ ಅಂದರೆ ದೈಹಿಕ ಶ್ರಮ ಇಲ್ಲ ಅವರಿಗೆ. ದಹಿ ಎಲ್ಲ ಪೊಳ್ಳಾಗಿ ಹೋಗಿದೆ, ಶಕ್ತಿ ಸಾಮರ್ಥ್ಯ ಕುಗ್ಗಿ ಹೋಗಿದೆ. ಒಂದು ಮಾತನ್ನು ಹೇಳ್ತಾನೆ, ಅದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಫ್ ಇಂಗ್ಲೀಷ್ ಅಂದರೆ ಭಾಳ ಚೆನ್ನಾಗಿದೆ. ದ ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂತ. ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ.
ನಾವು ಅತ್ಯಂತ ಸಂಭ್ರಮದ ಸಂತೋಷದ ಉತ್ತುಂಗ ಶಿಖರದಲ್ಲಿದ್ದಾಗಲೇ ವೈಫಲ್ಯದ ಬೀಜಗಳು ಮಳಿಲಿಕ್ಕೆ ಶುರು ಆಗ್ತವೆ. ನಾವು ತೆಳಗಿನ ನೆಲ ಮರೆತು ಬಿಡ್ತೇವೆ, ಅಲ್ಲೆಲ್ಲೋ ಇದ್ದೀವಿ ಸಂತೋಷದಲ್ಲಿ ಅಂದ್ಕೊಂಡಿರ್ತೀವಿ. ಆಗ ನನ್ನ ಮನಸ್ಸಿನಲ್ಲಿ ಅಧರ್ಮದ ಬೀಜಗಳು ಬೆಳೀಲಿಕ್ಕೆ ಶುರು ಆಗ್ತವೆ. ಇದಾಗಿದೆ ಅವರಿಗೆ. ದೇಹ ವೀಕ್ ಆಗಿದೆ, ಅಶಕ್ತರಾಗಿದ್ದಾರೆ, ಲೋಲೋಪರಾಗಿದ್ದಾರೆ. ಯುದ್ಧ ಬಂದ ನೀವು ಖಂಡಿತ ಗೆದ್ದೀತೀರಿ, ಅದರಿಂದ ಚಿಂತೆ ಮಾಡ್ಕೋಬೇಡಿ. ಅದನ್ನು ಹೇಳ್ತಾರೆ ವ್ಯಾಸರು. ನೀವು ಚಿಂತೆ ಮಾಡಬೇಡಿ, ಸಿಟ್ಟಿನಿಂದ ಬರ್ತಾರೆ. ನಿನ್ನ ದುಷ್ಟ ಬುದ್ಧಿಯ ಮೂರ್ಖ ಮಗನಿಗೆ ಎಚ್ಚರಿಕೆ ನೀಡು. ಅವನೇನಾದರೂ ಮುಂದುವರೆದರೆ ತನ್ನ ಸಾವನ್ನೇ ಬರಮಾಡಿಕೊಂಡಂತಾಗುತ್ತದೆ. ಇಷ್ಟು ಸ್ಪಷ್ಟವಾಗಿ ಹೇಳಬೇಕಾ ಮಗನಿಗೆ? ನಿನ್ನ ಮಗ ಸಾಯ್ತಾನೆ ಕಣೋ, ಯುದ್ಧ ಆದರೆ ಸಾಯ್ತಾನೆ, ಮಾಡೋಕ್ಕೆ ಹೋಗಬೇಡ ಅಂತೇಳು, ಸುಮ್ಮನೆ ಇರು ಅಂತೇಳು. ನಾನು ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ. ನೀನು ಪಾಂಡವರ ಬಗ್ಗೆ ಇರುವ ದ್ವೇಷವನ್ನು ತಡೆಯದಿದ್ದರೆ ಇಡೀ ವಂಶವೇ ನಿರ್ವಂಶವಾಗುವ ಸಂದರ್ಭ ಬರಲಿದೆ. ಇದಕ್ಕಿಂತ ಸ್ಪಷ್ಟ ಹೇಳೋಕ್ಕೆ ಸಾಧ್ಯ ಇದೆಯಾ? ಎಷ್ಟು 13 ವರ್ಷ ಮೊದಲು, ಯುದ್ಧಕ್ಕಿಂತ 13 ವರ್ಷ ಮೊದಲು ಹೇಳ್ತಾರೆ, ಹುಷಾರಾಗಿರು, ಇದು ತಡೆಯದೆ ಹೋದರೆ ಮುಂದೆ ನೀನು ವಂಶ ನಿರ್ವಂಶ. ಇಡೀ ಕೌರವ ಪಾಂಡವರ ವಂಶ ಅನ್ನೋದಿಲ್ಲ ಅವರು. ನಿನ್ನ ವಂಶ ನಿರ್ವಂಶವಾಗಿ ಹೋಗ್ತದೆ ಅಂದರೆ ಕೌರವ ವಂಶ ಹೋಗ್ತದೆ ಅಂತ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಧೃತರಾಷ್ಟ್ರ ಅವನು ಬಹಳ ಬುದ್ಧಿವಂತ, ದಡ್ಡ ಅಲ್ಲ ಅವನು, ಬಹಳ ಬುದ್ಧಿವಂತ ಅವನು. ಅವನು ಹೆಂಗೆ ಹೇಳ್ತಾನೆ, ನನಗೂ ಈ ಜೂಜಿನ ಬಗ್ಗೆ ಆಸಕ್ತಿ ಇರಲಿಲ್ಲ ಕೃಷ್ಣ, ನನಗೂ ಮನಸ್ಸಿಲ್ಲ, ಬಹುಶಃ ದೈವನೇ ಆಡಿಸ್ಬಿಡ್ತೇನೋ. ನೋಡಿ ಹೆಂಗಿದ್ದಾನೆ ಬುದ್ಧಿವಂತ ಅವನು. ದೈವ ಏನು ಮಾಡಿ, ನೀನೇ ಹೇಳ್ತೀಯಲ್ಲ ದೈವ ಪಡೆಯೋಕ್ಕಾಗೋದಿಲ್ಲ ಅಂತ, ದೈವದಿಂದ ಆಡಿದ್ರೇನೋ. ನನ್ನ ಮಗ ಮೂರ್ಖ ದುರಹಂಕಾರಿ ಅಂತ ನನಗೆ ಗೊತ್ತಿದೆ, ಆದರೆ ನಾನು ಏನು ಮಾಡಲಪ್ಪ, ಅವನ ಮೇಲಿನ ಮೋಹನೇ ಕಡಿಮೆ ಆಗೋದಿಲ್ಲ. ಪುತ್ರ ಮೋಹ ಅಂತ ಹೇಳ್ತಾರೆ, ನನಗಿದೆ ಪುತ್ರ ಮೋಹ ಇದೆ. ಆದರೆ ವ್ಯಾಸರು ಹೇಳ್ತಾರೆ, ನೀನು ನನ್ನ ಮಗ ಅಲ್ವೇನಯ್ಯ. ಎಷ್ಟು ಚಂದ ಹೇಳೋದು. ನಿನ್ನ ಮಗನಿಗೆ ಹೇಳೋಕ್ಕಾಗ್ತಾಯಿಲ್ಲ ನಿನಗೆ, ನಾನು ನಿನಗೆ ಹೇಳ್ತಿದ್ದೆ ನನ್ನ ಮಗ ನೀನು ಹಂಗೆ ಹಾಳಾಗಬೇಡ, ನೀನು ವಂಶ ಹಾಳಾಗೋದನ್ನು ನೋಡೋಕ್ಕಾಗೋದಿಲ್ಲ, ಆದ್ದರಿಂದ ಉಳಿಸ್ಕೋ, ಅವನು ಶಾಂತಿ ಇಟ್ಕೋ ಅಂತ ಮಗನಿಗೆ ಹೇಳ್ತಾನೆ. ಅದು ಹೇಳ್ತಾರೆ, ಹೌದಪ್ಪ ಮಗನ ಮೇಲಿನ ಮೋಹ ಭಾಳ ದೊಡ್ಡ ಮೋಹ, ಅದು ಒಪ್ಕೋತೀನಿ ನಾನು, ದೊಡ್ಡ ಮೋಹ ಕರೆಕ್ಟು. ಆದರೆ ನಿನಗೊಂದು ಕತೆ ಹೇಳ್ತೀನಿ ಕೇಳು. ವ್ಯಾಸರು ಹೇಳುವಂಥ ಕತೆ ರೂಪ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಧೃತರಾಷ್ಟ್ರನ ಎದೆಗೆ ಮುಟ್ಟಬೇಕದು, ಅಷ್ಟು ಚಂದ ಹೇಳ್ತಾರೆ. ಒಂದು ಸಲ ಇಂದ್ರಲೋಕದಲ್ಲಿ ಇಂದ್ರ ಸುರಭಿಯನ್ನು ನೋಡಿದ. ಸುರಭಿ ಒಂದು ಹಸು, ಇಂದ್ರಲೋಕದ ಹಸು, ಬೇಡಿದ್ದನ್ನು ಕೊಡುವಂಥ ಹಸು. ಆ ಸುರಭಿಯನ್ನು ನೋಡಿದ. ಸುರಭಿ ಬಿಕ್ಕಿ ಬಿಕ್ಕಿ ಅಳತಿತ್ತಂತೆ. ಯಾಕಮ್ಮ ಸುರಭಿ ಅಳ್ತಾ ಇದ್ದೀಯಾ ಅಂತ ಕೇಳಿದ್ನಂತೆ. ಸುರಭಿ ಹೇಳ್ತಂತೆ, ಇನ್ನೇನು ಮಾಡಲಿ, ನೋಡಲ್ಲಿ ಭೂಲೋಕದಲ್ಲಿ ನೋಡು, ನನ್ನ ಮಗ ಎಷ್ಟು ಕಷ್ಟಪಡ್ತಾ ಇದ್ದ ನೋಡು ಅಂತ ತೋರಿಸಿದ್ಲಂತೆ. ಇಂದ್ರ ನೋಡಿದಾಗ ಒಬ್ಬ ರೈತ ನೇಗಿಲಿಗೆ 2 ಎತ್ತು ಹಾಕಿ ಭೂಮಿ ಉಳ್ತಾ ಇದ್ದಾನೆ. ಭೂಮಿ ಒಣಗಿ ಹೋಗ್ಬಿಟ್ಟಿದೆ, ಕಲ್ಲಾದಂಗಾಗಿದೆ. ಒಂದು ಹಸು ಪೂರ್ತಿ ನಿಶ್ಶಕ್ತವಾಗಿದೆ, ಮೂಳೆ ಚಕ್ಕಳಾಗಿ ಹೋಗಿದೆ, ಮೈಯೆಲ್ಲ ಗಾಯ ಆಗಿದೆ, ವೃಣ ಆಗಿದೆ. ಆ ಕತ್ತಿಗೆ ನೊಗ ಹಾಕಿದಾನಲ್ಲ, ಎಳೆದು ಚರ್ಮ ಕಿತ್ತಿ ಮಾಂಸ ಹೊರಗೆ ಬಂದಿದೆ. ನೀರಡಿಕೆ ಆಗಿದೆ, ನಾಲಿಗೆ ಚಾಚಿ ನೊರೆ ಬರ್ತಾ ಇದೆ, ಕುಸಿದು ಬೀಳ್ತಾ ಇದೆ. ಬಿದ್ದಾಗ ಚಾವಟಿಗೆ ಅಂತ ಹೊಡಿತಾನೆ, ಏಳ ಮೇಲೆ ಅಂತಾನೆ. ಸುರಭಿ ಅಳೋಕೆ ಶುರು ಮಾಡಿ, ನೋಡು ನನ್ನ ಮಗನ ಹೆಂಗಾಗಿದೆ ಹಣೆ ಬರ. ಆ ಇನ್ನೊಬ್ಬ ಇದ್ದಾನೆ, ಅವನು ಒದ್ದಾಡ್ತಾನೆ. ಇವನು ಕುಸಿದು ಬಿದ್ದಾಗ ರಥದ ಜೊತೆ ಅವನು ಎಳಿಬೇಕಲ್ಲ, ಅದು ಪಾಪ ಎಷ್ಟು ಕಷ್ಟ ನೋಡು ನನ್ನ ಮಕ್ಕಳಿಗೆ ಅಂತ ಹೇಳ್ತಾ ಇದ್ಲಂತೆ. ಇಂದ್ರ ಹೇಳಿದಂತೆ, ಅಯ್ಯ ಅಮ್ಮ, ನೀನು ಆಕೆ ಅವನೊಬ್ಬನ ನೋಡ್ತಾ ಇದ್ದೀಯಾ, ಎಷ್ಟೊಂದು ಎತ್ತುಗಳಿದ್ದಾವಲ್ಲ ಭೂಮಿ ಮೇಲೆ, ಎಲ್ಲ ನಿನ್ನ ಮಕ್ಕಳಲ್ವಾ ಅವು, ಎಲ್ಲ ಎತ್ತುಗಳು ನಿನ್ನ ಮಕ್ಕಳೇ ಅಲ್ವಾ, ಮತ್ತು ಇದೊಂದೇ ಯಾಕೆ ನೋಡ್ತಾ ಇದ್ದೀ ಅಂತ. ಆಕೆ ಹೇಳ್ತಾಳೆ, ಇಂದ್ರ, ತಾಯಿ ಮನಸ್ಸು ನಿನಗೆ ಅರ್ಥ ಆಗೋಲ್ಲಪ್ಪ. ಈಗ ತಾಯಿಗೆ 2-3 ಜನ ಮಕ್ಕಳಿದ್ರೆ ಯಾರು ಚೆನ್ನಾಗಿರ್ತಾರೋ ಅವ್ರ ಬಗ್ಗೆ ಜಾಸ್ತಿ ಗಮನ ಇರಲ್ಲ ತಾಯಿದು. ಚೆನ್ನಾಗಿದ್ದಾನೆ ಬಿಡು, ಅವನು ಚೆನ್ನಾಗಿರ್ತಾನೆ. ಯಾವನು ಅಶಕ್ತನಾಗಿದ್ದಾನೋ, ಒದ್ದಾಡ್ತಿದ್ದಾನೋ, ದೀನನಾಗಿದ್ದಾನೋ ಅವನ ಬಗ್ಗೆನೇ ಹೆಚ್ಚಿಗೆ ಕರುಣೆ ಇರ್ತದೆ, ಕಾಳಜಿ ಇರ್ತದೆ, ಅವ್ನು ನೋಡ್ಕೋಬೇಕು ಅಂತ ಅನಿಸುತ್ತೆ. ನನಗೆ ಯಾವಾಗಲೂ ನನ್ನ ಮನಸ್ಸು ಅವನ ಬಗ್ಗೆ ಹೋಗ್ತದೆ. ಪಾಪ ಅಶಕ್ತನಾಗಿದ್ದಾನೆ, ಅವನಿಗೇನಾದ್ರು ಸಹಾಯ ಮಾಡಬೇಕಲ್ಲ ಅಂತಾಳೆ. ಹಂಗೆ ಅರ್ಥ ಆಗಿ ಜೋರಾಗಿ ಮಳೆ ಕರೆದು ಬಿಡ್ತಾನೆ, ಕೊಚ್ಚೆ ಕೆಸರಾಗಿಬಿಡ್ತದೆ. ಇನ್ನು 8 ದಿವಸ ಕೆಲಸ ಇಲ್ಲ, ಹಸು ಎತ್ತ ಆರಾಮಾಗಿರಬೇಕು. ಅದು ಮಾಡ್ತಾನೆ. ಮಾಡಿದಾಗ ಅವನು ಹೇಳ್ತಾನೆ, ವ್ಯಾಸರು ಹೇಳೋದು, ಮಗು ಆ ಕಥೆಯನ್ನು ನೋಡು, ನೀನು ಮತ್ತು ಮಹಾಜ್ಞಾನಿಯಾದ ವಿದುರ ನನಗೆ ಹೇಗೆ ಮಕ್ಕಳೋ ಹಾಗೆ ಪಾಂಡು ಕೂಡ ನನ್ನ ಮಗ. ನೀನು ಮತ್ತು ಮಹಾಜ್ಞಾನಿಯಾದ ವಿದುರ ಹೇಗೆ ನನ್ನ ಮಕ್ಕಳಾಗ್ತಿರೋ ಪಾಂಡು ಕೂಡ ನನ್ನ ಮಗ ಆಗ್ತಾನೆ. ಅವನು ಬದುಕಿಲ್ಲ ಇವತ್ತು ಪಾಪ, ಆದರೂ ಅವನ ಮಕ್ಕಳು ಅನಾಥರಾಗಿ ಕಾಡು ಮೇಡ ಅರಿತಾ ಇದ್ದಾರೆ. ರಾಜ್ಕುಮಾರರಾಗಿದ್ದವರು, ಚಕ್ರವರ್ತಿಗಳಾಗಬೇಕಿದ್ದವರು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನನ್ನ ಮನಸ್ಸು ಕರಗುತ್ತೆ ಕಣೋ. ಅದು ಅಲ್ಲದೆ ನೀವು 100 ಜನ, ನೀವು ಅವ್ರು 5 ಜನ, ಅವರು ಧರ್ಮಿಷ್ಠರು ಸಣ್ಣ ಸಂಖ್ಯೆಯಲ್ಲಿರುವಂಥವರು, ತಂದೆ ಕಳ್ಕೊಂಡವಂಥವ್ರು, ತಾಯಿನ ಬಿಟ್ಟು ಕಾಡಿಗೆ ಹೋಗಿದ್ದಾರೆ. ಅವರು ಎಷ್ಟು ವ್ಯಾಸರ ಮನಸ್ಸಲ್ಲಿ ಮಾತು ಬರುವಂಥದ್ದು. ಅವ್ರದ್ದೇ ಮಾತು ಹೇಳ್ತೀನಿ ಕೇಳಿ. ಪ್ರತಿ ಮಕ್ಕಳ ಸಂಕಟ ನನ್ನ ಆತ್ಮವನ್ನು ಅಲುಗಾಡಿಸುತ್ತದೆ. ಈ ಕುಂತಿ ಮಕ್ಕಳ ಸಂಕಟ ಅಂದರೆ ವ್ಯಾಸರಂಥ ಸಿತಪ್ರಜ್ಞರಿಗೆ ಕೂಡ ಅದು ಆಗ್ತಿರ್ಬೇಕಾದ್ರೆ ಹೇಳ್ತಾರೆ, ಆ ಮೊಮ್ಮಕ್ಕಳ ಸಂಕಟ ನೋಡೋಕ್ಕಾಗಲ್ವ ನನಗೆ. ಆದ್ದರಿಂದ ಧೃತರಾಷ್ಟ್ರ, ನಿನ್ನ ಮಕ್ಕಳು ಪಾಂಡವರೊಡನೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಹೇಳು, ಚೆನ್ನಾಗಿ ಬದುಕೋಕೆ ಹೇಳು. ಧೃತರಾಷ್ಟ್ರ ಬುದ್ಧಿವಂತ, ಅವನು ಹೇಳ್ತಾನೆ, ನನಗೂ ಗೊತ್ತಿದೆ ಮಹರ್ಷಿಗಳೇ, ಇದೆಲ್ಲ ಗೊತ್ತಿಲ್ವ ನನಗೆ,
ಅವ್ರ ಬಗ್ಗೆ ನನಗೂ ಪ್ರೀತಿ ಇದೆ. ಆದರೆ ಏನು ಮಾಡಲಿ, ಭೀಷ್ಮ, ದ್ರೋಣ, ವಿದುರ ಕೂಡ ಇದನ್ನೇ ಹೇಳ್ತಾರೆ, ನನಗೆ ಇದೇ ಸರಿ ಅಂತ ಹೇಳ್ತಾರೆ. ಅದಕ್ಕೊಂದು ಕೆಲಸ ಮಾಡ್ತಾನೆ ಅವನು, ನನಗಂತೂ ನನ್ನ ಮಾತು ಕೇಳಲ್ಲ ಮಗ, ನೀವೇ ಸ್ವಲ್ಪ ಹೇಳಿ ಹೋಗ್ಬಿಡಿ ಅವನಿಗೆ. ಇದು ಔಟ್ಸೋರ್ಸಿಂಗ್, ಇದು ಅವಾಗಿಂದ ಬಂದಿದ್ದು. ನಾನು ಮಾಡೋಕ್ಕಾಗದಿದ್ರೆ ಔಟ್ಸೋರ್ಸ್ ಮಾಡು, ಅವನ ಹತ್ರ ನೀವೇ ಮಾಡಿಬಿಡಿ, ಉಪದೇಶ ಮಾಡಿಬಿಡಿ ಅಂತ ಹೇಳ್ತಾನೆ. ಋಷಿ ಮೈತ್ರೇಯ ಬರ್ತಾನೆ ಹೊತ್ತಿಗೆ. ಆದ್ದರಿಂದ ವ್ಯಾಸರು ಹೊರಡ್ತಾರೆ, ಈ ಮಾತು ಕೇಳೋಲ್ಲ ಅಂತ ಗೊತ್ತಾದಮೇಲೆ, ನೋಡಪ್ಪ ಮೈತ್ರೇಯ ಕೂಡ ಇದನ್ನೇ ಹೇಳ್ತಾನೆ, ನೀನು ಒಪ್ಪಿಸ್ದೆ ಹೋದರೆ ಅವನು ಶಾಪನೂ ಕೊಡ್ತಾನೆ ನಿನಗೆ, ಹುಷಾರಾಗಿರು, ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ನಿನ್ನ ಮಕ್ಕಳ ದ್ವೇಷ ಕಮ್ಮಿ ಮಾಡೋರನ್ನು ಕೊಲ್ಲೋದು ಬೇಡ ಅಂತ ಹೇಳಿ ವ್ಯಾಸರಲ್ಲಿಂದ ಹೊರಡ್ತಾರೆ. ಪ್ರತಿಯೊಂದು ಹಂತದಲ್ಲಿ ಕೂಡ ವ್ಯಾಸರು ಯಾವುದೋ ರೀತಿಯಲ್ಲಿ ಬಂದು ಧರ್ಮ ಪರಿವರ್ತನೆಗೆ ಮಾರ್ಗವನ್ನು ಹುಡುಕಿ ಪ್ರಚೋದನೆ ಮಾಡ್ತಾರೆ. ಅವರ ಮುಂದಿನ ಇನ್ನೊಂದು ಆಗಮನ ಮತ್ತು ಅವರ ಸೂಕ್ತಿಗಳನ್ನು ನಾಳೆ ಕೇಳೋಣ. ನಮಸ್ಕಾರ.